दुख में पड़ा मन सुख नहीं माया. ಬಾಬರಿ ಮಸ್ಜಿದ್ ಧ್ವಂಸ ಮಾಡಿದ್ರು. ಧ್ವಂಸ ಮಾಡಾಯಿತು, ನಮಗೆ ಜಾಗ ಸಿಕ್ಕಾಗಿದೆ, ಅವರಿಗೆ ಮಂದಿರ ಸಿಕ್ಕಾಗಿದೆ, ಓಕೆ ಬಾಯ್ 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 ಬಂಜಾವ್, ನೋ ಪ್ರಾಬ್ಲಮ್. ಆದರೆ ಧ್ವಂಸ ಮಾಡಿದವರಿಗೆ ಕಾನೂನಡಿಯಲ್ಲಿ ಶಿಕ್ಷೆ ಆಗಬೇಕೋ ಇಲ್ವೋ? रोजा नमाजी रब्बान राजी वाजी बत्के जनी पदर कुसुल. ನೀವು ಕಾಶ್ಮೀರಿ ಫೈಲ್ಸ್, ಕೇರಳ ಫೈಲ್ಸ್ ಎಲ್ಲ ನೋಡಿದ್ರೆ ಏನು ಅನ್ಸುತ್ತೆ? ಮೋದಿ ಅವರು ಇಂದಿರಾ ಗಾಂಧಿ ಅವರನ್ನ ಮ್ಯಾಚ್ ಮಾಡಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ತೆಂಡೂಲ್ಕರ್ ಕಾಲದಲ್ಲಿ ತೆಂಡೂಲ್ಕರ್ ಕಾಲ, ವಿರಾಟ್ ಕೊಹ್ಲಿ ಕಾಲದಲ್ಲಿ ವಿರಾಟ್ ಕೊಹ್ಲಿ, ಹೆಂಗೆ ಕಂಪೇರ್ ಮಾಡ್ತೀರಾ ನೀವು? ನೀವು ಆರಾಧಿಸುವಂತ ಭಾರತ ದೇಶದ ಜನತೆಗೆ ಅಪಮಾನ ಮಾಡ್ದಂಗೆ ಅಲ್ವಾ ನೀವು ಹಂಗೆ ಹೇಳೋದು? ಇವರೇನು ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ಕೊತಾರಲ್ಲ, ಸಿದ್ದರಾಮಯ್ಯನೇ. ಗೌಡ್ರ ಫ್ಯಾಮಿಲಿನಲ್ಲಿ ಕೂಡ ಹೇಳಿದ್ದಾರೆ, ನಾನು ಮತ್ತೊಂದು ಜನ್ಮ ಇದ್ರೆ ನಾನು ಮುಸ್ಲಿಮಾಗಿ ಹುಟ್ಟಬೇಕಂತ ಒಂದು ಮಾತಿಲ್ಲ. ಸಂಸ್ಕಾರಗಳನ್ನು ನಾವು ಪಡಿತಾ ಇದ್ದೀವ ಅನ್ನೋದು ಇಲ್ಲಿ ಈ ಎಲ್ಲ ಚರ್ಚೆಯ ಸಾರಾಂಶ. ಅದಕ್ಕೆ ಮೋದಿ ಅವರಿಗೆ ಸಲ್ಯೂಟ್. ಇಸ್ಲಾಂ ಧರ್ಮದಲ್ಲಿ ಚಂದ್ರನಿಗೆ ಕೊಡುವಂಥ ಪ್ರಾಮುಖ್ಯತೆ ಇದೆಯಲ್ಲ, ಅದು ಏನು ಸಿಗ್ನಿಫಿಕೆನ್ಸ್, ಅದರ ಮಹತ್ವ ಏನು? ಅದರಲ್ಲಿ ಏನು ಮಹತ್ವ ಇಲ್ಲ. ಬೆಂಬಲ ಕೊಡೋಕೆ ಬಹಳಷ್ಟು ವಿಚಾರಗಳಿದ್ರು ಕೊಡ್ತಾ ಇಲ್ಲ ನೀವು. ನಾನು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ ಬಗ್ಗೆ ಫಸ್ಟು. ಸಿದ್ದರಾಮಯ್ಯ ಬಗ್ಗೆ ಪ್ರಶ್ನೆ ಮಾಡಬೇಕಾದ್ರೆ ಸಿದ್ದರಾಮಯ್ಯ ಅವ್ರು ಆನ್ಸರ್ ಮಾಡಬೇಕಾಗಿರೋದು. ಮೋದಿ ಅವ್ರು ಏನಂದರೆ, ಅವ್ರು ನಮ್ಮನ್ನು ಕೈ ಹಿಡಿಯಕ್ಕೆ ಬಂದರೆ ನಾವು ಅವ್ರು ಎರಡು ಕೈ ಹಿಡ್ಕೊಂಡು ನಾವು ಹೋಗ್ತೀವಿ. ಬ್ರಹ್ಮ ವಿದ್ಯೆ ಸುಖ ಬ್ಯಾರೆ, ಅದರ ನಿಜ ತಿಳಿದವರಿಗೆ ಮಾತ್ರ ಕಾಣ್ತೆ. ನಿಮಗೆ ವಿವೇಕಾನಂದರ ಬಗ್ಗೆ ಎಲ್ಲ ಕೇಳಿದ್ದೀರಾ? ಏನು ಅರ್ಥ ಮಾಡ್ಕೊಂಡಿದ್ದೀರಿ ನಿಮ್ಮ ಪ್ರಕಾರ? ವಿವೇಕಾನಂದ ಅವರು ಮನೆಯ ಮಾಳಿಗೆ ಅಜ್ಞಾನದಿಂದ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದ್ರೆ ದೇಶದಲ್ಲಿ ಮುಸಲ್ಮಾನರಿಗೆ ಬಹಳ ಖುಷಿ, ನಾವು ಏನು ಬೇಕಾದ್ದು ಮಾಡಬಹುದು ಅನ್ನೋ ಭಾವನೆ ಇದೆ, ಪರ್ಸೆಪ್ಷನ್ ಹಂಗಿದೆ. ಬರೀ ಅದು ಪರ್ಸೆಪ್ಷನು, ಬಟ್ ರಿಯಾಲಿಟಿ ಹಂಗಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಪರ್ಸೆಪ್ಷನ್ ವಿಲ್ ಕ್ರಿಯೇಟ್ ದ ರಿಯಾಲಿಟಿ. ಮಾಡೋಕ್ಕೆ ಪ್ರಯತ್ನ ಆಗ್ತಿದೆ. ವಿ ಆರ್ ಟ್ರೈಂಗ್ ಟು. ಅಂದರೆ ಅಲ್ಲ, ದೃಷ್ಟಿಯಂತೆ ಸೃಷ್ಟಿ ನೋಡಿ. ಅಲ್ಲ, ಪರ್ಸೆಪ್ಷನ್ ಕಾಂಟೆಕ್ಸ್ಟ್. ಬಾಬ್ರಿ ಮಸ್ಜಿದ್ ನಡೆದಿರೋದು ಅಂತ ಒಂದು ಧ್ವಂಸ ಮಾಡಿದ್ದು ಕಾಂಗ್ರೆಸ್ ಗವರ್ಮೆಂಟ್ನಲ್ಲಿನೇ ನಡೀತೋ ಇಲ್ಲೋ? ನಡೀತು. ಸೊ ಗಾಂಧಿ ಅಂದರೆ ಇಂದಿರಾ ಗಾಂಧಿ ಅವರು ಮಾಡಿರುವಂಥ ಆಳ್ವಿಕೆಯಲ್ಲಿ ಆಡಳಿತ ಮಾಡುವಾಗ ಅನೇಕ ದೌರ್ಜನ್ಯ ನಡೆದಿದೆ. ಅದನ್ನು ನಾವು ಲಿಸ್ಟ್ ಮಾಡೋಕ್ಕೆ ಹೋದರೆ ಎಂಡ್ಲೆಸ್. ಓಕೆ, ಅಂದರೆ ಮೋದಿ ಅವರು ಇಂದಿರಾ ಗಾಂಧಿ ಅವರನ್ನು ಮ್ಯಾಚ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಕೊತೀನಿ. ಇಂದಿರಾ ಗಾಂಧಿ ವಾಸ್ ಡಿಕ್ಟೇಟರ್, ಎಮರ್ಜೆನ್ಸಿನ ತಂದವರು. ಸೊ ಹಾಗಾಗಿ ಅಂದರೆ ಕಾಂಗ್ರೆಸ್ ಬಂದ್ಬಿಟ್ರೆ ಎಲ್ಲ ಸುಖವಾಗಿರ್ತಾರೆ ಅಂತ ಮಾತೆಲ್ಲ ಸುಳ್ಳು. ಸರ್, ತೆಂಡೂಲ್ಕರ್ ಕಾಲದಲ್ಲಿ ತೆಂಡೂಲ್ಕರ್ ಕಾಲ, ವಿರಾಟ್ ಕೊಹ್ಲಿ ಕಾಲದಲ್ಲಿ ವಿರಾಟ್ ಕೊಹ್ಲಿ, ಹೆಂಗೆ ಕಂಪೇರ್ ಮಾಡ್ತೀರಾ ನೀವು? ಕಂಪೇರ್ ಅಂದರೆ ಅವರು ಅಷ್ಟು ಮಾಡಿದ್ದಾರೆ ದೌರ್ಜನ್ಯ. ಅಲ್ಲ, ಅಂದರೆ ಆಗಿನ ಕಾಲದ ವಸ್ತುಸ್ಥಿತಿ ಬೇರೆ, ಈಗಿನ ಕಾಲದ ವಸ್ತುಸ್ಥಿತಿ ಬೇರೆ. ಮೋದಿಯನ್ನ ನಾವು ಏನಂದರೆ, ನಾನು ಮೋದಿಯನ್ನು ನೋಡುವಾಗ ಮೋದಿ ಅವ್ರು ಯಾವ ಕಾರಣಕ್ಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ? ಅಲ್ಲ, ಇಷ್ಟ ಆಗ್ತಾ ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಂ, ನಾವು ಅವ್ರಿಗೆ ಬೆಂಬಲ ನೀಡ್ತಿಲ್ಲ. ಹಾಂ, ಯಾವ ಕಾರಣಕ್ಕೆ ನೀವು ಬೆಂಬಲ ನೀಡ್ತಾ ಇರೋದು? ಯಾವ ಕಾರಣಕ್ಕೆ ನೀವು ಮೋದಿಯವರಿಗೆ ಬೆಂಬಲ ನೀಡಲ್ಲ? ಬೆಂಬಲ ಏನಕ್ಕೋಸ್ಕರ ಅಂದರೆ 2002 ನಡೆದಿರುವ ಆ ಘಟನೆ ಇದೆಲ್ಲ, ಗೋಧ್ರಾ, ಆಫ್ಟರ್ ಮತ್ ಆಫ್ ಗೋಧ್ರಾ, ಅದು ಮರೆಯೋಕ್ಕಾಗಲ್ಲ. ಅದು ಎಂದೆಂದಿಗೂ ಮರೆಯೋಕ್ಕಾಗಲ್ಲ. ಅದು ಮರೆಯೋಕ್ಕಾಗಲ್ಲ ಅಂದರೆ ಅದಕ್ಕೆ ಕ್ಲಿಯರೆನ್ಸು ಸಿಕ್ಕಿದೆ. ಇಲ್ಲ, ಅದಕ್ಕೆ ಅವ್ರ ಕ್ಲಿಯರೆನ್ಸ್ ಸಿಕ್ತು. ಆದರೆ 3,000 ಜನರ ಅವರ ಆಸ್ತಿ ಲೂಟಾಯಿತು. ಅಲ್ಲಿ ಎಷ್ಟೋ ಜನರನ್ನ ರೇಪ್ ಮಾಡಲಾಯಿತು, ಮತ್ತು ಎಷ್ಟೋ ಜನರನ್ನು ಕೊಂದಾಕಿದ್ದಾರೆ. ಈ ಮಾಡಿದವರೆಲ್ಲ ಎಲ್ಲಿ ಹೋಗಿದ್ದಾರೆ? ಅವ್ರಿಗೆಲ್ಲ ಎಲ್ಲ ಶಿಕ್ಷೆ ಆಗ್ತಿದೆಯೋ ಇಲ್ಲೋ? ಆ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೆ? ಸರಿ, ನಮ್ಮ ಪ್ರಕಾರ ಏನಂದರೆ, ಇಲ್ಲಿ ಬಾಬರಿ ಮಸ್ಜಿದ್ ಧ್ವಂಸ ಮಾಡಾಯಿತು, ನಮಗೆ ಜಾಗ ಸಿಕ್ಕಾಗಿದೆ, ಅವರಿಗೆ ಮಂದಿರ ಸಿಕ್ಕಾಗಿದೆ, ಓಕೆ ಬಾಯ್ ಬಾಯ್ ಬಂಜಾವ್, ನೋ ಪ್ರಾಬ್ಲಮ್. ಆದರೆ ಧ್ವಂಸ ಮಾಡಿದವರಿಗೆ ಕಾನೂನಡಿಯಲ್ಲಿ ಶಿಕ್ಷೆ ಆಗಬೇಕೋ ಇಲ್ವೋ? ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ನಾನು ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ಗೌರವಿಸುವನು. ಹೌದಾ? ಹೌದು, ಗೌರವಿಸಬೇಕಾಗಿದೆ. ನನ್ನ ಭೂಮಿ, ನನ್ನ ದೇಶ, ನಮ್ಮ ಜನರು ಎಲ್ಲರೂ ಸೇರ್ಕೊಂಡು ರಚಿಸಿರುವ ಈ ಒಂದು ಸಂವಿಧಾನವನ್ನ ನಾವು ಪಾಲನೆ ಮಾಡಿಲ್ಲ ಅಂದ್ರೆ ಯಾರು ಮಾಡ್ತಾರೆ? ನಾವು ಪಾಲನೆ ಮಾಡಬೇಕು. ನನಗೂ ಅದೇ ಕಾನೂನು, ನಿಮಗೂ ಅದೇ ಕಾನೂನು. ಸೊ ಕಾನೂನು ಅಡಿಯಲ್ಲಿ ಶಿಕ್ಷೆ ಕೊಡೋರಿಗೆ ಶಿಕ್ಷೆ ಕೊಡಲಾಗಿದೆಯಾ ಅಂತ ನನ್ನ ಪ್ರಶ್ನೆ. ಜಾಗ ಬಿಟ್ಕೊಡಕ್ಕೆ ನಾನು ಸಿದ್ಧ. ನಾನು ಫಸ್ಟೇ ಹೇಳಿದ್ದೀನಿ, ಜಾಗ ಬಿಟ್ಕೊಡಕ್ಕೆ ಮುಂಚೆನೇ ಹೇಳಿದ್ದೆ. ನೀವು ಹೇಳಿದ್ರಿ, ಒಳ್ಳೆ ಎಕ್ಸಾಂಪಲ್ ಕೊಟ್ರಿ, ಎಷ್ಟು ಜನರ ಅತ್ಯಾಚಾರ ಆಯಿತು, ಹಿಂಸೆಗೊಳಗಾದ ಅಂತ.
ನೀವು ಕಾಶ್ಮೀರಿ ಫೈಲ್ಸ್, ಕೇರಳ ಫೈಲ್ಸ್ ಎಲ್ಲ ನೋಡಿದ್ರೆ ಏನು ಅನಿಸುತ್ತೆ? ಆಗ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಹಿಂದೂಗಳು ಎಷ್ಟು ಅನ್ಯಾಯ ಆಗಿದೆ, ನ್ಯಾಯ ಸಿಕ್ಕಿದೆ. ಅದೇ ನಾನು ಅದೇ ಕೇಳ್ತಾ ಇರೋದು. ಅಲ್ಲಿನೂ ಅನ್ಯಾಯ ಆಗಿದ್ದವರಿಗೆ ನ್ಯಾಯ ಕೊಡಬೇಕು. ಯಾರಿಗೆ ಕೊಡಬೇಕು? ಕಾಶ್ಮೀರಿ ಪಂಡಿತರಿಗೆ ನ್ಯಾಯವನ್ನು ಸಲ್ಲಿಸಬೇಕಾಗಿರುತ್ತೆ. ನೋಡಿ, ನಾವು ಕರೆಕ್ಟ್, ನಾನು ಐ ಹ್ಯಾವ್ ಬೀನ್ ಅಬ್ಸರ್ವಿಂಗ್ ಯುವರ್ ಡಿಬೇಟ್ಸ್ ಆಲ್ಸೋ. ನಮ್ಮ ಲೈನ್ ಆಫ್ ಥಾಟ್ ಏನಂದ್ರೆ ಅನ್ಯಾಯದ ವಿರುದ್ಧ ನೀವು ಹೇಳ್ತೀರಾ ಕರೆಕ್ಟು, ಆದರೆ ಯಾಕೆ ಇದು ಬಹಿರಂಗವಾಗಿ ಎಲ್ಲೂ ಜನರಿಗೆ ನಂಬಿಕೆ ಬರೋ ಹಾಗೆ ಎಲ್ಲ ಮೌಲ್ವಿಗಳು ಒಂದು ಮೋದಿ ಅವ್ರ ಬಗ್ಗೆ ಮಾತಾಡ್ತಿದೀವಲ್ಲ, ಅದು ಫಸ್ಟ್ ಮುಗಿಸ್ಬಿಡ. ಮೋದಿ ಅವ್ರನ್ನ ನಾನು ದ್ವೇಷಿಸೋನಲ್ಲ, ಇವಾಗ ಕೂಡ ನಾನು ದ್ವೇಷಿಸೋನಲ್ಲ. ಬೆಂಬಲ ಇಲ್ಲ ಅಂದ್ರೆ ದ್ವೇಷ ಇಲ್ಲ, ದ್ವೇಷ ಅಂತಾನೆ ಸರ್. ಇಲ್ಲ, ಬೆಂಬಲ ಅಂದ್ರೆ ಅವರು ಒಂದು ಕೈ ಎಕ್ಸ್ಟೆಂಡ್ ಮಾಡ್ಕೊಂಡು ನಮ್ ಕೈ ಹಿಡಿಯಕ್ಕೆ ಬಂದರೆ ನಾನು ಅವ್ರ ಜೊತೆಗೆ ಎರಡು ಕೈ ಇಟ್ಕೊಂಡು ಹೋಗ್ತೀನಿ. ಏನ್ ಮಾಡ್ಬೇಕು? ಅವ್ರು ಏನ್ ಮಾಡಬಾರ್ದು ಮಾಡ್ತಿದ್ದಾರೆ? ವಿಶ್ವಾಸ ತುಂಬಿಸಬೇಕಷ್ಟೇ. ಏನ್ ಮಾಡ್ಬೇಕಾಗಿದೆ ಇವಾಗ? ಲೆಟ್ಸ್ ಗೋ. ವಿಶ್ವಾಸ ತುಂಬಿಸಬೇಕು. ಹೆಂಗೆ ನೋಡಿ, ಇವಾಗ ವೋಟ್ ಎಲೆಕ್ಷನ್ ಬರುವಾಗ ಅವ್ರು ಒಂದು ಮಾತು ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಅದು ಬೇರೆ ವಿಷಯ. ಅದು ಫಸ್ಟ್ ಟೈಮ್. ಮೂರನೇ ಟೈಮ್ ಬರ್ಬೇಕಂದ್ರೆ ಅವ್ರು ಒಂದು ಮಾತು ಹೇಳ್ತಾರೆ, ಏನಂತ ಹೇಳಿ, ನೀವು ಮಂಗಲಸೂತ್ರ, ಯಾರು ನಮ್ಮ ಮಂಗಲಸೂತ್ರವನ್ನು ತಗೊಂಡು ಹೋಗಕ್ಕೆ ಬರ್ತಾ ಇದಾರೋ, ಹೆಂಗಸರ ಮಂಗಲಸೂತ್ರ ಗೋಲ್ಡ್ ಅನ್ನು ತಗೊಂಡು ಹೋಗ್ತಾ ಇದಾರೋ ಅಂತಹ ಗುಸ್ಪೇಟಿ ಅವರಿಗೆ ನೀವು ಸಹಾಯ ಮಾಡಬೇಡಿ. ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಗುಸ್ಪೇಟಿ ಮುಸಲ್ಮಾನರಿಗೆ ಅವರು ಸಹಾಯ ಮಾಡ್ತಾರಂತೆ. ಅದು ಏನು ಮಾಡ್ತಾರೆ, ಮಂಗಲಸೂತ್ರವನ್ನು ತೊಗೊಂಡು ಹೋಗ್ತಾರಂತೆ, ಅಲ್ಲಿ ಇರತಕ್ಕಂಥ ಗೋಲ್ಡನ್ನು ತೊಗೊಂಡು ಹೋಗ್ತಾರಂತೆ. ಇದು ಅವರ ಸ್ಟೇಟ್ಮೆಂಟ್ ಆಗಿದೆ. ನಾನೇನಂದ್ರೆ, ನೀವು ಪ್ರೈಮ್ ಮಿನಿಸ್ಟ್ರು, ನನಗೂ ನೀವೇ ಪ್ರೈಮ್ ಮಿನಿಸ್ಟ್ರು, ಅವ್ರಿಗೂ ನೀವೇ ಪ್ರೈಮ್ ಮಿನಿಸ್ಟ್ರು, ನಾವು ಹೆಂಗೂ ಭಾರತಕ್ಕೆ ಪ್ರಧಾನಿ. ಭಾರತಕ್ಕೆ ಪ್ರಧಾನಿ ನೀವು ಯಾವುದೇ ಒಂದು ಪಕ್ಷ ಆಗಿರ್ಬೋದು, ಭಾರತಕ್ಕೆ ಪ್ರಧಾನಿ ಆದಮೇಲೆ ನೀವು ನಮ್ಮವರಾಗಿ ಮಾತಾಡಬೇಕಾಗಿರುತ್ತೆ, ನಮ್ಮೆಲ್ಲರ ಪರವಾಗಿ ಮಾತಾಡಬೇಕಾಗಿದೆ. ನೀವು ಒಂದು ಜನಾಂಗಗಳ ಬಗ್ಗೆನೇ ಮಾತಾಡಿದರೆ ಅಲ್ಲಿ ಸರಿ ಹೋಗಲ್ಲ. ಸೊ ನಮ್ಮ ಕೈ ಹಿಡಿಯೋಕ್ಕೆ ನೀವು ಮುಂದೆ ಬನ್ನಿ, ಎಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ, ಬಟ್ ಡೋಂಟ್ ಯೂಸ್ ಕಮ್ಯುನಲ್ ಕಾರ್ಡ್. ಈಗ ಎಷ್ಟೋ ಕೇಂದ್ರದ ಯೋಜನೆಗಳಿದಾವಲ್ಲ, ಅದನ್ನ ಮುಸಲ್ಮಾನರಿಗೆ ಕೊಡಬೇಡಿ ಅಂತ ಏನಾದ್ರು ಹೇಳಿದಾರ? ಅದೇಂತೂ ಹೇಳಿಲ್ಲ ಅಲ್ವಾ? ಅಲ್ಲಲ್ಲ, ಸರಿಗಿದೆ. ಯಾವ್ದು ಆರೋಗ್ಯದ ವಿಚಾರ ಇರ್ಬೋದು, ಅಲ್ಲಲ್ಲ, ಸರಿ, ಉದ್ಯೋಗದ ಯೋಚನೆ ಇರ್ಬೋದು. ಈಗ ಮುದ್ರಾ ಲೋನ್ನ ಬಳಸ್ಕೊಳ್ತಾ ಇಲ್ವಾ ನಮ್ಮ ಚೆನ್ನಾಗಿ ಬಳಸ್ಕೊಳ್ತಾ ಇದಾರೆ ನೋಡಿ. ಅದೆಲ್ಲ ಬಂದು ನಾನು ಅವರಿಗೆ ಕೇಂದ್ರದಿಂದ ಸಿಗುವಂತ ಯಾವ ಸೌಲಭ್ಯವನ್ನ ಎಲ್ಲ ಮುಸಲ್ಮಾನರು ಪಡ್ಕೊಳ್ತಾ ಇದಾರೆ, ಅದೆಲ್ಲ ಸರಿಗಿದೆ. ಹೇಳ್ಕೊಳ್ತಾರೆ, ಪರ್ಸೆಪ್ಷನ್ ಅಲ್ಲಿ ಮಾತ್ರ ಪ್ರಾಬ್ಲಮ್ ಆಗ್ತಿರೋದು. ಅಲ್ಲ, ನಾನು ಹೇಳೋದು ಓಕೆ, ನೀವು ಬೆಂಬಲ ಕೊಡಿ ಬಿಡಿ, ದಟ್ಸ್ ಡಿಫರೆಂಟ್ ಮ್ಯಾಟರ್, ದಟ್ಸ್ ಯುವರ್ ಮ್ಯಾಟರ್. ಆದ್ರೆ ನಾನು ಕೇಳುವಂಥದ್ದೇನು ಅಂದರೆ, ದೇಶ ಅಂತ ಬಂದಾಗ ನೀವು ಹೇಳಿದ್ರಿ ಭಾರತದ ಬಗ್ಗೆ ಅಪಾರವಾದ ನನಗೆ ಗೌರವ ಇದೆ, ಆ ನೆಲ ಅಂಥದ್ದು ಅಂತ ಹೇಳಿದ್ರಿ. ಹಿಂಗಿರುವಾಗ ಧರ್ಮ ಮೊದಲ ದೇಶ ಮೊದಲ ಅಂತ ಕೇಳಿದ್ರೆ ಏನು ಹೇಳ್ತೀರಾ ನೀವು? ನಾನು ಉತ್ತರ ಕೇಳಿದ್ರೆ ನಿಮಗೆ ಭಾಳ ಆಶ್ಚರ್ಯ ಕೂಡ ಆಗ್ಬೋದು. ದೇಶ, ಧರ್ಮ ಇವೆಲ್ಲವೂ ಹೇಗೆಂದರೆ, ಮನುಷ್ಯನಾದ ಬಾಡಿಯೊಳಗೆ ಒಂದು ಹಾರ್ಟ್ ಇದೆ, ಕಣ್ಗಳಿವೆ, ಮೂಗಿವೆ, ಕೈಗಳಿವೆ, ಕಾಲ್ಗಳಿವೆ, ಎಲ್ಲ ಇಂದ್ರಿಯಗಳಿದೆ, ಎಲ್ಲ ಬೇಕಿರುತ್ತೆ. ನಿಮಗೆ ತಂದೆ ಬೇಕೋ ತಾಯಿ ಬೇಕಂತ ಪ್ರಶ್ನೆ ಮಾಡಿದ್ರೆ, ಇಲ್ಲ ನಾನು ತಂದೆನೇ ಫಸ್ಟ್ ಅಂತಂದ್ರೆ ತಾಯಿಗೆ ಕೋಪ ಬರುತ್ತೆ. ಇಲ್ಲ ನಿನಗೆ ಕಣ್ಣಿದ್ದಂತೆ ಅಂತೀರಾ? ಮುಂದೆ ಬರ್ತೀನಿ. ತಾಯಿ ಬೇಕೋ ಹೆಂಡತಿ ಬೇಕಂತ ಕೇಳಿದ್ರೆ, ಹೆಂಡತಿ ಪಕ್ಕ ನಿಂತ್ಕೊಂಡು ನನಗೆ ತಾಯಿನೇ ಶ್ರೇಷ್ಠ ಅಂದರೆ ಹೆಂಡತಿ ಬಂದು ಕೊಡ್ತಾಳೆ ಸಕ್ಕದಾಗಿ. ಅಂದರೆ ಅವ್ರ ಜೊತೆಗೆ ಜೀವನ ಮಾಡೋಕ್ಕಾಗಲ್ಲ. ಕರೆಕ್ಟ್. ಹೀಗೆ ಸುತ್ತಮುತ್ತ ಇವಾಗ ಏನಂದರೆ, ನಾನು ದೇಶಕ್ಕೋಸ್ಕರ ಸೇವೆ ಮಾಡೋಕ್ಕಿದ್ದೀನಿ. ನನ್ನ ಸೇವೆ ದೇಶಕ್ಕೆ ಬೇಕಾಗಿರೋದು. ನಾನು ಜೀವನ ಮಾಡಬೇಕಾಗಿರೋ ಉದ್ದೇಶ ದೇವನಕ್ಕೋಸ್ಕರ. ನಾನು ಸೇವೆ ಮಾಡೋದು ದೇಶಕ್ಕೋಸ್ಕರ. ನಾನು ಜೀವ ಕೊಡೋದು ಈ ದೇಶಕ್ಕೋಸ್ಕರ. ಎಷ್ಟು ಖುಷಿ ಆಗ್ತಿದೆ ಅಂದರೆ, ಇದು ಸತ್ಯದ ಮಾತು. ಸುಮ್ಮನೆ ಮಾತಾಡಲ್ಲ. ನನಗೆ ಉಮರ್ ಶರೀಫ್ ಅವರ ಮಾತುಗಳನ್ನ ಕೇಳಿದಾಗ ಬಹಳ ಖುಷಿ ಆಗುತ್ತೆ. ಆದ್ರೆ ಇಷ್ಟು ಚೆನ್ನಾಗಿ ಯಾವುದು ಡಿಫ್ರೆನ್ಸ್ ಮಾಡಕ್ ಆಗಲ್ಲ ಅಂತ ಹೇಳುವಂಥ ಉಮರ್ ಶರೀಫ್ ಅವರ ಸಮುದಾಯದಲ್ಲಿ ಒಂದು ರಾಷ್ಟ್ರಗೀತೆಗೆ ಅವಮಾನ ಮಾಡೋದಿರ್ಬೋದು, ನಮ್ಮ ದೇಶದ ವಿರುದ್ಧ ಘೋಷಣೆ ಕೂಗೋದಿರ್ಬೋದು, ಅದನ್ನು ಮಾಡಿದಾಗ ನೀವು ಹೇಗೆ ಖಂಡಿಸ್ತೀರಾ ಅದನ್ನು? ನೋಡಿ, ಈ ದೇಶ ವಿರೋಧಿ ಚಟುವಟಿಕೆ ಮಾಡುವವರು ಯಾರಂದರೆ, ಈ ದೇಶವನ್ನು ತಮ್ಮ ದೇಶ ಅಂತ ಒಪ್ಪಿಗೆ ಕೊಡದೇ ಇರೋರು. ಯಾರು ದೇಶ ವಿರೋಧಿ ಆಗ್ತಾನೆ? ಈ ದೇಶ ನಮ್ದಲ್ಲ ಅಂತ ಭಾವಿಸೋನು ಅವ್ನು ದೇಶ ವಿರೋಧಿ ಆಗ್ತಾನೆ. ಕರೆಕ್ಟ್ ಅಲ್ಲ? ಆತನಿಗೆ ಇಲ್ಲ, ನಾನು ಬರ್ತೀನಿ. ಅಂಥವ್ರು ಎಲ್ಲಿದ್ದಾರೆ ಅಂದರೆ, ಅಂತಹ ಮನಸ್ಥಿತಿ ಎಲ್ಲಿದೆ ಅಂದರೆ, ಖಾಲಿಸ್ತಾನ್ ಸೆಪ್ರೇಟ್ ಕರಾವ್ ಅಂತ ಸಿಖ್ಸ್ ಇದ್ದಾರೆ, ಸಿಖ್ ಧರ್ಮದವರು. ಅದೇ ರೀತಿ ಕಾಶ್ಮೀರ ಆಜಾದ್ ಮಾಡೋ ಅಂತ ಹೇಳ್ಕೊಳ್ಳುವ ಅಲ್ಲಿ ಒಂದು ಸಮುದಾಯ ಇದೆ. ಇದನ್ನು ಬಿಟ್ಟರೆ ಕೇರಳದಲ್ಲಿ ಕೇಳಿಲ್ಲ, ನಿಮ್ಗೆ ಚೆನ್ನಾಗಿ ನೋಡಬೇಕಾಗಿರುತ್ತೆ.
ತಮಿಳ್ನಾಡಿನಲ್ಲಿ ಕೇಳಿಲ್ಲ. ನಿಜಾಮ್ ಕಾಲದಲ್ಲಿ 1947ನಲ್ಲಿ ಅವ್ರು ಬಿಟ್ಕೊಟ್ಟಿಲ್ಲ, ಯಾಕಂತಂದರೆ ಅವಾಗ ಪ್ರಾವಿನ್ಸ್ ಆಗಿತ್ತು, ಬಿಟ್ಕೊಟ್ಟಿಲ್ಲ. ಆಮೇಲೆ ಆಪರೇಷನ್ ಒಂದು ಶುರು ಮಾಡಿದರು ಸರ್ದಾರ್ ವಲ್ಲಭಾಯ್ ಪಟೇಲು ಮಾಡಿ, ಆಮೇಲೆ ಹೈದ್ರಾಬಾದನ್ನು ಇಂಡಿಯಾ ಜೊತೆಗೆ ಸೇರಿಕೊಂಡ್ರು. ಸೊ ಇಲ್ಲಿ ಯಾರು ಸೆಪ್ರೇಟಾಗಿ ಕೇಳಿಲ್ಲ. ಕೇಳೋರು ಯಾರಂದರೆ ಕಾಶ್ಮೀರ್ನಲ್ಲಿ ಇರುವಂಥ ಕಾಶ್ಮೀರಿಗಳು. ಸರ್, ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಪಾಕಿಸ್ತಾನ್ ಧ್ವಜನೆಲ್ಲ ಅದು ನೀವು ನೋಡಿದ್ರೆ ಪಾಕಿಸ್ತಾನ್ ಧ್ವಜ ಅಂತ ಕಾಣಿಸ್ತಿದೆ ನಿಮಗೆ. ಸರ್, ಪಾಕಿಸ್ತಾನ್ ಧ್ವಜಾನೇ ಇಲ್ಲ, ಅದು ಏನಂತ ನಿಮ್ಗೆ ಹೇಳ್ತೀನಿ ಹೇಳಿ ಸರ್. ಸರ್, ಅಲ್ಲ, ಹಂಗೆ ಮಾಡಿದ್ರೆ ತಪ್ಪ ಸರಿನಾ? ಇಲ್ಲ, ನನ್ನ ಪ್ರಕಾರ ಅಂದರೆ ನಮಗೆ ಅಂತ ಧ್ವಜ ಬೇಕಾಗೇ ಇಲ್ಲ. ನೋಡಿ, ಇಲ್ಲಿ ಸೂಫಿಗಳ ಒಂದು ನಂಬಿಕೆ ಪ್ರಕಾರ ಒಂದು ಹಾಫ್ ಹಿಲಾಲ್ ಇದಲ್ಲ, ಹಿಲಾಲ್ ಅಂದರೆ ಚಂದ್ರನ ಒಂದು ಹಾಫ್, ಅದನ್ನ ಇಲ್ಲಿರತಕ್ಕಂಥ ಸೂಫಿಗಳು ಅವ್ರ ದರ್ಗಾದ ಮೇಲೆ ಹಾಕೊಂಡಿದ್ದಾರೆ. ಹೌದು, ಅದು ಅವರ ಚಿಹ್ನೆ ಅಂತ. ಹೌದು. 1947 ಮುಂಚೆ ಮುಸ್ಲಿಂ ಲೀಗ್ ಅಂತ ಇತ್ತು. ಆ ಮುಸ್ಲಿಂ ಲೀಗ್ ಏನು ಮಾಡಿದ್ರು, ಆ ಚಿನ್ನವನ್ನು ಇಲ್ಲಿಂದ ತೊಗೊಂಡೋಗಿ ಪಾಕಿಸ್ತಾನ ತೊಗೊಂಡೋಗ್ಬಿಟ್ರು. ಬಟ್ 1947 ಮುಂಚೆನೇ ಆ ಚಿನ್ನ ಇಲ್ಲಿತ್ತು. ಇವಾಗ ಏನು ಮಾಡ್ತಾರೆ, ಅವ್ರು ಹಂಗೆ ಹಾಕೊಂಡ್ರೆ ನಾವು ಹಿಂಗೆ ಹಾಕೊಳ್ತೀವಿ ಅಂತ ಸೆಪ್ರೇಟ್ ಮಾಡ್ಕೊಂಡಿದ್ದಾರೆ ಇವರು. ನನ್ನ ಪ್ರಕಾರ ಈ ಧ್ವಜನೇ ಬೇಕಿಲ್ಲ ಅಂತ ಹೇಳ್ಕೊಳ್ಳೋಣ ನಾನು. ಅಲ್ಲ, ನೀವು ಹೇಳ್ತೀರಾ, ಆದ್ರೆ ಯಾಕೆ ನಿಮ್ಮಲ್ಲಿ ಯುನಿಟಿ ಇಲ್ವಾ? ಎಲ್ಲ ಮೌಲ್ಯ ನಾನು ಇಲ್ಲಿ ಪಾಕಿಸ್ತಾನ ಧ್ವಜ ಅಂತ ಇವರು ಅದನ್ನ ಯೂಸ್ ಮಾಡ್ತಿಲ್ಲ. ಇಲ್ಲಿರತಕ್ಕಂಥ ಸೂಫಿಯ ಒಂದು ಚಿಹ್ನೆಯಾಗಿ ಅದು ಇಸ್ತೆಮಾಲ್ ಮಾಡ್ತಿದ್ದಾರೆ. ಅಲ್ಲ ಸರ್, ಇಷ್ಟೆಲ್ಲ ದೊಡ್ಡದಾಗಿ ಉದ್ವಿಗ್ನತೆ ಇರುವಾಗ ನೀವು ಈಗ ನಾನು ಕೇಳಿದಾಗ ಅದನ್ನ ಹೇಳೋದಕ್ಕಿಂತ ಮುಂಚೆನೆ ಅದನ್ನೆಲ್ಲ ಮೌಲ್ಯಗಳು ಹೇಳಿ ಇದು ಸಮಾಜದಲ್ಲಿ ದೊಡ್ಡ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಯುನಿಟಿ ಯಾಕೆ ತಗೊಳ್ಳಲ್ಲ ನೀವು? ನೋಡಿ, ಯೂನಿಟಿ ಇಲ್ಲ. ಮುಸಲ್ಮಾನರಲ್ಲಿ ಎಲ್ಲಿ ಯೂನಿಟಿ ಇದೆ, ಎಲ್ಲಿ ಯೂನಿಟಿ ಇಲ್ಲ ಅಂತ ಕೂಡ ನಿಮ್ಗೆ ಹೇಳ್ಕೊಳ್ತೀನಿ. ಪ್ಲೀಸ್ ಸರ್, ನೋಡಿ, ರೋಡ್ನಲ್ಲಿ ಒಬ್ಬ ಗಡ್ಡ ಬಿಟ್ಕೊಂಡಿರುವ ಮುಸ್ಲಿಮ್ಗೆ ಎಲ್ಲಾದರೂ ಒಂದು ಡೇಂಜರ್ ಇದ್ದರೆ, ಚಿಕ್ಕ ಹುಡುಗಿಂದ ದೊಡ್ಡ ಮನುಷ್ಯವರೆಗೂ ಅಲ್ಲಿ ಮುಸಲ್ಮಾನರಿಗಿದ್ರೆ ನಿಂತ್ಕೊಂಡು ಅಮಾರ ಆದ್ಮಿ ಅಂತ ನಿಂತ್ಕೊಂಡ್ಬಿಡ್ತಾನೆ. ಇದು ಬ್ರದರ್ಲಿ ಲವ್ ಅನ್ನು ಅಲ್ಲಿ ತೋರಿಸ್ಕೊಳ್ತಾರೆ. ಎಲ್ಲಿ ತೋರಿಸ್ಕೊಳ್ಳ ಅಂದರೆ, ಬೇರೆ ಬೇರೆ ಪಂಗಡವಾಗಿದ್ದಾರಲ್ಲ ಮುಸಲ್ಮಾನರು, ಆ ಜಾಗದಲ್ಲಿ ಬೇರೆ ಒಂದು ಮಸೀದಿಯನ್ನು ಅಲ್ಲಿ ನಿರ್ಮಾಣ ಮಾಡೋಕ್ಕೆ ಹೋದರೆ ಅಲ್ಲಿ ಅವರೇ ತಡೆ ಮಾಡ್ತಾರೆ. ಬಾಬ್ರಿ ಮಸೀದನ್ನು ಧ್ವಂಸ ಮಾಡಿರೋ ಬಗ್ಗೆ ಅನೇಕರಿಗೆ ಗೊತ್ತು. ಮುಸಲ್ಮಾನರೇ ಎಷ್ಟೋ ಮಸೀದಿಗಳನ್ನು ಧ್ವಂಸ ಮಾಡಿರುವ ಇತಿಹಾಸ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಭಾರತದಲ್ಲಿ ಅವರ ಪಂಗಡದವರ ಮಸೀದಿಯನ್ನು ನಮ್ಮ ಏರಿಯಾ ಒಳಗೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ನಾವು ಬಿಟ್ಕೊಡಬಾರ್ದಂತ ಅಂತಹ ನಿಲುವು ತಗೊಳ್ಳುವವರು ಇವತ್ತಿಗೆ ಬೆಂಗಳೂರಿನಲ್ಲಿದ್ದಾರೆ. ನೀವು ಹೇಳ್ತಿದ್ದೀರಾ ಒಗ್ಗಟ್ಟಿದೆ ಅಂತ? ಒಗ್ಗಟ್ಟಂತೂ ಇಲ್ಲ ಸರ್. ನಾನು ಹೇಳ್ಕೊಳ್ಳೋದು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಮ್ಮೊಳಗೆ ಕೂಡ ದ್ವೇಷ ಇದೆ, ಪಂಗಡ ಒಳಗೆ ದ್ವೇಷ ಇದೆ ಸ್ವಾಮಿ. ಒಬ್ಬರ ಹಿಂದೆ ಇನ್ನೊಬ್ಬರ ನಮಾಜೆ ಮಾಡಲ್ಲ, ಅಂತಹ ದ್ವೇಷ ಇವತ್ತಿಗೂ ಇದೆ. ಆದರೆ ಕೆಲವೊಮ್ಮೆ ಏನು ಮಾಡ್ತಾರೆ, ಬೇರೆ ಬೇರೆ ವೇದಿಕೆ ಸಿಗುವಾಗ ಅದಕ್ಕೆ ತಕ್ಕಂತೆ ಬಣ್ಣವನ್ನು ಚೇಂಜ್ ಮಾಡ್ಕೊಳ್ತಾರೆ. ಫೈನ್ ಸರ್. ನೀವು ಕುರಾನ್ ಒಂದು ಜೀವಂತ ಪವಾಡ ಅಂತ ಹೇಳಿ, ಹೌದು, ಯಾವುದೇ ಧರ್ಮಗ್ರಂಥಗಳಿಗಿಂತ ಕೂಡ ಶ್ರೇಷ್ಠವಾದ ಧರ್ಮಗ್ರಂಥ ಮತ್ತು ಅದನ್ನು ಸಂರಕ್ಷಿಸಲಾಗಿದೆ ಅಂತ ನೀವೇ ನಂಗೆ ಕಳಿಸ್ತೀರಿ. ಹೇಗೆ ನೀವು ಹೇಳ್ತೀರಿ? ಯಾವ ಆಧಾರದ ಮೇಲೆ ಹೇಳ್ತೀರಿ ಇದನ್ನೆಲ್ಲ? ನೋಡಿ, ಒಂದು ವಿಷಯ ಬಂದು ಫಸ್ಟ್ ಕುರಾನ್ ಅಂದರೆ ಏನು? ಹೌದೌದು, ಕುರಾನ್ ಅಂದರೆ ಏನು? ಇವಾಗ ನೋಡಿ, ಒಬ್ಬ ವ್ಯಕ್ತಿ ಹುಟ್ಟುವಾಗಲೇ ಒಂದು ಧರ್ಮದ ಆಚರಣೆ ಮಾಡುವ ಸಮುದಾಯದಲ್ಲಿ ಹುಟ್ಟುತ್ತಾನೆ. ಅವನು ಒಬ್ಬ ಜೈನ ಧರ್ಮದಲ್ಲಿ ಹುಟ್ಟಿದರೆ ಅವನನ್ನು ಜೈನ ಅಂತ ಕರೀತಾರೆ, ಇಲ್ಲ ಒಬ್ಬ ಬ್ರಾಹ್ಮಣ ಅಂದರೆ ಬ್ರಾಹ್ಮಣ ಅಂತ ಕರೀತಾರೆ, ಮುಸ್ಲಿಂ ಅಂದರೆ ಮುಸ್ಲಿಂ ಅಂತ, ಕ್ರೈಸ್ತನ ಅಂದರೆ ಕ್ರೈಸ್ತ ಅಂತ ಕರೀತಾರೆ. ಸೊ ಅವನು ಏನು ಮಾಡ್ತಾನೆ, ಅದನ್ನು ಪ್ರೀತಿಸ್ತಾನೆ, ಅದಕ್ಕೆ ಗೌರವ ಕೊಡಕ್ಕೆ ಹೋಗ್ತಾನೆ. ಇದು ಒಂದು ರೀತಿ. ಅವನ ಹತ್ರ ಹೋಗಿ ಕೇಳಿದ್ರೆ ಯಾವ ಧರ್ಮ ಶ್ರೇಷ್ಠ ಅಂದರೆ ನನ್ನ ಧರ್ಮ ನನಗೆ ಶ್ರೇಷ್ಠ ಅಂತ ಹೇಳ್ಕೊತಾನೆ. ಅದು ನಿಲುವು, ಅವನ ಸ್ಟೈಲ್ ಆಫ್ ಆಪರೇಷನ್, ಅದು ಬೇರೆ ಇರೋದು. ಇಲ್ಲಿ ನಾವು ಮಾತಾಡುವಾಗ ನನ್ನ ತಾಯಿ ನಂಗೆ ಹೆಚ್ಚು ಅಂತ ನೀವು ಹೇಳ್ತೀರಿ ಅಲ್ವಾ? ಇವಾಗ ಇನ್ನೊಂದು ನಾವು ಲೆಟ್ಸ್ ಕ್ಲಿಯರ್ ದ ತಾಯಿ ನನಗೆ ಹೆಚ್ಚು ಅಂತ ಹೇಳಿದ್ರಲ್ಲ, ಇದು ಕರೆಕ್ಟು. ಒಂದೇ ಒಂದು ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಒಂದು 10 ಜನರಿದ್ದಾರೆ, ಅದರಲ್ಲಿ ಯಾರು ಜಾಸ್ತಿ ಹಣಕಾಸು ಬಡವರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಅವನ ತಂದೆ ಒಂದು ಜಿಪ್ಣ ಇರ್ತಾನೆ, ಅವನು ಕಾಸು ಖರ್ಚು ಮಾಡಲ್ಲ. ನಾನು ತಂದೇನೆ ಅಂತ ಹೇಳಿದ್ರೆ ಸುಲುಗಾರ ಆಗ್ತಾನೆ. ಇಲ್ಲಪ್ಪ, ಅಲ್ಲಿ ಒಬ್ಬರು ಇದ್ದಾರೆ, ಅವರೇ ಬಂದು ಜಾಸ್ತಿ ಅವ್ರ ಹತ್ರ ದುಡಿಮೆ ಎಲ್ಲ ಕಾಸೆಲ್ಲ ಇದೆ, ಅವರೇ ಎಲ್ಲರಿಗೂ ಹಂಚ್ಕೊಳ್ತಾರೆ, ಬಹಳ ಒಳ್ಳೆ ಮನುಷ್ಯ. ಇದು ಸತ್ಯ ಆಗತ್ತೆ. ಫೈನ್ ಸರ್. ಸೊ ಈ ಯಾರ್ಡ್ ಸ್ಟಿಕ್ ಒಳಗೆ ನಾವು ಬರಬೇಕಾಗಿಲ್ಲ. ನನ್ನ ತಂದೆ ಶ್ರೇಷ್ಠ ಅಂತ ಹೇಳಕ್ಕಿಂತ ಯಾವುದು ಅಲ್ಲಿ ಯಾರಲ್ಲಿ ಒಳ್ಳೆ ಕೆಲಸ ಮಾಡ್ತಾರೋ ಅವ್ರ ಹೆಸರೇ ಬರಬೇಕಾಗಿರುತ್ತೆ. ಸೊ ನಾನು ಇವಾಗ ಕುರಾನ್ ಬಗ್ಗೆ ಮಾತಾಡುವಾಗ ಏನಕ್ಕೆ ಈ ಪ್ಲಾಟ್ಫಾರ್ಮ್ ಕೊಡ್ತೀನಿ ಅಂದರೆ, ಕುರಾನ್ ಬಗ್ಗೆ ನಾನು ಮಾತಾಡುವಾಗ
ಇವರು ಧರ್ಮದ ಶ್ರೇಷ್ಠತೆಯನ್ನು ಅವ್ರು ಹಂಚ್ಕೊಳ್ತಾ ಇದ್ದಾರೆ ಅಂತ ಹೇಳೋಕೆ ಕಿಂತ ಇವ್ರು ಏನೋ ಒಂದು ಸತ್ಯ ಮಾತಾಡಕ್ಕೆ ಬಂದಿದ್ದಾರೆ, ಅರ್ಥ ಆಯ್ತು, ಅದೇ ಬೇಕಾಗಿರುತ್ತೆ ಸರ್. ಇಲ್ಲ, ವಿ ಆರ್ ಹಿಯರ್ ಟು ಲರ್ನ್ ಮ್ಯೂಚುವಲಿ. ಹೌದು ಅಲ್ವಾ? ನಿಮ್ಮಲ್ಲಿ ಏನಾದ್ರು ಒಳ್ಳೇದಿದ್ರೆ ನಾನು ಕಲಿಬೇಕು, ನನ್ನ ಮೈಂಡ್ ಸೆಟ್ ಕೂಡ ಅಷ್ಟೇ. ಹೌದು, ನನ್ನಲ್ಲೂ ಒಳ್ಳೇದಿದ್ರೆ ಅದನ್ನ ಅಳವಡಿಸ್ಕೊಂಡು ಒಳ್ಳೇದು ನಂಗೆ ಖುಷಿ ಆಗುತ್ತೆ, ನಂಗೆ ಆ ನಿರೀಕ್ಷೆ ಕೂಡ ಇರುತ್ತೆ. ನೀವು ನಿಮ್ಮಷ್ಟಕ್ಕೆ ದೊಡ್ಡವರು, ನನ್ನಷ್ಟಕ್ಕೆ ದೊಡ್ಡವರು. ಕರೆಕ್ಟ್. ಅಸಲಿಗೆ ಈಗ ನಾವೇನು ಹೇಳ್ತೀವಿ, ಭಗವದ್ಗೀತೆ ಅಂದರೆ ಭಗವಂತನ ಗೀತೆ, ಭಗವತ್ ಸಾರ. ಈ ಒಂದು ಸಮಾಜ ಸುಂದರಮಯವಾಗಿದ್ದುಕೊಂಡು ನಮ್ಮ ಜೀವನ ಸಾರ್ಥಕತೆ ಆಗೋ ಎಡೆಗೆ ನಿಟ್ಟಿನಲ್ಲಿರುವಂಥ ಒಂದು ಸಾರ, ಸಮ್ಮರಿ ಅಂತ ನಾವು ಕರಿತೀವಿ. ಹೌದು. ಹಾಗೆ ಕುರಾನ್ ಅಂದರೆ ಏನು? ಅದನ್ನು ಧರ್ಮಗ್ರಂಥ ಅಂತ ಮುಸಲ್ಮಾನರ, ಇಸ್ಲಾಂ ಧರ್ಮಗ್ರಂಥ ಅಂತ. ಕರೆಕ್ಟ್. ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ? ಕುಡ್ ಯು ಸಮರೈಸ್ ಇಟ್? ನೋಡಿ, ಕ್ರಿಸ್ಪ್ ಆಗಿ. ಕುರಾನ್ ಅಂದರೆ ಕ್ರಿಸ್ಪಾಗಿ ಕೊಡ್ತೀನಿ. ಕುರಾನ್ ಅಂದರೆ ದ್ಯಾಟ್ ವಿಚ್ ಈಸ್ ಬೀಂಗ್ ರಿಸೈಟೆಡ್. ಯಾವುದು ಅಧಿಕವಾಗಿ ಓದ್ತಾ ಇದ್ದಾರೋ, ಪಠಣೆ ಮಾಡ್ತಾರೋ, ಅದರ ಅರ್ಥ ಅದೇ ಕುರ್ಆನ್. ರಿಸಿಟೇಷನ್, ಕಂಟಿನ್ಯೂಸ್ ರಿಸಿಟೇಷನ್. ಕುರಾನ್ ಬಂದು ಕಂಟಿನ್ಯೂಸ್ ಆಗಿ ರಿಸೈಟ್ ಆಗ್ತಾ ಇದೆ ಈ ಪ್ರಪಂಚದಲ್ಲಿ. ಅದು ಹೇಗೆಂದರೆ, ಈ ಕುರಾನನ್ನು ಕಂಠಪಾಠ ಮಾಡಿರೋರೆ 1 ಕೋಟಿಗಿಂತ ಜಾಸ್ತಿ, 1.8 crores ಅಂತಲೂ ಹೇಳ್ತಾರೆ. 1.8 crores ಅಂದರೆ ಈ ಸಮುದಾಯ ನೋಡಿ. ಅಂದರೆ ಕಂಠಪಾಠ ಮಾಡೋಕ್ಕೆ ಆ ಭಾಷೆ ಕೂಡ ಗೊತ್ತಿಲ್ಲ ಅವರಿಗೆ. ಇವಾಗ ನಾನು ತಮಿಳ್ ಮಾತಾಡ್ತೀನಿ, ಇಲ್ಲ ಕನ್ನಡ ಮಾತಾಡ್ತೀನಿ, ಅರಬಿಕ್ ಸ್ವಲ್ಪ ಕಲ್ತಿದ್ದೀನಿ. ಬಟ್ ಅರಬಿನಲ್ಲಿ ಇರತಕ್ಕಂಥ ಆ ದೈವ ಗ್ರಂಥವನ್ನು ನಾನು ಹಾಗೆ ಕಂಠಪಾಠ ಮಾಡಿರಬೇಕಂದ್ರೆ ಅರ್ಥ ಕೂಡ ಮಾಡೋದೆ. ಫಾರ್ ಉದಾಹರಣೆ ಕೊಡಬೇಕಂದ್ರೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್, ಇದು ನಾನು ಇವಾಗ ಓದೋದು ಆಲ್ಮೋಸ್ಟ್ 90% ಮುಸ್ಲಿಮ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್ إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. ಇದು 7 verses of the Quran. Okay. What is the meaning of that? ಅದೇ Alhamdulillahi Rabbil Alameen, all praises and thanks be to God Almighty. ಅಂದರೆ ನನ್ನ ಕೃತಜ್ಞತೆ ಅಂದರೆ ದೇವನಿಗೆ ಎಲ್ಲ ಪ್ರೈಸಸ್ಸು, ನಾನು ಗೌರವ ಕೊಡೋದು ಎಲ್ಲ ಆ ದೇವನಿಗೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ವಿಶ್ವದ ಪ್ರಭು ಆಗಿರುವನು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅರ್ ರಹ್ಮಾನಿರ್ ರಹೀಮ್, ಪರಮ ದಯಾಮಯನು, ಎಲ್ಲರಿಗೂ ಬೇಕಾಗಿರೋದನ್ನು ಎಲ್ಲವನ್ನು ಕೊಡುವನು. ಆಕಾಶವನ್ನು ಸೃಷ್ಟಿ ಮಾಡಿದ್ದಾನೆ, ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ, ಮಳೆಯನ್ನು ಬರೆಸುವನು, ಮತ್ತು ಸೂರ್ಯ ಚಂದ್ರ ಇವೆಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಮನುಷ್ಯರ ಅವನಿಗೆ ಬೇಕಾಗಿರೋದು ಆಹಾರ, ಹೆಂಡತಿ, ಮಕ್ಕಳು ಎಲ್ಲವನ್ನು ಕೊಟ್ಟವನು, ಎಲ್ಲರಿಗೂ ಕೊಡ್ತಾನೆ. ಅದರಲ್ಲಿ ಬರೀ ಮುಸಲ್ಮಾನ್ರಿಗಂತಿಲ್ಲ, ಅರ್ ರಹ್ಮಾನ್ ಅಂದರೆ ಎಲ್ಲರಿಗೂ ಕೊಡುವನು, ಅಂದರೆ ಪರಮದಯಾಮಯನು. ಇದನ್ನು ಕ್ಲಾರಿಫೈ ಮಾಡಬೇಕು ನೀವು. ಭಗವಂತನಲ್ಲಿ ನಂಬಿಕೆ ಇಡೋನಾಗಿರ್ಬೋದು, ನಂಬಿಕೆ ಇಲ್ಲದೆ ಇಡೋಣ, ಎಲ್ಲರಿಗೂ ಕೊಡ್ತಾನೆ. ನಾಸ್ತಿಕ ಅಂದ್ರೆ ಕಾಫಿರ್ ಅನ್ನೋ ಶಬ್ದ ಇವತ್ತು ನಮಗೆ ಬಹಳಷ್ಟು ಜನರಿಗೆ ಅದು ಬೇರೆ ರೀತಿಯಾದ ಸಂದೇಶ ಕೊಡ್ತಾ ಇದೆ. ನೀವು ಅದಕ್ಕೆ ಸ್ಪಷ್ಟೀಕರಣ ಕೊಡಲೇಬೇಕು. ಹೌದೌದು, ಖಂಡಿತ. ಇವಾಗ ದೇವನನ್ನು ತಿರಸ್ಕರಿಸುವನು ಕೂಡ ಅವನಿಗೂ ಬೇಕಾಗಿರುವ ಎಲ್ಲ ಆಹಾರವನ್ನು ದೇವನೇ ಕೊಡ್ತಾನೆ. ಸೂಪರ್. ಇದರಲ್ಲಿ ನನಗೆ ಯಾವ ಸಂಶಯ ಇಲ್ಲ. ಐ ರೆಸ್ಪೆಕ್ಟ್ ಇಟ್. ಓಕೆ. ನಿರ್ರಹೀಮ್ ಅಂದರೆ ಕರುಣಾನಿಧಿ. ಅವನು ಎಂಥ ಕರುಣಾನಿಧಿ ಅಂದರೆ ಸ್ವರ್ಗಕ್ಕೆ ಕಳಿಸ್ತಾನೆ. ಅವನು ಅವರು ಭೂಮಿಯಲ್ಲಿ ಮಾಡಿರೋ ಪಾಪವನ್ನು ಕ್ಷಮಿಸಿ ಸ್ವರ್ಗಕ್ಕೆ ಕಳಿಸೋನು. ಕರುಣೆಯನ್ನು ಭೂಮಿನಲ್ಲಿ ಕೂಡ ತೋರಿಸ್ತಾನೆ. ಆದರೆ ಇವನು ಜೀವಂತವಾಗಿರೋ ಕಾಲದಲ್ಲಿ ಒಳ್ಳೆಯದೇ ಮಾಡಿಲ್ಲ, ಎಲ್ಲರಿಗೂ ಕಷ್ಟ ಕೊಟ್ಟಿದ್ದಾನೆ, ಅಂಥವನ್ನ ಅವನು ಶಿಕ್ಷೆ ಕೊಡ್ತಾನೆ. ಯಾರು ದೇವನನ್ನು ಸ್ಮರಣಿಸಿ ದೇವನ ಹತ್ರ ಅವನು ಕ್ಷಮಾಪಣೆ ಕೇಳಿಕೊಂಡು ಈ ಭೂಮಿ ಬಿಟ್ಟು ಹೋಗ್ತಾನೋ ಅವನನ್ನು ಕ್ಷಮಿಸಿ ದೇವನು ಕರುಣೆ ತೋರಿಸಿ ಅವನಿಗೆ ಸ್ವರ್ಗವನ್ನು ನೀಡ್ತಾನೆ. ಫೈನ್ ಸರ್, ಐ ಪಾಸ್ ಇಟ್. ತುಂಬ ಚೆನ್ನಾಗಿತ್ತು. ಆ ಅರ್ಥವೇ ಎಲ್ಲ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅರ್ಥ, ಎಲ್ಲ ಧರ್ಮಗಳೆಲ್ಲ ಸಾರವೂ ಕೂಡ ಇದೆ. ಗಾಡ್ ಈಸ್ ಅಲ್ಟಿಮೇಟ್, ಹೈಯರ್ ಸೆಲ್ಫ್, ಪರಮ ಆತ್ಮ ಅಂತ ಕರಿತೀವಿ ನಾವು. ಆದರೆ ನಾವು ಮನುಷ್ಯರನ್ನ ಮನುಷ್ಯರಾಗಿ ಕಾಣದೆ ದೇವರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಒಂದು ಯೋಚನೆನೇ ನಾವಿವತ್ತು ಮನುಷ್ಯರನ್ನ ಸಾಯಿಸುವ ಹಂತಕ್ಕೇನಾದರೂ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆಯಾ? ಅದೇ, ಮನುಷ್ಯನನ್ನು ಮನುಷ್ಯನಾಗಿ ನಾವು ಗೌರವ ಕೊಡಬೇಕು. ಹಾಂ, ಅಂದರೆ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಈ ಕುರಾನ್ನ ಪವಿತ್ರ ಗ್ರಂಥದ ಸಾರಾಂಶವನ್ನು ಮಿಸ್ಲೀಡ್ ಮಾಡಿಕೊಂಡು ನೋಡಿ ಮಿಸ್ಲೀಡ್ ಮಾಡಿಕೊಂಡು ಮನುಷ್ಯರು ಇವತ್ತು ಸಾಯ್ತಾ ಇದ್ದಾರೆ, ಹಿಂಸೆಗೆ ಕಾರಣವಾಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಹೌದು, ಅದೇ ನಾವು ಮಾತಾಡಿದ್ವಿ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್? ನೋಡಿ, ಇದರಲ್ಲಿ ಅಲ್ಲ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್? ಬರ್ತೀನಿ ನಾನು. ಇವಾಗ ಏನಂದರೆ ವಲಕದ್ ಕರ್ರಮ್ನ ಬನಿ ಆದಮ್, ಇದು ಕೂಡ ಕುರಾನಲ್ಲಿ ಇದೆ. ವಲಕದ್
ಕರ್ರಂನ ಬನಿ ಆದಮ್. ಇದರ ಅರ್ಥ ಏನಂದರೆ ನಾವು ಆದಮಿನ ಮಕ್ಕಳಾದ ಎಲ್ಲರನ್ನೂ ಗೌರವಿಸುತ್ತೇವೆ ಅಂತ ಕುರಾನ್ ಹೇಳ್ಕೊಳುತ್ತೆ, ದೇವನ ಹೇಳ್ಕೊಳ್ತಾನೆ. ಎಲ್ಲರೂ ಆದಮಿನ ಮಕ್ಕಳಂತ ಹೇಳಿದ ನಂತರ ದೇವನ ಹೇಳ್ಕೊಳ್ತಾನೆ ನಾವು ಎಲ್ಲ ಮನುಷ್ಯರನ್ನು ಗೌರವಿಸುತ್ತೇವೆ, ಎಲ್ಲ ಮನುಷ್ಯರನ್ನು, ಬರೀ ಮುಸಲ್ಮಾನರಂತ ಕುರಾನ್ ಹೇಳಿಲ್ಲ. ಎಲ್ಲ ಇದರಲ್ಲಿ ಆಳವಾದ ವಿಚಾರ ಇದೆ ಇದರೊಳಗೆ. ಇದರಲ್ಲಿ ಕೆಲವರು ಚಿಕ್ಕ ಮನಸ್ಸಿಟ್ಕೊಂಡು ಓದೋರಿಗೆ ಅದು ಅಷ್ಟೇ ಅವರಿಗೆ ಕಾಣಿಸುತ್ತೆ. ಮನಸ್ಸು ವಿಶಾಲವಾಗಿ ಇಟ್ಕೊಳ್ಬೇಕು, ಅದನ್ನು ಕಲಿಬೇಕು. ಸರ್ ನೀವು ಆವಾಗ ಹೇಳಿದ್ರಿ 1% ಭಯೋತ್ಪಾದಕರಿದ್ದಾರೆ ಮುಸಲ್ಮಾನರು ಅಂತ. ಒಂದು ಆಟಮ್ ಬಾಂಬ್ ಒಂದೇ ಸರ್, ಅದು ಎಷ್ಟು ಜನರನ್ನು ನಾಶ ಮಾಡಬಲ್ಲದ? ಹೌದು, ಖಂಡಿತ. ಆ 1% ನಮ್ಮ ಸಮುದಾಯದಲ್ಲೂ ಇದ್ದಾರೆ ಅಂತ ಹೇಳಿದ್ದು. ನಮ್ಮ ಸಮುದಾಯದಲ್ಲಿ ಮಾತ್ರ. ಯಾಕೆ ಹೆಚ್ಚು ಮುಸಲ್ಮಾನ್ ಹೆಸರುಗಳಿಗೆ ಕಾಣಸಿಗ್ತವೆ? ಏನಂದ್ರೆ ಇವಾಗ ಸುಮಾರು 2 ದಿನ ಮುಂಚೆ ಅಲ್ಲ, ಅದಕ್ಕೆ ಏನು ಆರೋಪ ಮಾಡ್ತಿದ್ದಾರೆ ಅಂದರೆ ನೀವು ಇಷ್ಟು ಪವಿತ್ರವಾಗಿ ಗೌರವಿಸುವಂಥ ಕುರಾನ್ ಪ್ರೇರಣೆ ಅನ್ನೋ ಒಂದು ಸ್ಪ್ರೆಡ್ಡಿಂಗ್ ಆಗ್ತಾ ಇದೆ. ಹೌದು, ಅದಕ್ಕೆ ನೀವು ಹೇಗೆ ರೆಸ್ಪಾನ್ಸಿಬಲ್ ಆಗಿ ಅದನ್ನು ಆ ಒಂದು ಏನು ನೀವೇನು ವೈರಲ್ ಆಗ್ತಿದೆಯಲ್ಲ ಆ ವಿಚಾರವನ್ನು ಸರಿ ಮಾಡೋಕ್ಕೆ ಏನು ನಿರ್ಧಾರ ತೆಗೆದುಕೊಳ್ತಿದ್ರಿ? ಯಾವ ರೀತಿ ನೀವು ಸಪೋರ್ಟ್ ಮಾಡ್ತಾ ಇದ್ರಿ? ಏನು ಕೆಲಸ ಮಾಡ್ತಾ ಇದ್ರಿ? ಪ್ರಪಂಚದಲ್ಲಿ ಎಷ್ಟೋ ವಿಷಯಗಳನ್ನು ಸರಿಪಡಿಸಬೇಕಾಗಿದೆ. ಯಾಕಂದರೆ ಎಲ್ಲ ಕಡೆ ಅಲ್ಲ, ಇದು ಅತಿ ದೊಡ್ಡ ಪಿಡುಗು ಪ್ರಾಬ್ಲಮ್ ಇದೆ. ಏನಂದರೆ ಸಿಗ್ನಲ್ನಲ್ಲಿ ನಾವು ನಿಂತ್ಕೊಂಡು ಹೋಗಬೇಕಾಗಿದೆ, ರೆಡ್ ಲೈಟ್ ತೋರಿಸ್ತಾರೆ. ಆ ರೆಡ್ ಲೈಟ್ ತೋರಿಸುವಾಗಲೂ ಕೂಡ ಗಾಡಿ ಓಡಿಸೋಣ ಏನು ಹೇಳೋಕ್ಕಾಗತ್ತೆ? ಟ್ರಿಪಲ್ಸ್ನಲ್ಲಿ ಹೋಗಂಗಿಲ್ಲ ಅಂತ ಕಾನೂನಿದೆ, ಡಬಲ್ಸ್ ಹೋಗಬೇಕು. ಹೌದು, ಟ್ರಿಪಲ್ಸ್ ಹೋಗ್ತಾರೆ. ಮತ್ತು ಹೆಲ್ಮೆಟ್ ಹಾಕ್ಕೊಂಡೇ ಹೋಗ್ಬೇಕಂತ ಕಾನೂನು ಇರುವಾಗ ಹೆಲ್ಮೆಟ್ ಹಾಕ್ಕೊಳ್ದೆ ಹೋಗ್ತಾರೆ. ಇಂಥ ಕೆಲಸ ಎಲ್ಲ ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಅದು ಮಾಡಬೇಕಂತಲೇ ಹೋಗ್ತಾರೆ. ಅಂಥವರು ನಮ್ಮ ಸಮುದಾಯದಲ್ಲಿ ಬೆಂಗಳೂರಿನಲ್ಲಿ ಜಾಸ್ತಿ ನೋಡೋಕ್ಕೆ ಸಾಧ್ಯ ಇದೆ. ಇದು ನನ್ನ ಸ್ಟೇಟ್ಮೆಂಟು. ಕರೆಕ್ಟ್. ಯಾಕಂದರೆ ಇದು ನನ್ನ ಅನುಭವವಾಗಿದೆ. ಇದು ನನ್ನ ಸ್ಟೇಟ್ಮೆಂಟು ಬೆಂಗಳೂರಿನಲ್ಲಿ. ಬಟ್ ಇಂಥ ಅನುಭವ ಮಂಗಳೂರಿನಲ್ಲಿ ನನಗೆ ಕಾಣಿಸ್ಲಿಲ್ಲ. ದಟ್ ಈಸ್ ವೇರ್ ಐ ಆಮ್ ಸೇಯಿಂಗ್. ಮಂಗಳೂರಿನಲ್ಲಿ ಮುಸಲ್ಮಾನರಾಗಲಿ, ಹಿಂದೂಗಳಾಗಲಿ, ಕ್ರೈಸ್ತರಾಗಲಿ, ಅವ್ರ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಇದೆ ಸ್ವಾಮಿ. ನನಗೆ ಇವತ್ತವರೆಗೂ ಅರ್ಥ ಆಗ್ತಿಲ್ಲ ಅಲ್ಲಿ ಹೆಂಗೆ ಗೊಂದಲ ಆಗೋಕ್ಕೆ ಸಾಧ್ಯ ಅಂತ. ಅಷ್ಟು ಚೆನ್ನಾಗಿದ್ದಾರೆ. ಮುಸ್ಲಿಮ್ಸ್ ನೋಡಿದ್ರು ಚೆನ್ನಾಗಿದ್ದಾರೆ, ಅವರ ಸಂಪ್ರದಾಯಗಳು, ಅವರ ವಿಚಾರಗಳು, ಅವರ ಸಂಸ್ಕೃತಿಗಳು. ಹಿಂದೂಗಳು ನೋಡಿದ್ರೆ ಬ್ಯೂಟಿಫುಲ್ ಆಗಿದ್ದಾರೆ, ವಂಡರ್ಫುಲ್ ಪೀಪಲ್. ಕ್ರಿಶ್ಚಿಯನ್ಸ್ ಹೋದರೆ ವಾವ್ ಹಂಗಿದ್ದಾರೆ. ಮತ್ತು ಹೆಂಗೆ ಅಲ್ಲಿ ಗೊಂದಲ ಅರ್ಥ ಆಗ್ತಿಲ್ಲ. ಇಲ್ಲಿ ಗೊಂದಲ ಆದರೆ ಓಕೆ, ಇಲ್ಲಿ ಸಾಧ್ಯತೆ ಇದೆ. ಇಲ್ಲಿ ಬೀಲಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನೈಟ್ ಟೈಮ್ನಲ್ಲಿ, ಅಲ್ಲಿ ಸಿಗರೇಟ್ ಸೇರ್ಕೊಂಡು ಹೋಗ್ತಾ ಇದ್ದಾನೆ, ನೈಟೆಲ್ಲ ಸುತ್ತಾಡ್ತಿದ್ದಾನೆ, ಇವನ ಹಿಂಗೆ ಇರ್ತಾನಂತ ನಾನು ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು. ಅಲ್ಲಿ ಏನಕ್ಕೆ ಪ್ರಾಬ್ಲಮ್ ಇರೋದು? ಸೊ ಇದೆ ಸಮಥಿಂಗ್ ಎಲ್ಸ್. ಅಲ್ಲಿ ಬೇರೆ ಸಮಸ್ಯೆ ಇದೆ, ಇಲ್ಲಿ ಬೇರೆ ಸಮಸ್ಯೆ ಇದೆ. ಇಲ್ಲಿರೋ ಸಮಸ್ಯೆ, ಇದಕ್ಕಿರುವ ರೋಗಕ್ಕೆ ಮೆಡಿಸಿನೇ ಬೇರೆ ಇರೋದು, ಅಲ್ಲಿರುವ ರೋಗಕ್ಕೆ ಮೆಡಿಸಿನೇ ಬೇರೆ ಇರೋದು. ಸೊ ಫೈನ್, ಒಂದೊಂದು ಜಾಗದಲ್ಲಿ ಒಂದೊಂದು ಪ್ರಾಬ್ಲಮ್ ಬೇರೆನೇ ಇರೋದು. ಓಕೆ, ಅರ್ಥ ಆಗ್ತಿಲ್ಲ. ಅರ್ಥ ಆಯಿತು, ಕರೆಕ್ಟು. ಈಗ ನಾನು ಇದಕ್ಕೆ ಉತ್ತರ ಕೊಡಬೇಕು ಅಂತಿದೆ. ಒಂದು ಸ್ಕೂಲಲ್ಲಿ ಓಕೆ ಎಲ್ಲ ಮಕ್ಕಳು ಪಾಸ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಕೆಲವರು ಫೇಲ್ ಆಗ್ತಾರೆ. ಆದರೆ ಕೆಲವೊಂದು ಭಾಗಗಳಿದ್ದಾವೆ, ಆ ಸ್ಕೂಲಿಗೆ ಸೇರಿಸಿದ್ರೆ, ಆ ಭಾಗದಲ್ಲಿ ಸೇರಿಸಿದ್ರೆ ಸೂಪರ್ ಚೆನ್ನಾಗಿ ಆಗ್ತಾರಂತೆ, ಮೆಜಾರಿಟಿ ರಿಸಲ್ಟ್ ಇರುತ್ತೆ. ಕರೆಕ್ಟ್, ಹೌದು. ಆದರೆ ಅದೇ ರೀತಿಯಾಗಿ ನೆಗೆಟಿವ್ ಆಗಿ ಯಾಕೆ ಮುಸಲ್ಮಾನರಲ್ಲಿ ನಾವು ಆ ಥರದ್ದು ಜಾಸ್ತಿ ನೋಡ್ತಾ ಇದ್ದೀವಿ ಅನ್ನೋ ಒಂದು ಹಣೆಪಟ್ಟಿ ಇದೆಯಲ್ಲ. ಕರೆಕ್ಟ್. ಅದೇ ಹೇಳಿದ್ದು. ಅಂದರೆ ಎಲ್ಲಿ ಪ್ರೇರಣೆ ಇದೆ? ಸಿದ್ಧಾಂತದಲ್ಲಿ ಏನಾದರೂ ಆ ಥರ ಇದೆಯಾ? ಧರ್ಮಗ್ರಂಥದಲ್ಲಿ ಏನು ಹೇಳಿದೆ, ಏನು ಹೇಳಿಲ್ಲ? ನೀವು ಮಾತ್ರ ಎಲ್ಲ ಡಿಬೇಟ್ಗಳಲ್ಲೂ ಹೇಳ್ತೀರಿ ಕುರಾನ್ನಲ್ಲಿ ಹಿಂಗಿಲ್ಲ ರೀ ಅಂತ. ಯಾಕೆ ಅದನ್ನು ಬಹಿರಂಗವಾಗಿ ಎಲ್ರಿಗೂ ನಂಬಿಕೆ ಬರೋ ಹಾಗೆ ಎಲ್ಲರೂ ಹೇಳ್ತಲ್ಲ ಅವಾಗಿಂದ ಎಲ್ರಿಗೂ ಅಂತ ನೋಡಿ. ನಾವು ಎಷ್ಟೇ ವಿಚಾರ ಬಂದು ಕುರಾನ್ನಲ್ಲಿ ಹೀಗಿದೆ ಹಾಗಿದೆ ಅಂತ ಹೇಳಿದ್ರು ಕೂಡ ನೀನು ಹೇಗಿದೆ ಅಂತಲೇ ಮನುಷ್ಯನನ್ನು ನೋಡ್ತಾರೆ. ಕರೆಕ್ಟ್. ನಾನು ಕುರಾನ್ನಲ್ಲಿ ಇದಿದೆ ರೀ, ಮದ್ಯಪಾನ ಸೇರಬಾರ್ದು, ಮತ್ತು ವ್ಯಭಿಚಾರ ಮಾಡಬಾರ್ದು, ನಾನು ಹೇಳ್ಬೋದು. ನಾನು ಅದ್ರ ಪ್ರಕಾರ ಜೀವನ ಮಾಡ್ತಿದ್ದೀನ, ಅದನ್ನೇ ನೀವು ನೋಡ್ತೀರಾ. ಕರೆಕ್ಟ್. ನಿನ್ನ ಪುಸ್ತಕದಲ್ಲಿ ಏನೇ ಇರಲಿ, ನೀನು ಹೇಗಿದೆಯಾ ಅದು ತೋರಿಸ್ಕೋ, ಅದೇ ತಾನೆ. ನೀನು ಹೆಂಗಿದೆಯಾ ಅದು ತೋರಿಸ್ಕೋ, ಅದು ಬೇಕಾಗಿರೋದು. ಅದಕ್ಕೆ ಅರ್ಲಿಯರ್ ನಾನು ಕೇಳಿದೆ, ಮದ್ರಸಾದಲ್ಲಿ ಏನು ಶಿಕ್ಷಣ ಕೊಡ್ತಾರೆ? ಅದೇ ಹೇಳಿದಲ್ಲ ನಾನು ಫಸ್ಟ್ ನಿಮ್ಮ ಮುಂದೆ ಹೇಳಿದ್ದು. ಹೇಗೆ ಕುದುರೆಗೆ ಈ ಕಡೆ ಕವರ್ ಮಾಡಿಬಿಟ್ಟು ಬರೀ ಓಡ್ ಅಂತ ಬಿಡ್ತಾರೋ ಹಾಗೆ ಮಾಡ್ಕೊಂಡಿದ್ದಾರೆ ಇವತ್ತಿನ ವ್ಯವಸ್ಥೆಯಲ್ಲಿ. ಪ್ರಾಬ್ಲಮ್ ಇದು ಎಲ್ಲಿ? ಮದ್ರಸದ ಅನೇಕ ಮದ್ರಸಗಳಲ್ಲಿ, ಅನೇಕ ಮದ್ರಸಲ್ಲಿ. ನಾನು ಅದನ್ನ 90% ಅಲ್ಲ ಸರ್, ಅಂದ್ರೆ ಏನ್ ಮಾಡ್ತಿದ್ದಾರೆ ಅಂತ ನೋಡಿ. ಕುರಾನ್ ಪಠಣೆ ಮಾಡ್ತಾ ಇದ್ದಾರೆ, ಕುರಾನ್ ಕಂಠಪಾಠ ಮಾಡಿಸ್ತಾರೆ, ಮತ್ತೆ ಅರಬಿ ಲ್ಯಾಂಗ್ವೇಜ್ ಅನ್ನ ಕಳಿಸ್ತಾ ಇದ್ದಾರೆ, ಮತ್ತೆ ಅದರ ನಂತರ ಪ್ರವಾದಿಯ ಜೀವನದ ವಚನಗಳನ್ನು ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ, ಬಟ್ ಅಷ್ಟು ಸಾಲದು ನನ್ನ ಪ್ರಕಾರ. ಅದರ ಅಪ್ಡೇಟೆಡ್ ಆಗಿಲ್ಲ ಅಂತ ಇದು ಸಾಲದು.
ನಮ್ಗೆ ಇನ್ನೂ ಬೇಕಾಗಿದೆ. ಏನು ಬೇಕಾಗಿದೆ? ಮದ್ರಾಸೆಯಿಂದ ಬರೋನು ಅವನು ಲೋಕಲ್ ಲ್ಯಾಂಗ್ವೇಜನ್ನು ಚೆನ್ನಾಗಿ ಮಾತಾಡಬೇಕು, ಅವನು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತಾಡಬೇಕು, ಅವನು 10th ಪಾಸ್ ಆಗಬೇಕು, ಮತ್ತು ಅವನು ಡಿಗ್ರಿ ಪಾಸ್ ಮಾಡಬೇಕು, ಅವನು ಒಂದು ಲಾಯರ್ ಆಗಬೇಕು, ಇಲ್ಲ ಒಂದು ಇಂಜಿನಿಯರ್ ಆಗಬೇಕು, ಇಲ್ಲ ಡಾಕ್ಟರ್ ಆಗಬೇಕು, ದೇಶಕ್ಕೆ ಸೇವೆ ಮಾಡಬೇಕು. ಇಷ್ಟು ಮಾಡಿದ್ರೆ ಮದ್ರಸಾ ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಬರೀ ನಾನು ಕುರಾನ್ ಪಠಣೆ ಮಾಡ್ತೀನಿ ಮತ್ತು ಆಮೇಲೆ ಹೋಗ್ಬಿಟ್ಟು ಚಂದ ವಸೂಲು ಮಾಡ್ತಾನೆ, ಅಲ್ಲಿ ಹೋಗಿ ಮಸೀದಿ ಒಳಗೆ ನಮಾಜ್ ಮಾತ್ರ ಮಾಡ್ತಾನೆ ಅಂದರೆ ನಮ್ಮ ಮದ್ರಸಾ ಎಜುಕೇಷನ್ ಇನ್ಕಂಪ್ಲೀಟ್ ಅಂತ ನಾನು ಭಾವಿಸ್ತೀನಿ. ಆ್ಯಕ್ಚುಲಿ ಈಗ ಅದೇ ಆಗ್ತಾ ಇರೋದು, ಅದೇ ಪ್ರಾಬ್ಲಮ್ ಇರುತ್ತೋ, ಸಮಸ್ಯೆ ಇರೋದಲ್ಲಿ. ಓಕೆ, ಹಾಗೆ ಇದಕ್ಕೆ ಪರಿಹಾರ ಏನು? ಪರಿಹಾರ ಏನಂದ್ರೆ ಇವತ್ತಿಗೆ ಒಂದು ಸೆಕ್ಷನ್ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಕೇರಳ ಆಗಲಿ ತಮಿಳ್ನಾಡು ಆಗಲಿ ಫಾರ್ವರ್ಡ್, ಯಾವತ್ತಿಗೂ ಫಾರ್ವರ್ಡ್. ನಮ್ಮಲ್ಲಿ ಮದ್ರಸಾ ಎಜುಕೇಷನ್ ಬೇರೆ ಮತ್ತು ವರ್ಲ್ಡ್ ಎಜುಕೇಷನ್ ಬೇರೆ ಅಂತ ಯಾವತ್ತಿಗೂ ನಾವು ನೋಡಿಲ್ಲ. ನಮ್ಮ ಹುಡುಗರು ನಮಾಜ್ಗೂ ಹೋಗ್ತಾರೆ, ನಮ್ಮ ಹುಡುಗರು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. 92% ನಮ್ಮೂರಿನಲ್ಲಿ ಮಾತ್ರ ಲಿಟ್ರಸಿ ರೇಟ್ ಇದೆ, 92%. ಅಂದರೆ ನಮ್ಮ ಹೆಂಗಸರು ಗೌರ್ಮೆಂಟ್ ಉದ್ಯೋಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಸುಮ್ಮನೆ ಇಲ್ಲ. ದೇ ಗೋ ವಿತ್ ದೇರ್ ಫ್ರೀಡಮ್. ಫೈತ್ ಇಲ್ಲಿದೆ, ನಾವು ಸೇವೆ ಮಾಡಬೇಕು ನಮ್ಮ ಭೂಮಿಗೆ, ನಮ್ಮ ದೇಶಕ್ಕೆ. ಸೂಪರ್. ಅಂದರೆ ನೀವೇನು ಹೇಳ್ತಾ ಇದ್ದೀರಿ, ಬೇರೆ ಎಜುಕೇಷನ್ ಕೂಡ ನಾವು ತೆಗೆದುಕೊಳ್ಬೇಕು ಈ ಮೂಲಕ ಅಂತ ಹೇಳ್ತಾ ಇದ್ದೀರಿ ಸರ್. ಅದೇ ಡೆಲ್ಲಿ ಬ್ಲಾಸ್ಟಲ್ಲಿ ಆರೋಪಿಯಾಗಿ ಸಿಕ್ಕಾಕೊಂಡಿರೋ ಡಾಕ್ಟರ್, ಹೌದು, ಆತನಿಗೆ ಇಂಗ್ಲೀಷು ಚೆನ್ನಾಗಿ ಬರಬೇಕು, ಚೆನ್ನಾಗಿ ಎಲ್ಲ ಬರುತ್ತೆ, MBBS ಓದಿರ್ತಾನೆ. ಆದರೆ ಅವ್ನು ಕೆಲಸ ಮಾಡಿರೋದು ಯಾವುದು? ಏನು ಕೆಲಸ ಮಾಡಿದ್ದಾನೆ? ಅವನು ಏನು ಕೆಲಸ ಮಾಡಿದ್ದಾನೆ? ಮಾನವೀಯತೆ ಮರೆತು ಹಂಗೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಏನು ಹೇಳ್ತೀರಿ ಇದಕ್ಕೆ? ನೋಡಿ, ಅವನು ಮಾನವೀಯತೆ ಮರ್ತಿದ್ದಾನೆ ಅನ್ನೋದು 100% ಕರೆಕ್ಟು. ಇವಾಗ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ, ಫಸ್ಟ್ ವಿಷಯ ಬಂದು ಯಾರೇ ತಪ್ಪು ಮಾಡಿದ್ರು ಅವನು ಆರೋಪಿ ಸ್ಟೇಜ್ನಲ್ಲಿ ನಾನು ನೋಡ್ತೀನಿ. ಇವಾಗ ಇದೇ ವಿಷಯ ಕಸಾಬ್ ಅಂತ ಹೇಳಿದ್ರೆ ಅವನೊಬ್ಬ ಕ್ರಿಮಿ, ಶೈತಾನ್, ಅವನೊಬ್ಬ ದೆವ್ವ, ಅವನೊಬ್ಬ ಟೆರರಿಸ್ಟ್ ಅಂತ ಡೈರೆಕ್ಟಾಗಿ ಹೇಳ್ಕೊತೀನಿ. ಯಾಕಂದರೆ ಟ್ರಯಲ್ ಈಸ್ ಓವರ್, ಪನಿಷ್ಮೆಂಟ್ ಆಗಿದೆ, ಇದರಲ್ಲಿ ನನಗೆ ಡೌಟ್ ಇಲ್ಲ. ಈ ಒಂದು ವಿಷಯ ಬ್ಲಾಸ್ಟ್ ಆಗಿರುವಾಗ ಆರೋಪಿ ಅಂತ ಇಟ್ಟಿದ್ದಾರಲ್ಲ, ಆಗಲಿ ಏನೋ ಒಂದು ವೇಳೆ ಇವ್ರು ಮಾಡಿದರೆ ಇವರು ಕೂಡ ಅದೇ ಲಿಸ್ಟಿಗೆ ಬರ್ತಾರೆ. ಇವ್ರು ಮಾಡಿದರೆ ಇವನು ಮಾಡೋಕ್ಕಾಗಲ್ಲ ಅಂತ ಹೇಳಲ್ಲ. ಒಬ್ಬ ವ್ಯಕ್ತಿ ಅವನು ಡಾಕ್ಟರ್ ಆದಮೇಲೆ ಅವನು ಯಾವತ್ತಿಗೂ ಅನ್ಯಾಯ ಮಾಡಲ್ಲ ಅಂತಿಲ್ಲ. ಅವನು ಒಳಗೆ ಏನೋ ಒಂದು ಅಶುದ್ಧವಾಗಿ ಇದ್ದರೆ ಅವನು ತಪ್ಪು ಮಾಡೋನೆ. ಬಟ್ ಇಂತಹ ಮನಸ್ಥಿತಿ ಯಾಕೆ ಬಂತು ಅಂತ ನೋಡಕ್ಕೆ ಹೋದರೆ, ಅವರು ಈ ದೇಶವನ್ನು ನಮ್ಮ ದೇಶ ಅಂತ ಅವ್ರು ಭಾವಿಸಲಿಲ್ಲ, ಈ ಜನರನ್ನು ನಮ್ಮ ಜನರಂತ ಭಾವಿಸಲಿಲ್ಲ, ಈ ಮನುಷ್ಯರನ್ನು ದೇವನ ಸೃಷ್ಟಿಕರ್ತರಂತ ಅವನು ಭಾವಿಸಲೇ ಇಲ್ಲ. ಆನ್ ಆಲ್ 3 counts he has failed. ಅಂದರೆ ಚಿಕ್ಕಂದಿನಲ್ಲೇ their mind is programmed ಅಂದರೆ ಅದು ಕರೆಕ್ಟು ಅಲ್ವಾ? ಕರೆಕ್ಟು. their mind is programmed. ಅಲ್ಲಿ ಏನು ಹಸಿ ಗೋಡೆ ಇರುವಾಗ ಹರಳನ್ನು ಎಸೆದ್ರೆ ಹೆಂಗೆ ಹಿಡ್ಕೊಳ್ಳುತ್ತೋ, ಚಿಕ್ಕಂದಿನಲ್ಲೇ ಅವರಿಗೆ ಬ್ರೈನ್ ವಾಶ್ ಆಗಿದೆ. ಹಾಗೆ ಈಗ ತುಂಬ ಅವ್ಯಾಹತವಾಗಿ ಬೆಳೆದು ಬಂದುಬಿಟ್ಟಿದೆ. ಸೊ ಹೀಗಿರುವಾಗ ಎಲ್ಲೋ ಕಾಲ ಮಿಂಚೋಗಿದೆ ಅಂತ ಅನ್ನೋ ರಿಗ್ರೆಟ್ ಇದೆಯಾ ನಿಮಗೆ? ನೋಡಿ, ನಾನು ಈ ಒಂದು ಆಪರೇಷನ್ ಸಿಂಧೂರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಆಪರೇಷನ್ ಸಿಂಧೂರ್ ಬಂದು ನಮ್ಗೆ ಬಹಳ ಇಂಪಾರ್ಟೆಂಟ್ ಒಂದು ರೀಸೆಂಟ್ ಏನಂದರೆ, ಅಲ್ಲಿ ಪೆಹಲ್ಗಾಮ್ನಲ್ಲಿ ಒಂದಷ್ಟು ಜನರನ್ನು ಕೊಂದಾಕ್ತಾರೆ. ಅದರ ನಂತರ ಇಲ್ಲಿ ಭಾರತದಲ್ಲಿ ಒಂದು ರೀತಿ ಗೊಂದಲ ಆಗುತ್ತೆ. ಏನಂತ ಹೇಳಿದ್ರೆ, ಅವರು ಸಾಯಿಸಿದವರು ನೀನು ಮುಸ್ಲಿಮಾ ಇಲ್ಲ ಅಂತ ಕೇಳಿ ಪ್ರಶ್ನೆ ಮಾಡಿ ಹಿಂದೂಗಳನ್ನು ಕೊಂದಾಕಿದ್ದಾರೆ. ಸೊ ಇಲ್ಲಿ ಒಂದು ರೀತಿ ಗಾಬರಿ ಆಗ್ತಿದೆ. ಇಲ್ಲಿ ಸಿಚುವೇಶನ್ ಏನಾಗ್ತಿದೆ ಅಂದರೆ, ಮುಸಲ್ಮಾನರು ಹಿಂಗಾಗ್ಬಿಟ್ಟಿದಾರಾ ಅಂತ ಒಂದು ಪ್ರಶ್ನೆ. ಆದರೆ ಮುಸ್ಲಿಮ್ಸ್ ಇಲ್ಲಿರೋರು ಮೈನಾರಿಟೀಸು. ಒಂದು ಗ್ಯಾಂಗ್ ವಾರ್ ಮಾಡಬೇಕಂದ್ರೆ ಇಬ್ಬರು ಹೋಗಿ ಒಂದು 20 ಜನರನ್ನು ಹೋಗಿ ಹೊಡೆಯೋನು ಅವನು ಹುಚ್ಚ ಇರ್ತಾನೆ. ನೋಡಿ, ಇಲ್ಲಿ 15% ಮುಸ್ಲಿಮ್ ಇರುವಾಗ ಇವ್ರು ಹೋಗ್ಬಿಟ್ಟು 85% ಹಿಂದೂಗಳ ಜೊತೆಗೆ ಅವ್ರು ಹೋಗ್ಬಿಟ್ಟು ವಾರ್ ಶುರು ಮಾಡೋಕ್ಕೆ ಇವ್ರು ಹುಚ್ಚರ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಂಗೆ ಮಾಡೋರು ಯಾರೂ ಮೈಂಡ್ ಸೆಟ್ನಲ್ಲಿ ಇರೋರು ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ, ಈ ಸೈಕಾಲಜಿಕಲಿ ನಾನು ಮಾತಾಡ್ತಿದ್ದೀನಿ. ಕರೆಕ್ಟ್. 15% ಇರೋರು 85% ಮೇಲೆ ನಾವು ಯುದ್ಧ ಮಾಡೋಕ್ಕೆ ಹೋಗ್ತೀವಂತ ಹೋಗ್ತಾರೆ ಯಾರಾದರೂ? ಅಲ್ಲ ಸರ್, ಈಗ ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಇದ್ದೀವಿ, ಆದರೆ ಅಲ್ಪಸಂಖ್ಯಾತರ ನಿಜಕ್ಕೂ ಅನ್ನೋ ಪ್ರಶ್ನೆ ಕೂಡ ನಮ್ಮಲ್ಲಿ ಇವತ್ತು ಬರ್ತಿದೆ. ಕರೆಕ್ಟ್, ಅದು ಒಂದು ಕರೆಕ್ಟ್, ಅದು ಒಂದು ಪರ್ಸ್ಪೆಕ್ಟಿವ್ ಇದೆ. ಆದರೆ ಈ ಕೆಲಸ ಮಾಡೋಕ್ಕೆ ಮುಂದೆ ಹೋಗ್ಬೇಕಂದ್ರೆ ಅವನು ಎಷ್ಟು ದೊಡ್ಡ ಮೂರ್ಖನಾಗಿರ್ತಾನೆ, ಫಸ್ಟ್ ವಿಷಯ. ಎರಡನೇ ವಿಷಯ, ಇಂಥ ಕೆಲಸ ಮಾಡುವನು ಅವನ ಮನಸ್ಥಿತಿ ಹೆಂಗಿದೆ ಅಂದರೆ, ಇದು ಮಾಡಬೇಕಾದ್ರೆ ಪ್ರಶ್ನೆ ಮಾಡಿ ಬನ್ನಿ, ನೀನು ಮುಸ್ಲಿಮ ಇಲ್ಲ ಅಂತ ಪ್ರಶ್ನೆ ಮಾಡಿ ಅವ್ನು ಕೊಂದಾಕಿರ್ಬೇಕಂದ್ರೆ ಇದರ ಅರ್ಥ ಏನಂದರೆ, ಭಾರತದಲ್ಲಿ ನೀವು ಜಗಳ ಮಾಡ್ಕೊಂಡಿರಿ ಅಂತ ಅವನ ಉದ್ದೇಶ ಏನಿದೆ. ಭಾರತದಲ್ಲಿ ನೀವು ಜಗಳ ಮಾಡ್ಕೊಂಡಿರಿ, ಹಿಂದೂ ಮುಸ್ಲಿಂ ಅಂತ ನೀವು ಸಂತೋಷವಾಗಿರಬಾರ್ದು, ನೀವು ಜಗಳ ಮಾಡಬೇಕು. ಸರ್, ಈಗ ನೀವು ಕರೆಕ್ಟು, ನಂಗೆ ನೀವು ಕೇಳುವಾಗ ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಚೆನ್ನಾಗಿ ನೀಟಾಗಿ ಹೇಳ್ತಾ ಇದ್ದೀರಿ. ಆದರೆ ಈಗ ನೀವು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ರೀಲ್ಸ್ಗಳನ್ನು ನೋಡ್ತಾ ಇದ್ದರೆ, ಒಬ್ಬೊಬ್ಬ ಮುಸಲ್ಮಾನ್ ಮಹಿಳೆಯರಿರ್ಬೋದು, ಅವರೆಲ್ಲ ಮಾತನಾಡೋ ರೀತಿಯನ್ನು ನೋಡಿದಾಗ ತುಂಬ ಆಶ್ಚರ್ಯ ಅನಿಸುತ್ತೆ. ಹೀಗೆಲ್ಲ ಮಾತಾಡ್ತಿದ್ದಾರಾ ಅಂತ. ನಿಮಗೆಲ್ಲ ಏನು ತಾಕತ್ತಿಲ್ಲ, ನಾವೆಲ್ಲ ಇಷ್ಟೊಂದು ಹುಟ್ಟಿಸ್ತೀವಿ
ಅಂತೆಲ್ಲ ಮಾತನಾಡೋದು ಅದು ಏನು ನಾವು ಸಂದೇಶ ಕೊಡ್ತಾ ಇದ್ದೀವಿ ಅಂದರೆ ನೀವು ಹೇಳಿದ ಹಾಗೆ ಮದರಸಾ ಶಿಕ್ಷಣ ಹಾಗೆಲ್ಲ ಕಾರಣ ಆಗ್ತಾ ಇದೆಯಾ? ನೋಡಿ ಇಲ್ಲಿ ಏನಂದ್ರೆ ಯು ಗೆಟ್ ಮೈ ಪಾಯಿಂಟ್. ಇದರಲ್ಲೇನು ನಾನು ಇಲ್ಲದೆ ಇರೋದನ್ನ ಹೇಳ್ತಾ ಇದ್ದೀನಿ ಅಂತ. ಏನಂದ್ರೆ ಮದರಸಾ ಶಿಕ್ಷಣ ಬಂದು ಬರೀ 4% ಇಂಡಿಯನ್ ಮುಸ್ಲಿಮ್ಸ್ಗೆ ಹೋಗ್ತಿದೆ. ಇದನ್ನು ಕೂಡ ನೀವು ಅರ್ಥ ಮಾಡಬೇಕು ಅಷ್ಟೇ. ಇವಾಗ ಯಾರು ಕೂಡ ಇಲ್ಲಿ ಇಲಿಯಾಸ್ ನಗರ ಆಗಲಿ ಮತ್ತೆ ಶಿವಾಜಿನಗರ ಆಗಲಿ ಇಲ್ಲ ನೀವು ಹೇಳತಕ್ಕಂಥ ಟ್ಯಾನ್ರಿ ರೋಡ್ ಆಗಲಿ ಇಲ್ಲಿ 4%ಗಿಂತ ಜಾಸ್ತಿ ಮಕ್ಕಳನ್ನ ಮದ್ರಸಾಗೆ ಕಳಿಸ್ತಾ ಇಲ್ಲ. ಎಲ್ಲೇ ಹೋದ್ರು ಕೂಡ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಪರವಾಗಿಲ್ಲ, ಮದ್ರಸಾಗೆ ಅಂತೂ ಕಳಿಸಲ್ಲ ಅಂತ ಯಾರು ಕಳಿಸ್ತಿಲ್ಲ. 4% ಯಾರು ಕೂಡ ಹೋಗುತ್ತಾರೆ. ಯಾರು ಹೋಗ್ತಾರೆ ಅಂದರೆ ತಂದೆ ಇಲ್ಲ, ಅನಾಥ, ಬಡವ, ಬೇರೆ ಬೇರೆ ದಾರಿ ಇಲ್ಲ, ಅವನ್ನ ಮದ್ರಸಾಗೆ ಕಳಿಸ್ತಾರೆ. ಹಣವಂತರು, ಶ್ರೀಮಂತರು ಅವರು ಯಾರು ತಮ್ಮ ಮಕ್ಕಳನ್ನು ಮದ್ರಸಾಗೆ ಕಳಿಸಲ್ಲ. ಸ್ಟೇಟ್ಮೆಂಟ್ ಇಲ್ಲಿ ಡೈರೆಕ್ಟ್ ಆಗಿ ಕೇಳ್ಕೊಳ್ಳಿ ಯಾರು ಬೇಕಾದ್ರೆ. ಓಕೆ, ಇದು ರಿಯಾಲಿಟಿ. ಚೆನ್ನಾಗಿ ಹೇಳಿದಾಗ ನಂಗೆ ಏನು ನೆನಪು ಬರ್ತಾ ಇದೆ, 4% ಮಾತ್ರ. ಯುವರ್ ರೈಟ್ ಸರ್. ನಮಗೆ ನಿಂಬೆ ಹುಳಿ ಸ್ವಲ್ಪ ಸಾಕು ಪಾತ್ರೆಯಲ್ಲಿ, ಹಾಲು ತುಂಬಾ ಇದೆ ಅಂತ ಹೇಳಕ್ಕಾಗಲ್ಲ. ನಿಂಬೆ ಹುಳಿ ಸ್ವಲ್ಪ ಇದ್ರು ಹಾಲು ಕೆಟ್ಟೋಗ್ಬಿಡುತ್ತಲ್ಲ, ಕೆಟ್ಟೋಗ್ಬಿಡುತ್ತೆ. ಸಾಕು, ಒಂದೇ ಅದೇ ನಡೀತಿರೋದು. ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ನಾನು ಹೇಳ್ಕೊಳ್ಳೋದು ಏನಂದ್ರೆ ಪರ್ಸ್ಪೆಕ್ಟಿವ್ ಏನಂದ್ರೆ ಪೆಹಲ್ಗಾಮ್ ನಡೀತಲ್ಲ, ಪೆಹಲ್ಗಾಮ್ ನಂತರ ಆಪರೇಷನ್ ಸಿಂಧು ನಡೀತು. ಇದರ ಮಧ್ಯಕಾಲ ಒಂದಿತ್ತು. ಆ ಮಧ್ಯಕಾಲದಲ್ಲಿ ಏನಂದ್ರೆ ಇವಾಗ ಆಪರೇಷನ್ ಸಿಂಧು ನಡೆಯುವಾಗ ಎಲ್ಲರೂ ಜೋಪಣವಾಗಿರಿ, ಯಾಕಂದ್ರೆ ಪಾಕಿಸ್ತಾನಿಗೆ ಅಟ್ಯಾಕ್ ಮಾಡಿದ್ರೆ ಇಲ್ಲಿರುವ ಮುಸಲ್ಮಾನರು ರಿಯಾಕ್ಟ್ ಮಾಡ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟವರು ಉಂಟು. ಅದಕ್ಕೆ ಎಲ್ಲ ಟ್ರೈನಿಂಗ್ ಕೂಡ ಕೊಡಲಾಯಿತು. ಬಟ್ ನಮ್ಗೆ ಬಹಳ ಖುಷಿಯಾಗಿದೆ ಏನಂದ್ರೆ ಅಲ್ಲಿರತಕ್ಕಂಥ ಫಸ್ಟ್ ಅಟ್ಯಾಕ್ ಮಾಡಿದ ನಂತರ ಒಬ್ಬ ಸೋಫಿಯಾ ಖುರೇಶಿಯನ್ನ ಮುಂದೆ ತಂದ್ರಲ್ಲ, ಅದಕ್ಕೆ ಮೋದಿ ಅವರಿಗೆ ಸಲ್ಯೂಟ್. ಆದ್ರೂ ನೀವು ಮೋದಿಗೆ ಬೆಂಬಲ ಕೊಡಲ್ಲ ಅಂತೀರಿ? ಇಲ್ಲ, ಇದಕ್ಕೆ ಮೋದಿಗೆ ನಾನು ಸಲ್ಯೂಟ್ ಇಲ್ಲಿ ಕೊಡಲ್ಲ. ಬೆಂಬಲ ಕೊಡಕ್ಕೆ ಬಹಳಷ್ಟು ವಿಚಾರಗಳಿದ್ರು ಕೊಡ್ತಾ ಇಲ್ಲ ನೀವು. ಏನಂದ್ರೆ ಮೋದಿ ಅವ್ರು ಏನಂದ್ರೆ ಅವ್ರು ನನ್ನ ಕೈ ಹಿಡಿದು ಹೋಗ್ಬೇಕಷ್ಟೇ. ಅವ್ರು ನಮ್ಮನ್ನ ಕೈ ಹಿಡಿಯಕ್ಕೆ ಬಂದ್ರೆ ನಾವು ಅವ್ರು 2 ಕೈ ಹಿಡ್ಕೊಂಡು ನಾವು ಹೋಗ್ತೀವಿ. ಸರ್, ಇಷ್ಟೆಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ, ಸೌಲಭ್ಯ ಕೊಡ್ತಾ ಇದ್ದಾರೆ. ನಮ್ಗೆ ಬೇಕಾಗಿರೋದು ಪರ್ಸೆಪ್ಷನ್. ಯಾಕೆ ಹಂಗಾಗಿರ್ಬೋದು? ಏನಿದೆ ಸಿಂಪಲ್ ಅಲ್ಲ, ಒಬ್ಬ ದೇಶದ ಪ್ರಧಾನಿ ಆಗ್ಬೇಕು, 3 ಸರಿ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ he must be fit. ಪ್ರಧಾನಿ ಮೇಲೆ ನನಗೆ ಗೌರವ ಇದೆ. ಅಲ್ಲ ಸರ್, ಈ ದೇಶದ ಜನತೆ, ನೀವು ಆರಾಧಿಸುವಂತ ಭಾರತ ದೇಶದ ಜನತೆಗೆ ಅಪಮಾನ ಮಾಡ್ದಂಗಲ್ವಾ ನೀವು ಹಂಗೆ ಹೇಳೋದು? ನೋಡಿ, ಜನರು ಯಾವಾಗ ಅವ್ರನ್ನ ಆಯ್ಕೆ ಮಾಡಿದಾರೋ ಮಾಡಿದ ಮೇಲೆ ಅವರು ಸೀಟ್ನಲ್ಲಿ ಅವ್ರು ಬಂದ ಮೇಲೆ ಅವರು ನನ್ನ ಪ್ರಧಾನಿ. ಈ ಪ್ರಧಾನಿ ನನಗೂ ಪ್ರಧಾನಿ ಇವಾಗ. ಬಟ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ನನಗೆ ವೋಟಿಂಗ್ ರೈಟ್ಸ್ ಅಂತ ಒಂದಿದೆ. ಇವ್ರಿಗಿಂತ ಒಂದು ಒಳ್ಳೆಯ ಒಂದು ಪ್ರೈಮ್ ಮಿನಿಸ್ಟರ್ನ ಆಯ್ಕೆ ಮಾಡುವ ಆ ಒಂದು ರೈಟ್ಸ್ ಹಕ್ಕಿ ನನಗಿದೆ. ಅದನ್ನು ನಾನು ಉಪಯೋಗ ಮಾಡ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಮಾತ್ರ ನಮ್ಮಲ್ಲಿ ಇರತಕ್ಕಂಥ ಸಂಶಯಗಳನ್ನು ದೂರ ಮಾಡೋ ರೀತಿಯಲ್ಲಿ, ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೋಗ್ತೀನಿ, BJP ಇಲ್ಲಿ ಬಂದ ಮೇಲೆ ನಮಗೇನು BJP ಇದ್ರೇನು ಕಾಂಗ್ರೆಸ್ ಇದ್ರೆ ನೋಡಿ, ಸಿದ್ದರಾಮಯ್ಯ ಮರ್ಯಾದೆ ಕೊಡೋಕ್ಕೆ ಒಬ್ಬ ಮುಸ್ಲಿಂ ಬರ್ತಾನೆ ಸಿದ್ದರಾಮಯ್ಯಗೆ. ಯಾಕೆ ಬೊಮ್ಮಾಯಿಗೆ ಮರ್ಯಾದೆ ಕೊಡಕ್ಕೆ ಮುಂದೆ ಬರ್ತಿಲ್ಲ? ಸಿದ್ದರಾಮಯ್ಯ ಯಾರು? ಇವರೇನು ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ಕೊಳ್ತಾರಲ್ಲ, ಸಿದ್ದರಾಮಯ್ಯನೇ. ಸಿದ್ದರಾಮ ಕೂಡ ಇದೆ ಅವ್ರ ಹೆಸರಿನಲ್ಲಿ, ಸಿದ್ದರಾಮಯ್ಯ. ಗೌರವ ಕೊಡ್ತಾ ಇದ್ದೀವಿ. ಇನ್ನೂ ಏನಂದ್ರೆ ಅವ್ರು ಬಂದ್ರೆ ಎಲ್ಲರೂ ಅವ್ರಿಗೋಸ್ಕರ ಘೋಷಣೆ ನೆಪಿಸ್ತಾರೆ, ಎಲ್ಲ ಮಾಡ್ತಾ ಇದಾರೆ. ಯಾವಾಗ ನೀವು ಸಿದ್ದರಾಮಯ್ಯ ಅವ್ರನ್ನ ಮುಸ್ಲಿಮಾಗಿ ಮಾಡ್ಕೊಳ್ಳೋದು? ಈಗ ನಾವೇನಕ್ಕೆ ಮಾಡ್ಬೇಕಾಗಿಲ್ಲ? ಅವ್ರು ಹೇಳ್ತಿರ್ತಾರಲ್ಲ, ಮುಂದಿನ ಒಂದು ಜನ್ಮ ಅಂತಿದ್ರೆ ನಾನು ಮುಸಲ್ಮಾನಾಗಿ ಹುಡ್ತೀನಿ, ಇಸ್ಲಾಂ ಅಂದರೆ ಶಾಂತಿ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಪಾಠ ಮಾಡೋಂಗೆ ಆಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹೆಂಗೆ ನೋಡ್ತೀರಿ ಇಂಥ ಹೇಳಿಕೆಗಳನ್ನು? ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ಗಳು ಇಂಥದ್ದು ನಿಮಗೆ ಗೌಡ್ರ ಫ್ಯಾಮಿಲಿನಲ್ಲಿ ಕೂಡ ಹೇಳಿದ್ದಾರೆ. ಹೌದು, ಇದಕ್ಕೆ ಮುಂಚೆ ಹೌದು ದೇವೇಗೌಡರು ಕೂಡ ಹೇಳಿದ್ದಾರೆ. ಸನ್ಮಾನ್ಯ ಶ್ರೀ ದೇವೇಗೌಡರು ಕೂಡ ಅವ್ರು ಕೂಡ ಹೇಳಿದಾರೋ, ನಾನು ಮತ್ತೊಂದು ಜನ್ಮ ಇದ್ರೆ ನಾನು ಮುಸ್ಲಿಮಾಗಿ ಹುಟ್ಟಬೇಕಂತ ಒಂದು ಮಾತಿದೆ ನೋಡಿ. ಅದು ಅವ್ರಿಗೇನು ಹೇಳ್ತೀರಾ ನೀವು? ನೋಡಿ, ನಾನು ಏನಂದ್ರೆ ನಮ್ಮ ಸಿದ್ಧಾಂತವನ್ನ ನಾವು ಹಂಚ್ಕೊಳ್ಳೋದಲ್ಲಿ ನಾವು ಮುಂದೆ ಬರ್ತೀವಿ. ಇವಾಗ ನಾನು ಇಷ್ಟೆಲ್ಲ ಮಾತಾಡಿದೆಲ್ಲ, ಈ ಸಿದ್ಧಾಂತವನ್ನು ನಂಬಿದ ಕಾರಣದಲ್ಲಿ ನನ್ನ ಸಿದ್ಧಾಂತವನ್ನು ನಾನು ಪ್ರೀಚಿಂಗ್ ಮಾಡುವನು ಕೂಡ ನಾನು. ಹೌದು, ಅದನ್ನ ಘೋಷಿಸುವ, ಬಟ್ ಬಲವಂತ ಇಲ್ಲ, ಧರ್ಮದಲ್ಲಿ ಬಲವಂತ ಇಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಅವರು ಇಸ್ಲಾಮಿಗೆ ಬಂದ್ರೇನೋ ಬರದೇ ಇದ್ರೇನೋ ನನಗೇನು ಡಿಫ್ರೆನ್ಸ್ ಇಲ್ಲ. ನನ್ನ ಬಗ್ಗೆನೇ ದೇವ್ರು ನನ್ನನ್ನು ಪ್ರಶ್ನೆ ಮಾಡ್ತಾನೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ ಬಗ್ಗೆ ಫಸ್ಟು. ಸಿದ್ದರಾಮಯ್ಯ ಬಗ್ಗೆ ಪ್ರಶ್ನೆ ಮಾಡಬೇಕಂದ್ರೆ ಸಿದ್ದರಾಮಯ್ಯ ಅವ್ರು ಆನ್ಸರ್ ಮಾಡಬೇಕಾಗಿರೋದು. ನನಗೆ ಅದು ಟೆನ್ಷನ್ ಇಲ್ಲ. ನೀವು ಹೇಳ್ತೀರಾ ನಿಮ್ಮ ಸಮುದಾಯದಲ್ಲಿ ಇವರೆಲ್ಲ ಬರೀ ಮತಕ್ಕೋಸ್ಕರ ಹೇಳ್ತಿದ್ದಾರೆ, ಇದನ್ನೆಲ್ಲ ನಂಬೇಡಿ ಅಂತ ಹೇಳ್ತೀರಾ? ಅದನ್ನು ಕೂಡ ನಾನು ಹೇಳಲ್ಲ. ಯಾಕಂದ್ರೆ ಅವ್ರ ಹೃದಯದಲ್ಲಿ ಏನಿದೆ ನಂಗೆ ಹೆಂಗೆ ಗೊತ್ತಾಗತ್ತೆ? ಅವರು ಸತ್ಯವಾಗಿಲು ಅಲ್ಲ, ನೀವು ಮತಕ್ಕೋಸ್ಕರ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಅವ್ರು ಮಿಸ್ಲೀಡಿಂಗ್ ಅಂತ ನೀವು ಹೇಳ್ತಾ ಇಲ್ಲ. ಅದು ನಾನು ಹೇಳಿಲ್ಲ, ಮಿಸ್ಲೀಡಿಂಗ್ ಅಂತ ಕೂಡ ನಾನು ಹೇಳಿ. ಇದೆಲ್ಲೋ ಜಾಣ ನಡೆ, ಜಾಣ ಕಿವುಡುತನ, ಜಾಣ ಕುರುಡುತನ ಅನ್ಸಲ್ವಾ? ಜಾಣ ಕುರುಡುತನ ಅಲ್ಲ ನೋಡಿ.
ಅವರು ಸತ್ಯವಾಗಿಯೂ ಅವ್ರು ಬಂದು ಇಸ್ಲಾಮನ್ನು ಅವರು ಅರ್ಥ ಮಾಡ್ಕೊಂಡಿದ್ರೆ ಇದು ಸತ್ಯ, ಇದು ದೇವನು ಹೇಳೋದಲ್ಲ ಸತ್ಯ ಅಂತ ಅವ್ರ ಮನಸ್ಸಿನಲ್ಲಿ ವಿಶ್ವಾಸ ಇದ್ದರೆ ಅವ್ರು ಇಸ್ಲಾಂ ಧರ್ಮಕ್ಕೆ ಬರಲಿ. ಆದರೆ ಸುಮ್ಮನೆ ಜನರನ್ನು ಒಂದು ರೀತಿ ಒಂದು ಎಬ್ಸೋ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಒಂದು ಜೋಶ್ ಕೊಡೋ ರೀತಿಯಲ್ಲಿ ಬರೀ ಮಾತಾಗಿದ್ದರೆ ಅದು ಪೊಲಿಟಿಕಲ್ ಗಿಮಿಕ್ ಆಗುತ್ತೆ. ಬಟ್ ಅವ್ರ ಹೃದಯದ ಮಾತ್ರ ನಾನು ಗೇಜ್ ಮಾಡೋಕ್ಕಾಗಲ್ಲ. ಅಲ್ಲ ಅದಲ್ಲ ಅಂತ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಬೀಯಿಂಗ್ ಇಸ್ಲಾಮಿಕ್ ಸ್ಕಾಲರ್. ಅಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಗೆ ಗೊತ್ತಿದೆ ಈಗ ಆ ಸಿದ್ಧಾಂತಗಳನ್ನು ತಿಳ್ಕೊಂಡಿದ್ದಾರಾ. ನಾವು ಇದರಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಮುಖ್ಯಮಂತ್ರಿ ಆ ರೀತಿ ಮಾತನಾಡಿದಾಗ ಜನರಿಗೆ ಖುಷಿ ಆಗ್ಬೋದು ಓಟ್ಗಳನ್ನು ಮಾಡಲಿಕ್ಕೆ. ಆದರೆ ಎಲ್ಲೋ ನೀವು ಅನ್ಕೋಬೋದಲ್ಲ ನಮ್ಮ ಧರ್ಮಕ್ಕೆ ಅಪಮಾನ ಕೂಡ ಆಗ್ತಾ ಇದೆ ಈ ಮೂಲಕ ಅಂತ ಅನ್ಸಲ್ವ ನಿಮಗೆ? ನನಗೆ ಅನ್ಸಲ್ಲ, ಅಪಮಾನ ಅಂತೂ ಇಲ್ಲ. ಏನು ಹೆಂಗೆ ಅಪಮಾನ ಆಗುತ್ತೆ? ಅಂದರೆ ಲೈಟಾಗಿ ಬೇರೆ ಏನೋ ಕೆಲಸಕ್ಕೋಸ್ಕರ ಏನೋ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಅದು ನನಗೆ ಗೊತ್ತಿಲ್ಲ. ನೋಡಿ, ಅವ್ರ ಪ್ರಕಾರ ಬೇರೆ ಬೇರೆ ಜನ್ಮದಲ್ಲಿ ಹುಟ್ಟಿ ಜೀವನಕ್ಕೆ ಬರ್ಬೋದಂತ ಆ ನಂಬಿಕೆ ಇದೆಯಲ್ಲ, ಅದುವೇ ಹಿಂದೂ ಧರ್ಮದಲ್ಲಿ ಇದ್ದಾರೆ ಅಂತ ಅದನ್ನು ತೋರಿಸ್ಕೊಳುತ್ತೆ. ಓಕೆ, ಅದುವೇ ಅವ್ರು ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ನಮ್ಗೆ ತೋರಿಸ್ಕೊಳುತ್ತೆ. ನಮ್ಮ ಧರ್ಮದ ಪ್ರಕಾರ ಅವರು ಅರ್ಥ ಮಾಡ್ಕೊಂಡಿದ್ರೆ ಈ ಪ್ರಪಂಚಕ್ಕೆ ಒಂದೇ ಬಾರಿ ಬರೋದು ಸಿಂಗಲ್ ಒನ್ ಡೇ ಮ್ಯಾಚು ಮುಗಿಸ್ಬಿಟ್ಟು ಹೋದ್ರೆ ತಿರ್ಗಾ ಗ್ಯಾಲರಿನೇ, ತಿರ್ಗಾ ಒಳಗೆ ಬರಂಗಿಲ್ಲ. ಈ ಮೈದಾನ ಒಳಗೆ ಒಂದೇ ಬಾರಿ ಬರಕಾಗತ್ತೆ. ಸನಾತನ ಧರ್ಮದಲ್ಲಿ ಸಂಸಾರ ಪುನರ್ಜನ್ಮದ ಕಾನ್ಸೆಪ್ಟ್ ಇದೆ, ಅಲ್ಲಿ ಅದೇ ಸಂಸಾರ ಕಾನ್ಸೆಪ್ಟ್ ಇದೆಲ್ಲ. ಮನುಷ್ಯ 7 ಜನ್ಮ ಅವನು ಸತ್ತು ತಿರ್ಗಾ ಭೂಮಿಗೆ ಬರ್ತಾನೆ, ಮೋಕ್ಷ ಸಿಗೋವರೆಗೂ ಅವನು ಭೂಮಿಗೆ ಬರ್ತಾನೆ ಅಂತ ಹೇಳುವ ಆ ಸಿದ್ಧಾಂತ ಇಸ್ಲಾಂನಲ್ಲಿ ಇಲ್ಲ. ಇಸ್ಲಾಂನಲ್ಲಿ ಸಿಂಗಲ್ ಒನ್ ಡೇ ಮ್ಯಾಚ್, ನಿಂದು ಎಷ್ಟು ಸ್ಕೋರ್ ಮಾಡೋಕ್ಕಾಗುತ್ತೋ ಸ್ಕೋರ್ ಮಾಡು, ಬ್ಯಾಟಿಂಗ್ ಔಟ್ ಆದರೆ ಮ್ಯಾಟ್ರ್ ಓವರ್. ಖಯಾಮತ್ ಕಾ ದಿನ್, ಜಡ್ಜ್ಮೆಂಟ್ ಡೇ. ಹೌದು, ಪುನರುತ್ಥಾನ. ಅದೇನಂದರೆ ಈ ಸ್ಟೇಜಿಂದ ಬೇರೆ ಸ್ಟೇಜ್ ಹೋಗ್ತಿದೆ. ಒಂದು ಹಸುವಿಂದ ಹಾಲು ಬರುತ್ತೆ, ಹಾಲಿಂದ ಮೊಸರು ಮಾಡ್ಬೋದು, ಅಲ್ಲಿಂದ ನೀವು ಸೆಪ್ರೇಟಾಗಿ ಬೆಣ್ಣೆ ತೊಗೊಳ್ಬೋದು. ಆದರೆ ಬೆಣ್ಣೆ ತಿರ್ಗಾ ಹಾಲಾಗಲ್ಲ, ಕರೆಕ್ಟ್, ವಾಪಸ್ ರಿವರ್ಸ್ ಹೋಗಲ್ಲ. ಹೌದೌದು, ಸೇಮ್ ಅದೇ ರೀತಿ ನಾವು ಭೂಮಿಗೆ ಬಂದಾಯ್ತು, ಸೇಮ್ ಹಿಯರ್ ಖಯಾಮತ್ ಆಗುತ್ತೆ. ಖಯಾಮತ್ ಆದಮೇಲೆ ನ್ಯಾಯ ತೀರ್ಪು ಕೊಡುವ ದಿನ ಇದೆ, ಅಲ್ಲಿ ಸ್ವರ್ಗ ನರಕಕ್ಕೆ ಹೋಗುವ ರೂಟ್ ಮಾಡುತ್ತೆ, ಅಲ್ಲಿಂದ ಹಂಗೆ ಸ್ಟೇಜ್ ಹೋಗ್ತಾ ಇರುತ್ತೆ. ಒಳ್ಳೆ ಮಾತು ಹೇಳಿದ್ರಿ. ಆದರೆ ಒಂದು ಸಣ್ಣ ವ್ಯತ್ಯಾಸ ಇದೆ. ಹಾಲು ಎಲ್ಲ ಟೈಮಲ್ಲೂ ಮೊಸರೆ ಆಗತ್ತೆ ಅಂತಿಲ್ಲ, ಹಾಲು ಬಂದಾಯಿತು, ಆದರೆ ಅದನ್ನು ಚಿಂತನ ಮಂಥನ ಮಾಡಬೇಕಾಗುತ್ತೆ, ಕಡಿಬೇಕಾಗುತ್ತೆ, ಅದನ್ನು ಮಾತ್ರನೇ ಬೆಣ್ಣೆ ಬರೋದು. ತುಪ್ಪ ಆದಮೇಲೆ ಮರಳಿ ಕೂಡುವಿದೆ ಹಾಲಿನೊಳು ಅಂತ ಒಂದು ಮಾತಿದೆ. ತುಪ್ಪ ಮರಳಿ ಹಾಲಿಗೆ ಕೂಡಲ್ಲ, ಅದನ್ನೇ ನೀವು ಹೇಳಿದ್ರಿ. ಹಾಲು ಬಂದ ತಕ್ಷಣ ಮುಗೀತು ಅಂತಿಲ್ಲ. ನಾವು ಎಕ್ಸಾಮ್ ಹಾಲಿಗೆ ಬಂದ ತಕ್ಷಣ ನಾನು ಪಾಸು ಅಂತ ಹೇಳೋಕ್ಕಾಗಲ್ಲ. ಖಂಡಿತ ನಾನು ಕೂಡ ಸಪ್ಲಿಮೆಂಟರಿ ಎಕ್ಸಾಮ್ ಇದರಲ್ಲಿ ಏನಂದ್ರೆ ಇಲ್ಲ, ಕರೆಕ್ಟ್, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇದರಲ್ಲಿ ಏನಂದ್ರೆ ನಾವು ಇಷ್ಟೆಲ್ಲ ಧರ್ಮದ ಬಗ್ಗೆ ಮಾತಾಡ್ತೀವಲ್ಲ, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ಕೊತೀನಿ. ಅಬ್ದುಲ್ಲಾ ಅನ್ನೋ ಒಬ್ಬ ವ್ಯಕ್ತಿ ನರಕಕ್ಕೆ ಹೋಗ್ಬೋದು, ಸೂರ್ಯ ಅನ್ನೋ ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ಬೋದು. ಸೂರ್ಯ ಅನ್ನೋ ವ್ಯಕ್ತಿ ಹಿಂದೂ ಸಮುದಾಯದಲ್ಲೇ ಹುಟ್ಟಿರ್ಬೋದು, ಅವನು ಇಸ್ಲಾಂ ಧರ್ಮವನ್ನೇ ಅವನು ಸ್ವೀಕರಿಸಲಿಲ್ಲ. ಆದರೆ ಅವನ ಹೃದಯದ ಮಾತು ಏನಂತ ಆ ವಿಶ್ವದ ಒಡೆಯನಿಗೆ ಅರ್ಥವಾಗಿದ್ದರೆ ಅವನನ್ನು ಸ್ವರ್ಗಕ್ಕೆ ಕಳಿಸ್ತಾನೆ ಸೂರ್ಯನನ್ನು. ಅವನು ಇಸ್ಲಾಂ ಧರ್ಮಕ್ಕೆ ಪರಿವರ್ತನೆ ಕೂಡ ಆಗಿಲ್ಲ, ಬಟ್ ಅವನ ಹೃದಯದಲ್ಲಿ ಅವನ ನಂಬಿಕೆ ಶುದ್ಧವಾಗಿದ್ದರೆ ಅವನಿಗೆ ಸ್ವರ್ಗ ಸಿಗುತ್ತೆ. ಅಬ್ದುಲ್ಲಾ ಅನ್ನೋ ವ್ಯಕ್ತಿ ಅವನು ಮುಸ್ಲಿಂ ಮನೆಯಲ್ಲಿ ಹುಟ್ಟಿದ, ಆದರೆ ಅವನು ನಮಾಜ್ ಮಾಡಿಲ್ಲ, ದೌರ್ಜನ್ಯ ಮಾಡಿದ್ದಾನೆ, ಜನರನ್ನು ಕೊಂದಾಕಿದ್ದಾನೆ, ಮತ್ತು ಅವನು ದೇವನಿಗೆ ಕೂಡ ವಿಶ್ವಾಸವನ್ನು ತೋರಿಸ್ಕೊಂಡಿಲ್ಲ, ಅವನು ನರಕಕ್ಕೆ ಹೋಗ್ತಾನೆ. ಐ ಗಾಟ್ ಇಟ್. ಸೊ ಇದೆಲ್ಲ ನೋಡಿ, ಧರ್ಮದ ಬಗ್ಗೆ ಮಾತಾಡುವಾಗ ಅದು ಧರ್ಮದ ವಿಚಾರಗಳು, ಓಕೆ, ಇಟ್ಸ್ ಸೈದ್ಧಾಂತಿಕವಾಗಿ ಚರ್ಚೆ. ಆದರೆ ಮನುಷ್ಯನ ಬಗ್ಗೆ, ಒಬ್ಬ ವ್ಯಕ್ತಿಯ ಬಗ್ಗೆ ಪ್ರತ್ಯೇಕವಾಗಿ ಇವನು ಸ್ವರ್ಗವಾಸಿಯೋ ಇವನು ನರಕವಾಸಿ ಅಂತ ಹೇಳುವಾಗ ನಾನು ಹಿಂಜರುಗ್ತೀನಿ. ಫೈನ್ ಸರ್. ಯಾಕಂತ ಹೇಳಿದ್ರೆ ಕುರಾನಿನ ಸೂಕ್ತ ಕೂಡ ಅದೇ ಹೇಳಿದೆ. 2ನೇ ಅಧ್ಯಾಯ 62ನೇ ಸೂಕ್ತದಲ್ಲಿ ಒಬ್ಬ ವ್ಯಕ್ತಿ ಅವನು ಯಹೂದಿಯಾಗಿರಲಿ, ಕ್ರೈಸ್ತನಾಗಿರಲಿ, ಮುಸಲ್ಮಾನಾಗಿರಲಿ, ಇಲ್ಲ ಸಾಬಿಯನಾಗಿರಲಿ, ಅವನು ದೇವನ ಮೇಲೆ ನಂಬಿಕೆ ತಂದು ಮತ್ತು ಪರಲೋಕದ ಬಗ್ಗೆ ನಂಬಿಕೆ ಇಟ್ಟವನಾಗಿದ್ದರೆ, ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದವನಾಗಿದ್ದರೆ ಅವನಿಗೆ ಸ್ವರ್ಗ ನೀಡುತ್ತಾನೆ. ಓಕೆ, ಇದೆ ಕರೆಕ್ಟ್ ಅಷ್ಟೇ. ಈಗ ನಾನು ಕೇಳ್ತೀನಿ, ವಾಟ್ ಯು ಡೂ ಒನ್ ಥಿಂಗ್ ಇಸ್ ಎವ್ರಿಥಿಂಗ್. ಹೌದು, ಕರೆಕ್ಟ್. ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುತ್ತಾನೆ. ಇಲ್ಲಿ ನಾವು ಚೆನ್ನಾಗಿದ್ದರೆ, ನಾವು ನೆಟ್ಸಲ್ಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡದೇ ಇದ್ದರೆ ರಿಯಲ್ ಮ್ಯಾಚಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಕ್ಕಾಗತ್ತಾ? ಚೆನ್ನಾಗಿ ಆಟ ಆಡೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಅಂಥ ಸ್ವರ್ಗವನ್ನು, ಸುಂದರ ಸಮಾಜವನ್ನು ನಾವು ಇಲ್ಲಿ ಯಾಕೆ ಮಾಡಬಾರ್ದು? ನಾವು ಮಾಡಬೇಕು. ಅದನ್ನು ನಂಬ್ತೀರಾ ನೀವು? ನೋಡಿ, ಅಲ್ಲ, ಡು ಯು ಬಿಲೀವ್ ದಟ್? ನೋಡಿ, ಹೀಗಿರುವಾಗ ನಾವು ಪದೇ ಪದೇ ಪ್ರೆಸೆಂಟಲ್ಲಿ ಇರೋದನ್ನು ಬಿಟ್ಟು
ಬರೀ ನಾವು ಸ್ವರ್ಗ ನರಕ ಅಲ್ಲಿ ಅಂಥ ಸೌಲಭ್ಯಗಳು ಸಿಗ್ತವೆ ಅಂತ ಉಪದೇಶ ಮಾಡೋರಿಗೆ ಹೌದು ಏನು ನಿಮ್ಮ ಕಿವಿ ನೋಡಿ, ಶ್ರಮ ಪಡದೆ ಏನೂ ನಾವು ಸಾಧಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ಒಂದು ನಾಯಿ ಬಾಯಾರಿಕೆಯಲ್ಲಿ ರೋಡ್ನಲ್ಲಿ ನಿಂತಿದೆ, ಅದಕ್ಕೆ ಸ್ವಲ್ಪ ನೀವು ನೀರು ಕುಡಿಸಿದ್ರೆ ಮನುಷ್ಯ ಅವನಿಗೆ ದೇವನು ಬಂದು ಸ್ವರ್ಗವನ್ನು ನೀಡುತ್ತಾನಂತೆ ಪ್ರವಾದಿಯ ಮಾತಿದೆ. ಪ್ರವಾದಿಯ ಮಾತು ಎಲ್ಲಿದೆ ನೋಡಿ, ಒಬ್ಬ ವ್ಯಕ್ತಿ ಬಾಯಾರಿಕೆಯಲ್ಲಿ ಇರತಕ್ಕಂಥ ಒಂದು ನಾಯಿಗೆ ಕರುಣೆಯನ್ನು ತೋರಿಸುವ ಈ ಕಾರಣಕ್ಕೋಸ್ಕರ ಇನ್ನೂ ಪ್ರವಾದಿಯ ಮಾತು ಇನ್ನೂ ದೊಡ್ಡದಾಗಿದೆ. ಹೇಳಿ ಅದು ಹೇಗಿದೆ ಅಂದರೆ, ಒಬ್ಬ ವೇಷಿ, ಅದು ವರ್ಡ್ ಹಂಗೆ ಇರೋದು, ಆ ವೇಷಿ ಅವಳು ಬಂದು ಬಾಯಾರಿಕೆಯಲ್ಲಿ ಇರತಕ್ಕಂಥ ಒಂದು ನಾಯಿಗೆ ಒಂದು ತುಟ್ಟು ನೀರು ಕುಡಿಸಿದ ಒಂದು ಕಾರಣಕ್ಕೋಸ್ಕರ ದೇವನು ಅದನ್ನು ಇಷ್ಟಪಟ್ಟು ಆ ಕೆಲಸವನ್ನು ಇಷ್ಟಪಟ್ಟು ಆಕೆಗೆ ಸ್ವರ್ಗವನ್ನು ದೊರೆಯುತ್ತಾನೆ. ಸರ್ ನಾನು ಕೇಳೋದು ಇವಾಗ ಫ್ಲೋರ್ನಲ್ಲಿ ಎರಡು ಮಾತು ಕೇಳ್ಕೊಳ್ಳಿ. ಇನ್ನೊಂದು ಕಡೆ ದೇವನ ಪ್ರವಾದಿ ಹೇಳ್ಕೊಳ್ತಾರೆ, ಒಬ್ಬ ದೇವನನ್ನು ಆರಾಧನೆ ಮಾಡುವ ಒಬ್ಬ ಹೆಂಗಸು, ಹೇಗೆ ದೇವನನ್ನು ಆರಾಧನೆ ಮಾಡುವ ಒಬ್ಬ ಹೆಂಗಸು ಆಕೆ ಏನು ಮಾಡ್ತಾಳೆ, ಒಂದು ಇದೆಲ್ಲ ಬಂದು ಪ್ರವಾದಿ ವಚನದಲ್ಲಿ ಇದೆ, ಉಲ್ಲೇಖವಾಗಿದೆ. ಆಕೆ ಬೆಕ್ಕುವನ್ನು ಕಟ್ಟಾಕಿ ಏನು ಊಟ ಆಹಾರ ಏನು ಕೊಡದೆ, ಅದು ಕೂಡ ತನ್ನ ಆಹಾರವನ್ನು ಹುಡ್ಕಕ್ಕೆ ಜಾಗ ಮಾಡಿ ಕೊಡದೆ ಆ ಬೆಕ್ಕು ಸಾಯುವುದಕ್ಕೆ ಒಂದು ಕಾರಣ ಆಗಿರುವ ಆ ಹೆಂಗಸಿಗೆ ದೇವನು ನರಕವನ್ನು ಕೊಡುತ್ತಾನೆ. ದೇವನನ್ನು ಆರಾಧನೆ ಮಾಡಿರುವ ಆ ಹೆಂಗಸಿಗೆ ನರಕ, ಕರೆಕ್ಟ್, ವೇಷಿಗೆ ಸ್ವರ್ಗ. ಹೌದು. ಇದರಲ್ಲಿ ಏನಾಗ್ತಿದೆ, ಸತ್ಕರ್ಮಗಳು. ಹೌದು. ಅಂದರೆ ಸುಮ್ಮನೆ ಸ್ವರ್ಗ ಸಿಗಲ್ಲ, ಸತ್ಕರ್ಮಗಳು ಬೇಕೆ, ಭಾವನೆ, ಸತ್ಕರ್ಮಗಳು ಬೇಕಾಗಿದೆ. ನೀವು ಹೇಗೆ ನಡ್ಕೊಳ್ತಿದ್ದೀರಾ, ಅತಿಥಿಗಳ ಜೊತೆಗೆ ನೀವು ಹೇಗೆ ನಡ್ಕೊಳ್ತೀರಾ, ವ್ಯಾಪಾರದಲ್ಲಿ ನೀವು ಹೇಗೆ ನಡ್ಕೊಳ್ತೀರಾ, ನಿಮ್ಮ ರೋಡ್ ಹೇಗೆ ನಡ್ಕೊಳ್ತೀರಾ. ಪ್ರವಾದಿ ಮಾತು ನೋಡಿ, ಈಮಾನ್ ಮೂಮಿನ್ ಆಗ್ಬೇಕಂದ್ರೆ ಈಮಾನ್ ಇರಬೇಕು, ನಂಬಿಕೆ ಇರಬೇಕು. ಅದರಲ್ಲಿ 60ರಿಂದ 70 ಶಾಖೆಗಳಿವೆ. 60ರಿಂದ 70 ಶಾಖೆಗಳು. ಫಸ್ಟು ಶಾಖ ಏನಂದರೆ ದೇವನನ್ನು ಆರಾಧನೆ ಮಾಡೋದು. ಕೊನೆಯ ಶಾಖೆ ಏನಂತ ಗೊತ್ತಾ, ದಾರಿನಲ್ಲಿ ಅಪಾಯಕಾರಿಯಾಗಿ ಇರುವಂತಹ ಯಾವುದೇ ವಸ್ತು ಅಲ್ಲಿ ನೋಡಿದ ತಕ್ಷಣ ಅದನ್ನು ದೂರ ಮಾಡುವನು, ಅವನಲ್ಲಿ ಕೊನೆಯ ಶಾಖದ ಅನುಭವ ಇದೆ. ಆ ಕೊನೆಯ ಶಾಖದ ಅನುಭವ ಯಾರಿಗಿದೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಅಂದರೆ ರಸ್ತೆಗಳನ್ನು ನೀಟಾಗಿ ಇಟ್ಕೊಳ್ಳಿ ಸ್ವಾಮಿ ಅಂತ ಹೇಳ್ಕೊಳ್ತಾರೆ. ಪ್ರವಾದಿ ಮಾತು ಬೇರೆ ಇರೋದು. ರಸ್ತೆಯಲ್ಲಿ ನಮಾಜ್ ಮಾಡಬೇಡಿ ಅಂತ ಪ್ರವಾದಿ ಹೇಳಿದ್ದಾರೆ. ಮಾಡಬೇಡಿ, ನೀವು ಡಿಬೇಟ್ಸ್ಗಳಲ್ಲೂ ಅದನ್ನು ಜನರಿಗೆ ಕಿರುಕುಳ ನೀಡಬೇಡಿ, ಜನರಿಗೆ ಕಷ್ಟ ಕೊಡಬೇಡಿ. ಮತ್ತೆ ಯಾಕೆ ಸರ್? ಅಜ್ಞಾನವೇ ಕಾರಣ. ಅಂದರೆ ಸರ್ ಕರೆಕ್ಟು, ನಾವು ಅದನ್ನ ಹೇಳ್ತಾ ಇದ್ರು ಅಲ್ಲ, ನೀವೀಗ ಎಷ್ಟೋ ಏನು ಎಜುಕೇಟ್ ಮಾಡ್ತಾ ಇದ್ದೀರಿ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಅಜ್ಞಾನವೇ ಕಾರಣ. ಆದರೆ ಇನ್ನೂ ಅತಿ ಹೆಚ್ಚು ಏನು ಅಮೆಂಡ್ಮೆಂಟ್ಸ್ಗಳಾಗಬೇಕಾಗಿದೆ. ಏನಂದ್ರೆ ಸ್ವಾಮಿ, ಇದೇನಂದ್ರೆ ಪರೋಪಕಾರಾರ್ಥಂ ಇದಂ ಶರೀರಂ ಇದೆ, ಇದಂ ಶರೀರಂ. ಈ ಶರೀರ ಇರೋದೇ ಎಲ್ಲರಿಗೂ ಉಪಕಾರ ಮಾಡೋಕ್ಕೋಸ್ಕರ. ಎಲ್ಲರಿಗೂ ಉಪಕಾರ ಮಾಡಿ. ಇದೇ ನಿಮ್ಮ ನಂಬಿಕೆಯ ಪರಿಣಾಮ ಇದಾಗಿರಬೇಕು. ನಿಮಗೆ ಆ್ಯಕ್ಚುಲಿ ನಂಬಿಕೆ ಅಂತ ಒಂದಿದ್ದರೆ ನೀವು ಎಲ್ಲರಿಗೂ ಒಳ್ಳೆಯದನ್ನು ಮಾಡೋರಾಗಿರಬೇಕು. ನಂಬಿಕೆ, ಒಳ್ಳೆತನ ಮತ್ತು ಸ್ವರ್ಗ ಕನೆಕ್ಟ್ ಆಗಬೇಕು. ನಂಬಿಕೆ ಒಂದು ಕಡೆ ಇದೆ, ನಾವು ಮಾಡೋದೆಲ್ಲ ದುಷ್ಟ ಕಾರ್ಯಗಳು. ಮಿಸ್ಅಲೈನ್ಮೆಂಟ್ ಆರಂಭದಲ್ಲಿ ಹೇಳಿದ್ವಲ್ಲ, ನಾವು ಇಲ್ಲೊಂದು ಆದರೆ ಅದು ಆಗೋದಿಲ್ಲ. ಬಟ್ ಏನಂದರೆ ನೋಡಿ, ಎಲ್ಲರೂ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಜೀವನ ನಮ್ಮ ರಿಲೇಟಿವ್ಸ್ನಲ್ಲಿ ಕೂಡ ಒಳ್ಳೆಯವರು ಇದ್ದಾರೆ, ಇಲ್ಲ ನಮ್ಮನ್ನು ಹಿಡಿಸದೇ ಇರೋರು ಇರ್ತಾರೆ. ನಮ್ಮ ರೋಡ್ನೊಳಗೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಮ್ಮ ಸಮುದಾಯದಲ್ಲಿ ಒಳ್ಳೆಯವರು ಕೆಟ್ಟವರು ಇದ್ದಾರೆ, ಮುಸ್ಲಿಂ ಸಮಾಜದಲ್ಲಿ ಒಳ್ಳೆಯವರು ಕೆಟ್ಟವರು ಇದ್ದಾರೆ. ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಧರ್ಮ ಏನು ಹೇಳ್ಕೊಳುತ್ತೆ ಅದನ್ನು ನಾನು ಹೇಳಬೇಕು. ಐ ಗಾಟ್ ದಟ್ ಪಾಯಿಂಟ್ ಆ್ಯಂಡ್ ಐ ಆಮ್ ಓಕೆ, ಐ ಅಗ್ರಿ. ಭಗವಂತನಿಗೆ ಇರುವೆ ಸದ್ದು ಕೂಡ ಕೇಳುತ್ತೆ ಅಂತಾರೆ, ಹೌದಾ? ಹೌದು, ಹೌದು. ಹಾಗಿದ್ದಾಗ ಅಜಾನ್ ಯಾಕೆ ಹೋಗ್ತೀವಿ ಅಂತ ನನ್ನ ಕೆಲ ಸ್ನೇಹಿತರು ಕೇಳ್ತಾರೆ, ಕೇಳಿ ಅಂತ ಹೇಳ್ತಾರೆ. ಏನು ಉತ್ತರ? ಇದು ಇರುವೆ ಶಬ್ದ ಕೂಡ ಭಗವಂತನಿಗೆ ಕೇಳುತ್ತೆ. ಇರುವೆ ನಡ್ಕೊಂಡು ಹೋದ್ರು ದೇವನಿಗೆ ಕೇಳುತ್ತೆ. ಅದು ರಾತ್ರಿ ಹೊತ್ತಿಗೆ ನಡ್ಕೊಂಡು ಹೋದ್ರು ದೇವನಿಗೆ ಕಾಣಿಸುತ್ತೆ. ಅದು ಮಾತಾಡೋದು ಕೂಡ ಅವನಿಗೆ ಕೇಳುತ್ತೆ. ಅದು ಮನಸ್ಸಿನಲ್ಲಿ ಏನು ಅನ್ಕೊಂಡಿದ್ಯೋ ಅದು ಕೂಡ ಅವನಿಗೆ ಗೊತ್ತಾಗತ್ತೆ. ಸೊ ಅಂಥವನು ದೇವನು. ಹಾಗಾಗಿ ದೇವನು ಎಲ್ಲವನ್ನೂ ಅರಿತವನು. ಹಾಗಾಗಿ ಅವನಿಗೆ ಒಂದು ನಾಮ ಅಲೀಮ್ ಅಂತ. ಎಲ್ಮ್ ಅಂದರೆ ನಾಲೆಡ್ಜ್, ಅಲೀಮ್ ಅಂದರೆ ಎಲ್ಲವನ್ನೂ ಅರಿತವನು. ಅಲೀಮ್ ಎಲ್ಲವನ್ನೂ ಅರಿತವನು. ನೀವು ಪ್ರಶ್ನೆ ಮಾಡಿದ್ರಿ ಅಜಾನ್ ಏನಕ್ಕೆ ಇಷ್ಟು ಕೂಗುದು? ಅಲ್ಲ, ಜಸ್ಟ್ ಗೊತ್ತಾಯ್ತು. ಆ ಅಜಾನ್ ಬಂದು ದೇವನ ಕೆಲ್ಸಲಿ ಅಂತ ಇಲ್ಲ. ನೀವು ನಿದ್ದೆ ಮಾಡ್ತಿದ್ರೆ ನೀವು ನಿಮ್ಮನ್ನ ಎಬ್ಸಕ್ಕೋಸ್ಕರ ಅಜಾನು. ನಾನು ಮಲಗಿದ್ದೀನಿ,
ಬೆಳಗ್ಗೆ ಹೊತ್ತು ಮುಂಜಾನೆ ನಮಾಜ್ ಒಂದಿದೆ, ನಾನು ಎದ್ದು ನಮಾಜ್ ಮಾಡಬೇಕಾಗಿದೆ. ಸೊ ಅಜಾನ್ ಬಂದು ದೇವನ ಬಗ್ಗೆ ಜ್ಞಾಪಿಸೋಕ್ಕೋಸ್ಕರ ಅಲ್ಲಾಹು ಅಕ್ಬರ್ ಎದ್ದೆಲ್ಲ ಅಂತ ಎಲ್ಲ ಮೆಸೇಜ್ ಕೊಟ್ಟು ಮಸೀದಿ ಕಡೆಗೆ ಬಾ ಅಂತ ಅವ್ರಿಗೆ ಕರೆಯೋಕ್ಕೋಸ್ಕರ ಈ ನಮಾಜ್ ಇರೋದು. ಬಟ್ ಆ ನಮಾಜ್ ಮಾಡೋಕ್ಕೆ ಆ ಅಜಾನ್ ಇದಲ್ಲ, ಅದು ಕೂಡ ಡೆಸಿಬಲ್ ಒಳಗೆ ಇರಬೇಕು, ಟೈಮ್ ಪಾಲನೆ ಮಾಡಬೇಕು. ಒಂದು ವೇಳೆ ಕೆಲವು ಜಾಗದಲ್ಲಿ ಲೌಡ್ ಸ್ಪೀಕರ್ ಮಾಡೋದ್ರಿಂದ ತೊಂದರೆ ಆಗ್ತಿದ್ರೆ ಲೌಡ್ ಸ್ಪೀಕರೇ ಬೇಕಿಲ್ಲ. ಯು ಅಂಡರ್ಸ್ಟ್ಯಾಂಡ್? ನಾವು ಹೆಂಗೆ ಮೈಂಡ್ ಪ್ರವಾದಿ ಕಾಲದಲ್ಲಿ ಲೌಡ್ ಸ್ಪೀಕರ್ ಯೂಸ್ ಮಾಡಿಲ್ಲ, ಹೇಗೆ ಕೊಟ್ಟರು ಹಂಗೆ ಕೊಡಿ. ಲೌಡ್ ಸ್ಪೀಕರ್ ಮೂಲಕ ಯಾರಿಗೋ ಕಷ್ಟ ಆದರೆ ಸೌಂಡ್ ಕಡಿಮೆ ಮಾಡಿ, ಇಲ್ಲ ಅಲ್ಲಿಂದ ಗೊಂದಲ ಆಗ್ತಿದೆಯಾ ಬ್ಯಾನ್ ಮಾಡಿ, ಬೇಡ ನಾವು ಬಿಟ್ಕೊಡೋಣ. ನಾನು ಒಂದು ಸ್ಟೆಪ್ ಫಸ್ಟೇ ಮಾತಾಡಿದ್ದೀನಿ. ಹೆಂಗಂದ್ರೆ ಒಂದೊಂದು ಜಾಗದಲ್ಲಿ ಮುಸ್ಲಿಂ ಏರಿಯಾದಲ್ಲಿ ಈ ಕಡೆ ಒಂದು ಮಸೀದಿ ಇರುತ್ತೆ, ಆ ಕಡೆ ಒಂದು ಮಸೀದಿ ಇರುತ್ತೆ, ಅಲ್ಲಿ ಒಂದು ಮಸೀದಿ ಇರುತ್ತೆ. ಒಂದೇ ಟೈಮ್ನಲ್ಲಿ 4 ಜಾಗದ್ದು ಲೌಡ್ ಸ್ಪೀಕರ್ ಯೂಸ್ ಮಾಡಿ ಅವ್ರು ಅಜಾನ್ ಕೊಡ್ತಾರೆ. ನನ್ನ ಪ್ರಕಾರ ಏನಂದರೆ ಇವರೆಲ್ಲ ಸೇರಿಸಿ ಒಂದೇ ಅಜಾನ್ ಕೊಡಿ. ಅಂದರೆ ಅಜಾನ್ ಮಸೀದಿನಲ್ಲಿ ಕೊಡಿ ವಿತೌಟ್ ಲೌಡ್ ಸ್ಪೀಕರ್. ಅಂದರೆ ಒಂದು ಲೌಡ್ ಸ್ಪೀಕರ್ನಲ್ಲಿ ಕೊಟ್ಟರೆ ಎಲ್ಲರಿಗೂ ಸಾಕಾಗತ್ತೆ, ಅದು ಅನುಭವನೂ ಚೆನ್ನಾಗಿರುತ್ತೆ. ಅಂದರೆ ಆ ಮಿನಿಮಮ್ ಎಜುಕೇಷನ್ ಇವತ್ತು ಬೇಕಾಗಿದೆ ಅಂತ ಹೇಳ್ತಾ ಇದ್ದೀನಿ. ಖಂಡಿತ ಬೇಕಾಗಿದೆ. ಅದು ಮಿನಿಮಮ್ ಎಜುಕೇಷನ್ಗಿಂತ ಸೆನ್ಸಿಬಿಲಿಟಿ ಆ್ಯಂಡ್ ಕಾಮನ್ ಸೆನ್ಸ್. ಕರೆಕ್ಟ್. ಸೆನ್ಸ್ ಬೇಕಲ್ಲ, ಕಾಮನ್ ಸೆನ್ಸ್ ಬೇಕಿದೆ, ಸೆನ್ಸಿಬಿಲಿಟಿ ಬೇಕು. ನೋಡಿ, ನೀವು ಇಲ್ಲಿದ್ದೀರಾ, ನಾನು ಇಲ್ಲಿದ್ದೀನಿ. ಕರೆಕ್ಟ್. ಯು ಮೈಟ್ ಬಿ ಅ ಪ್ಯೂರ್ ವೆಜಿಟೇರಿಯನ್, ಐ ಮೈಟ್ ಬಿ ಅ ನಾನ್ ವೆಜಿಟೇರಿಯನು. ಇವಾಗ ಒಬ್ಬ ಪ್ಯೂರ್ ವೆಜಿಟೇರಿಯನ್ ಮುಂದೆ ನಾನು ಹೇಗೆ ಊಟ ಮಾಡಬೇಕು, ನಾನು ಏನನ್ನು ಊಟ ಮಾಡಬೇಕು, ಅವ್ರ ಮುಂದೆ ಏನು ತೋರಿಸ್ಕೊಳ್ಬೇಕು, ಆ ಒಂದು ಕಾಮನ್ ಸೆನ್ಸ್ ನನಗೆ ಇರಬೇಕು, ಎಥಿಕೇಟ್ಸ್. ಸೊ ಅದೇ ರೀತಿ ನಿಮ್ಗೆ ಕೆಲವು ಆಚರಣೆಗಳಿರುತ್ತೆ, ನನ್ನ ಆಚರಣೆಗೆ ಬೇರೆ ಪಟ್ಟಿರುತ್ತೆ. ಅವಾಗ ನೀವೇನು ಮಾಡ್ತೀರಾ, ಇವ್ರಿಗೆ ಸೆಟ್ ಆಗಲ್ಲ, ನಾವು ಹಿಂಗೆ ಮಾಡ್ಕೊಳ್ಳೋಂತ ಈ ಅನುಭವ ಇದಲ್ಲ, ಇದು ಸೆನ್ಸಿಬಿಲಿಟಿ ಅಂತ ಹೇಳ್ಕೊಳ್ಬೇಕು. ಸೆನ್ಸಿಬಿಲಿಟಿ ಕಾಮನ್ ಸೆನ್ಸಿಂದನೇ ಬರುತ್ತೆ ಅದು. ಇದು ಬೇಕಾಗಿದೆ ಅವ್ರಿಗೆ, ಇದು ಮಾಡ್ಕೊಳ್ಳೋಣ. ಉಮರ್ ಸರ್, ನಿಮ್ಮ ಜೊತೆ ಚರ್ಚೆ ಮಾಡುವಾಗ ಬಹಳ ಖುಷಿಯಾಗೋ ವಿಚಾರ ಅಂತ ಹೇಳಿದ್ರೆ ಎಲ್ಲ ಪ್ರಶ್ನೆಗಳನ್ನು ಸ್ವೀಕರಿಸಿ ನೀವು ಉತ್ತರ ಕೊಡ್ತೀರಿ. ಒಂದು ವಿಶಾಲ ಭಾವನೆ ಇದೆ, ನಿಮ್ಮಿಂದನೂ ಬಹಳಷ್ಟು ತಿಳ್ಕೊಳ್ಳೋದಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಸ್ಟಿಲ್ ಸಮ್ ಕ್ವೆಶನ್ಸ್ ಅರೈಸ್. ನಿಮ್ಮ ನಂಬಿಕೆ ಏನೋ ಇರ್ಬೋದು, ನಮ್ಮ ನಂಬಿಕೆ ಏನೋ ಇರ್ಬೋದು, ಫೈನಲಿ ವಿ ಆರ್ ಹ್ಯೂಮನ್ ಬೀಯಿಂಗ್. ಕರೆಕ್ಟು ಅಲ್ವಾ? ಆರಂಭದಲ್ಲೇ ಹೇಳಿದೆ, ಭಯ, ನಿದ್ರೆ, ಮೈಥುನ, ಬಾಯಾರಿಕೆ, ಹಸಿವು ನಿಮಗೆ ಹೇಗಿದೆಯೋ ನಮಗೂ ಹಾಗೆ ಇದೆ, ಸಕಲ ಜೀವರಾಶಿಗಳಿಗೂ ಇದೆ. ಅಂದರೆ ನಮ್ಮ ಏನೇ ನಂಬಿಕೆ ಸಿದ್ಧಾಂತ ಇದ್ದರೂ ಕೂಡ ನಾವು ಈ ಪ್ರಕೃತಿ ಎನ್ನುವ ರೂಫಲ್ಲೇ ಇದ್ದೇವೆ. ಹೀಗಾಗಿ ನಾವು ಏನೇ ಧರ್ಮ, ಸಿದ್ಧಾಂತ, ನಂಬಿಕೆ ಅನುಸರಿಸಿದರೂ ಕೂಡ ಆ ಪ್ರಕೃತಿಗೆ ಪೂರಕವಾಗಿರೋದು ಬಹಳ ಮುಖ್ಯ ಅಲ್ವಾ? ಖಂಡಿತವಾಗಿ. ಓಕೆ, ಪ್ರಕೃತಿಗೆ ಪೂರಕವಾಗಿ ಇರಬೇಕು. ಅದಕ್ಕೆ ವಿರುದ್ಧವಾಗಿದ್ರೆ ಜೀವನ ಮಾಡೋಕ್ಕೆ ಕಷ್ಟ. ನಾವು ನಾಶ ಆಗ್ತೀವಿ, ಪ್ರಕೃತಿ ಕೂಡ ಉಳಿಯಲ್ಲ. ಓಕೆ, ಅಂದರೆ ಪ್ರಕೃತಿಗೆ ಪೂರಕವಾಗಿ ಇರಬೇಕು, ಅದನ್ನು ಬಿಡಿಸಲ್ಬೇಕಾಗಿರುತ್ತೆ. ಪ್ರಕೃತಿಗೆ ಪೂರಕವಾಗಿರ್ಬೇಕಂದ್ರೆ ಏನೇನು ಮಾಡಬೇಕು, ಏನೇನು ಮಾಡಬಾರದು. ಓಕೆ, ಪ್ರಕೃತಿಗೆ ಪೂರಕವಾಗಿ ಅಂದ್ರೆ ನೀವು ಡೂಸ್ ಅಂಡ್ ಡೋಂಟ್ಸ್ ಹೇಳ್ತಾ ಇದ್ದೀರಿ. ಅಲ್ಲ, ಅದಕ್ಕಿಂತ ಜಾಸ್ತಿ ಡೂಸ್ ಅಂಡ್ ಡೋಂಟ್ಸ್ಗಿಂತ ನಮ್ಮ ಮೈಂಡ್ ಸೆಟ್ ಹೇಗಿರಬೇಕು. ವಾಹ್, ನಂಗೆ ತುಂಬ ಇಷ್ಟವಾದ ಸಬ್ಜೆಕ್ಟ್. ಹೌದು, ಮೈಂಡ್ ಸೆಟ್, ಹೌ ಅವರ್ ಮೈಂಡ್ ಶುಡ್ ಬಿ ಥಿಂಕಿಂಗ್ ಅಬೌಟ್. ಕರೆಕ್ಟ್. ಪ್ರಕೃತಿಗೆ ಪೂರಕವಾಗಿ. ಇವಾಗ ನೀವು ಕಾಫಿ ಕುಡಿತಿದ್ದೀರಾ, ಬಿಸಿ ಮಾಡಿದ್ದೀರಿ, ಏನಕ್ಕೆ ಬಿಸಿ ಮಾಡಿದ್ರಿ? ಬಿಸಿ ನನಗೆ ಹಿತ ಅನ್ಸುತ್ತೆ. ನನಗೆ ಇದು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ, ಗಂಟ್ಲಿಗೆ ಹಾಲು ಕುಡಿಬೇಕಂದ್ರೆ ಬೇಕು, ಬಿಸಿ ಮಾಡ್ತೀವಿ. ಬಿಸಿ ಮಾಡ್ತೀವಿ. ಹಸಿ ಹಾಲನ್ನು ಕುಡಿಯೋರು ಇದ್ದಾರೆ, ಡಿಪೆಂಡ್ಸ್. ಬಟ್ ಮೇನ್ಲಿ ಬಿಸಿ ಹಾಲು ಕುಡಿಯೋರು ಏನಕ್ಕೆ ಬಿಸಿ ಮಾಡ್ತಾರೆ? ಬಿಸಿ ಏನಕ್ಕೆ ಮಾಡ್ತಾರೆ? ಅದರಲ್ಲಿರೋ ಇದೆಲ್ಲ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳೆಲ್ಲ ಹೋಗಲಿ ಅಂತ ಕೂಡ ಬಿಸಿ ಮಾಡ್ತಾರೆ. ಕರೆಕ್ಟ್. ಜೀವರಾಶಿಗಳು ಇವೆ. ಹೌದು, ಜೀವರಾಶಿಗಳು ಇದ್ದಾವೆ. ಅದನ್ನು ಕೊಂದು ಹಾಕಿ, ಅದನ್ನು ಸಾಯಿಸಿ, ಮೈಕ್ರೋಬ್ಸ್ ಇರುತ್ತೆ, ಅದನ್ನು ಸಾಯಿಸ್ಬಿಟ್ಟು ನಾವು ಹಾಲು ಬಿಸಿ ಬಿಸಿಯಾಗಿ ಕುಡಿದ್ರೆ ಅಕಾರ್ಡಿಂಗ್ ಟು ಲೂಯಿ ಪ್ಯಾಶ್ಚರ್ ಅದು ನಮಗೆ ದೇಹಕ್ಕೆ ಒಳ್ಳೆಯದು. ಹೌದು, ಇದು ಸೈಂಟಿಫಿಕ್ ಆಗಿದೆ. ಕರೆಕ್ಟ್. ನಾವು ಧಾನ್ಯಗಳನ್ನು ಬೆಳೆಸ್ತೀವಿ. ಆ ಧಾನ್ಯಗಳು ನಮ್ಮ ಮನೆಗೆ ಆಹಾರವಾಗಿ ಬರಬೇಕಂದ್ರೆ ಇನ್ಸೆಕ್ಟಿಸೈಡ್ ಆಗಬೇಕು, ಪೆಸ್ಟಿಸೈಡ್ ಆಗಬೇಕು. ಕರೆಕ್ಟ್. ಎಷ್ಟೋ ಜೀವರಾಶಿಗಳನ್ನು ಕೊಂದಾಗ್ತಿದ್ದೀವಿ ಅಲ್ಲಿ. ಪ್ರಕೃತಿಯನ್ನು ಉಳಿಸಬೇಕೋ ಇಲ್ಲ ಪ್ರಕೃತಿಯ ವಿರುದ್ಧವಾಗಿ ಕೆಲಸ ಮಾಡ್ತಿದ್ವೋ, ಇಲ್ಲಿ ಏನು ಬ್ಯಾಲೆನ್ಸ್ ಸಿಗ್ತಿದೆಯೋ ಇಲ್ವೋ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಇವಾಗ ಜೇನುತುಪ್ಪ ಯೂಸ್ ಮಾಡ್ತಿದ್ವಿ. ಹೌದು, ಅದು ಶ್ರಮ ಪಟ್ಕೊಂಡು ಒಂದು ಜೀವನದಲ್ಲಿ 40 ದಿನ ಜೀವನ, ಅದಕ್ಕೆ ಅದರಲ್ಲಿ 1000 ಫ್ಲವರ್ಗೆ ಒಂದು ಶ್ರಮ ಪಟ್ಕೊಂಡು ಅದು ಒಂದು ಜೇನು
ಶ್ರಮಪಟ್ಟು ಅಲ್ಲಿ ಏನೋ ಒಂದು ಟೀ ಸ್ಪೂನ್ ಅಷ್ಟು ಜೇನುತುಪ್ಪ ತಯಾರು ಮಾಡುತ್ತೆ. ಮನುಷ್ಯ ಏನು ಮಾಡ್ತಾನೆ, ಹೋಗ್ಬಿಟ್ಟು ಕಿತ್ಕೊಂಡು ಬರ್ತಾನೆ. ಅದು ಕಿತ್ಕೊಂಡು ಬರಂದ್ರೆ ಅದು ಅವರ ಮನೆಯನ್ನು ಧ್ವಂಸ ಮಾಡಿಬಿಟ್ಟು ನಾವು ಜೇನುತುಪ್ಪ ಕುಡಿತಿದ್ದೀವಿ. ಸರ್ವೈವಲ್. ಮತ್ತೆ ಅದೇ ರೀತಿ ನಾವು ಅದರ ಎಂಜಲು ನಾವು ತಿನ್ನೋದು ಆ್ಯಕ್ಚುಲಿ ಜೇನಿನ ಎಂಜಲು, ಅದು ಸಬ್ಜೆಕ್ಟು. ಒಟ್ಟಿನಲ್ಲಿ ಅವರ ಮನೆಯನ್ನ ಎಂಡ್ ಮಾಡ್ತಿದ್ವಿ. ವಿ ಆರ್ ಫಿನಿಶಿಂಗ್ ದ ಹೌಸ್. ಓಕೆ, ಅದು ಶ್ರಮ ಪಟ್ಟಿದ್ದು ಅದಕ್ಕೆ, ಬಟ್ ಕುಡಿಯೋರು ನಾವು. ಅದೇ ರೀತಿ ನೀವು ಸಿಲ್ಕ್, ಹೌದು, ರೇಷ್ಮೆ ಹುಳ, ಅದಕ್ಕೆ ಚೆನ್ನಾಗಿ ಆಹಾರ ಕೊಟ್ಟು ದೊಡ್ಡದು ಮಾಡಿ ಆಮೇಲೆ ರೇಷ್ಮೆ ತೊಗೊಂಡ್ಬಿಟ್ಟು ಆ ಕೆಲಸ ಮಾಡೋಷ್ಟರಲ್ಲಿ ಅದು ಸತ್ತೋಗ್ಬಿಡುತ್ತೆ. ಹೌದು. ಆದರೆ ಮನುಷ್ಯ ಏನು ಮಾಡ್ತಾನೆ, ಪ್ರಕೃತಿಯನ್ನು ಉಳಿಸ್ತಾ ಇದ್ದಾನೋ ಇಲ್ಲ ನಾಶ ಪಡಿಸ್ತಾ ಇದ್ದಾನೋ ಅಂತ ಪ್ರಶ್ನೆ ಬರುವಾಗ ಇವೆಲ್ಲ ವಿತಿನ್ ಲಿಮಿಟ್ ಮಾಡಿದ್ರೆ ನಾವು ಪ್ರಕೃತಿಗೆ ವಿರುದ್ಧ ಮಾಡಿಲ್ಲ. ಆ ಬ್ಯಾಲೆನ್ಸನ್ನು ಯಾರು ಫಿಕ್ಸ್ ಮಾಡೋದು? ಆ ಬ್ಯಾಲೆನ್ಸ್ ಬಗ್ಗೆ ನಮ್ಗೆ ಎಲ್ಲಿಂದ ಸಿಗುತ್ತೆ? ಕರೆಕ್ಟ್. ಒಂದು ಧಾರ್ಮಿಕವಾಗಿ ಇನ್ನೊಂದು ವಿಜ್ಞಾನ ಮೂಲಕ, ಅಂದರೆ ವಿತ್ ಸೈಂಟಿಫಿಕ್ ನಾಲೆಜ್ ಎರಡೂ ಬೇಕಾಗಿದೆ. ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡಿದ್ರೆ ನಾವು ಶಾಂತವಾಗಿ ಪ್ರಪಂಚದಲ್ಲಿ ಜೀವನ ಮಾಡ್ಬೋದು. ಆ ಬ್ಯಾಲೆನ್ಸೇ ಏನು ಅಂತ ಅರ್ಥ ಮಾಡ್ಕೋಬೇಕು. ಸೈದ್ಧಾಂತಿಕವಾಗಿ, ಧಾರ್ಮಿಕವಾಗಿ ಆ್ಯಂಡ್ ವೈಜ್ಞಾನಿಕವಾಗಿ ಈ ಮೂರನ್ನು ನಾವು ಇಟ್ಕೊಂಡು ಬಿಟ್ರೆ ನಾವು ಬೈ ಗಾಡ್ಸ್ ಗ್ರೇಸ್ ವಿಲ್ ಬಿ ಲಿವಿಂಗ್ ಅ ವೆರಿ ಬ್ಯಾಲೆನ್ಸ್ ಲೈಫ್. ಸೂಪರ್. ಈಗ ಭೂಮಿ, ನಿಮಗೆ ವಿಜ್ಞಾನದ ಆಸಕ್ತಿ ಇದೆ, ಎಲ್ಲವೂ ಲಾಜಿಕಲ್ ಆಗಿ ಏನೇ ನಮ್ಮ ಪ್ರಾಕ್ಟೀಸಸ್ ಇದ್ರೂ ಅದನ್ನು ವೈಜ್ಞಾನಿಕವಾಗಿ ಹೇಳಬೇಕು ಅಂತ ಒಂದು ಆಲೋಚನೆ ಇರುವಂಥವ್ರು ನೀವು. ಭೂಮಿ ಹೇಗಿದೆ? ನೀವು ಎಲ್ಲಿಂದ ನೋಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಭೂಮಿ ಹೇಗಿದೆ ಅಂತ ಕೇಳುವಾಗ ನೀವು ಆ ಭೂಮಿಯನ್ನ ಎಲ್ಲಿಂದ ನೋಡ್ತಿದ್ರೋ ಅದ್ರ ಮೇಲೆ ಅದು. ಡಿಡ್ ಯು ಗೆಟ್ ಮೈ ಕಾಂಟೆಕ್ಸ್ಟ್? ವಾಟ್ ಐ ಆಮ್ ಆಸ್ಕಿಂಗ್. ಐ ಗಾಟ್ ದ ಕಾಂಟೆಕ್ಸ್ಟ್ ಅನ್ಸುತ್ತೆ. ಐ ಥಿಂಕ್ ಸೊ. ಏನಂತ ಸಾಮಾನ್ಯವಾಗಿ ಏನಿದೆ ಇವತ್ತು ಪುಸ್ತಕಗಳಲ್ಲಿ ಏನಿದೆ? ಅದೇ ಭೂಮಿ ಜಿಯೋಸ್ಪೆರಿಕಲ್. ಇನ್ ಶೇಪ್. ಜಿಯೋಸ್ಪೆರಿಕಲ್ ಅಂದರೆ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಸ್ಪೆರಿಕಲ್ ಬಟ್ ಜಿಯೋಸ್ಪೆರಿಕಲ್, ರೌಂಡ್ ಶೇಪ್ ಆಗಿದೆ, ಗೋಳಾಕಾರದಲ್ಲಿದೆ. ಮತ್ತು ಭೂಮಿ ತನ್ನ ಸುತ್ತುತ್ತೆ ಅಂತ ಕೂಡ ಆರ್ಯಭಟ ಹೇಳಿದ್ದಾರೆ. ಖಂಡಿತ. ಕುರಾನ್ನಲ್ಲಿ ಹೇಳಲಾಗಿದೆಯಾ ಭೂಮಿ ಚಪ್ಪಟೆ ಆಗಿದೆ ಅಂತ ಹೇಳ್ತಾರಲ್ಲ, ಇದಕ್ಕೇನು ನಿಮ್ಮ ಪುರಾವೆ? ವೆರಿ ಗುಡ್ ಕ್ವೆಶ್ಚನ್. ಇದರಲ್ಲಿ ಕುರಾನ್ನಲ್ಲಿ ಭೂಮಿ ತಟ್ಟೆ ಅಂತ ಹೇಳಲಾಗಿಲ್ಲ, ಮಾರಾಗಿ ಒಂದು ವಿಷಯ ಹೇಳಲಾಗಿದೆ. ಕುಲ್ಲು ಫಿ ಫಲಕಿ ಯಸ್ಬಹೂನ್ ಅಂತ ಹೇಳಲಾಗಿದೆ. ಕುಲ್ಲು ಫಿ ಫಲಕಿ ಯಸ್ಬಹೂನ್ ಅಂದರೆ ಈ ಆಕಾಶದಲ್ಲಿ ಇರತಕ್ಕಂಥ ಸೂರ್ಯ, ಚಂದ್ರ, ಭೂಮಿ ಇವೆಲ್ಲವೂ ಸ್ವಿಮ್ಮಿಂಗ್ ಮಾಡ್ತಿದೆ ಅಂತ ದೇವನ ಕುರಾನಲ್ಲಿ ಹೇಳ್ತಾರೆ. ಕುಲ್ಲು ಫಿ ಫಲಕಿನ್ ಅಂದರೆ ಫಲಕ್ ಅಂದರೆ ನಿಮ್ಮ ಸ್ಪೇಸ್ನಲ್ಲಿ ನೋಡೋತಕ್ಕಂತಹ ಈ ಕಾನ್ಸ್ಟಲೇಷನ್ ಆಫ್ ಬಾಡೀಸ್ ಇದಲ್ಲ, ಲೈಕ್ ಫಾರ್ ಪ್ಲಾನೆಟ್ಸು, ಇವೆಲ್ಲವೂ ಸ್ವಿಮ್ ಮಾಡ್ತಿದೆ. ಸ್ವಿಮ್ಮಿಂಗ್ ಅಂದರೆ ಯಸ್ಬಹೂನ್ ಅಂದರೆ ಅದು ಮೂವ್ಮೆಂಟ್ನಲ್ಲಿ ಇದೆ ಅಂತ ಕುರಾನ್ ಹೇಳುತ್ತೆ. ಸೊ ಹಾಗಾಗಿ ಕುರಾನ್ನಲ್ಲಿ ಎಲ್ಲಿನೂ ಕೂಡ ಫ್ಲಾಟ್ ಅಂತ ಹೇಳಲಾಗಿಲ್ಲ. ಆದರೆ ಒಂದು ಮೌಲ್ವಿ ನಾನು ನೋಡಿದ್ದೀನಿ ವಿಡಿಯೋನಲ್ಲಿ, ಅವರು ಒಂದು ಸಂದೇಶ ಕೊಡ್ತಾರೆ, ಭೂಮಿಯನ್ನ ನಾವು ಫ್ಲಾಟ್ ಅಂತಾನೆ ನಂಬಬೇಕು ಅಂತ ಒಂದು ಮಾತು ಹೇಳ್ತಾರೆ. ಸೊ ಇದೇನಂದ್ರೆ ಅದೇ ಹೇಳಿದ್ದು ನಾವು ಮದ್ರಸಾ ಎಜುಕೇಶನ್ ಅಲ್ಲಿ ಬರುವತಕ್ಕಂಥ ಒಂದು ಪ್ರಾಡಕ್ಟ್. ಅದು ಬರೀ ಮದ್ರಸಾ ಎಜುಕೇಶನ್ ಅಂದರೆ ಕುರಾನ್ನಲ್ಲಿ ಏನು ವಿಷಯ ಹೇಳಲಾಗಿದೆಯೋ ಅದು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಮತ್ತೆ ಸೈನ್ಸ್ ಬಗ್ಗೆ ಕೂಡ ಜ್ಞಾನ ಇಲ್ಲ. ಭೂಮಿ ಆಯ್ತು ಅನ್ಸುತ್ತೆ. ವಾಟ್ ಇಸ್ ದ ರೂಟ್ ಕಾಸ್ ಫಾರ್ ದಿಸ್? ರೂಟ್ ಕಾಸ್ ಏನಂದ್ರೆ ಬರೀ ಒಂದು ಅಭಿಪ್ರಾಯ ಕೊಡ್ಬೋದು. ಐ ಕ್ಯಾನಾಟ್ ಬಿ ವೆರಿ ಕ್ಲಿಯರ್ ಆ್ಯಂಡ್ ಪರ್ಫೆಕ್ಟ್. ಬ್ರಿಟಿಷ್ ಅವ್ರ ಕಾಲದಲ್ಲಿ ಇಲ್ಲಿರತಕ್ಕಂಥ ಮುಸಲ್ಮಾನರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾವು ನಮ್ಮ ಶತ್ರುಗಳ ಭಾಷೆಯನ್ನು ಕಲಿಯಬಾರದು. ಹೇಗೆ ಶತ್ರುಗಳ ಭಾಷೆಯನ್ನು ಕಲಿಯಬಾರ್ದಂತ ಅವರೊಂದು ಉದ್ರೇಕವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಶತ್ರುಗಳಂದ್ರೆ ಬೇರೆಯವರು ಅಂತ? ಶತ್ರುಗಳಂದ್ರೆ ಬ್ರಿಟಿಷ್ ಅವರು ಆಳ್ವಿಕೆ ಮಾಡುವಾಗ ನಾವು ನಮ್ಮ ಶತ್ರುಗಳ ಭಾಷೆಯನ್ನು ಕಲಿಯಬಾರ್ದಂತ ಒಂದು ಫತ್ವಾನೇ ಹೊಡಿಸ್ಬಿಟ್ರು. ಆ ಕಾಲದಿಂದ ಇವತ್ತವರೆಗೂ ಸ್ವಲ್ಪ ಚೇಂಜ್ ಆಗ್ತಿದ್ದಾರೆ. ಯಾಕಂದ್ರೆ ನೋಡ್ತಾ ಇದಾರಲ್ಲ ಪ್ರಪಂಚ, ಗೊತ್ತಾಗ್ಬಿಟ್ಟಿದೆ ಅವ್ರು ಮಾಡಿರುವ ತಪ್ಪಿಂದ ಅವ್ರು ಏನು ಯಾವ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿದೆ. ಸೊ ಹಾಗಾಗಿ ಅಂತಹ ಒಂದು ವಿಚಿತ್ರವಾಗಿ ಒಂದು ತೀವ್ರವಾಗಿ ಒಂದು ನಂಬಿಕೆ, ತೀವ್ರವಾಗಿ ಒಂದು ಆಲೋಚನೆ, ತೀವ್ರವಾಗಿ ಒಂದು ಸ್ಟೇಟ್ಮೆಂಟ್ಸ್ ಕೊಡೋ ಮೂಲಕ ಇವತ್ತು ನಮ್ಮ ಸಮುದಾಯ ಹಿಂದುಳಿದಿದೆ. ಅಂದರೆ ಎಜುಕೇಷನ್ ಕಮ್ಮಿ ಇದೆ ಅಂತ ನಿಮ್ಮ ಪ್ರಕಾರ? ಎಜುಕೇಷನ್ ಅಂದರೆ ನಮ್ಮ ಸಮುದಾಯ ಅಂತ ಹೇಳುವಾಗ ನಾನು ಅದೇ ಹೇಳಿದ್ದು ಫಸ್ಟು, ಇಟ್ ಆಲ್ ಡಿಪೆಂಡ್. ನೀವು ಕೇಳಿದಂಗೆ ಭೂಮಿ ಹೇಗಿದೆ ಅಂತ ಕೇಳುವಾಗ ರೌಂಡ್ ಆಗಿದೆಯೋ ತಟ್ಟೆ ಆಗಿದೆಯೋ ಅಂತ, ಅದೇ ರೀತಿ ಸಾರ್ವಜನಿಕವಾಗಿ ಎಲ್ಲರೂ ಒಪ್ಕೊಳ್ಳುವಂಥದ್ದು. ಅದೇ ಮುಸಲ್ಮಾನರು ಯಾಕೆ ಇಸ್ಲಾಂ ಧರ್ಮದವ್ರು ಒಪ್ಕೊಳ್ತಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಮುಸಲ್ಮಾನರು ಅದೇ ನಾನು ಹೇಳಿದ್ದು ಫಸ್ಟು, ಕೇರಳ, ತಮಿಳ್ನಾಡು ವೆರಿ ಡಿಫ್ರೆಂಟ್.
ಡಿಫ್ರೆಂಟ್ ಆಗಿದ್ವಿ. ಅದೇ ರೀತಿ ಮಲೇಷ್ಯಾ ಹೋಗಿ, ಮಲೇಷ್ಯಾ ಇಸ್ ಅನ್ ಇಸ್ಲಾಮಿಕ್ ಕಂಟ್ರಿ. ಹೌದು. ಇಂಡೋನೇಷ್ಯಾ ಅಲ್ಲಿ ನೋಡ್ಬೋದು. ಇರಾನು ಅದು ಶಿಯಾ ಬೇಸ್ಡ್ ಆಗಿದ್ರು ಕೂಡ ಅದು ಡೆವಲಪ್ಡ್ ಲ್ಯಾಂಡ್. ಕರೆಕ್ಟ್. ಮತ್ತೆ ನೀವು ಬೇರೆ ನೋಡಿ ಸೌದಿ ಎಲ್ಲ ಇಲ್ಲಿಂದ ಎಷ್ಟೋ ಜನರು ಅಲ್ಲಿ ಹೋಗಿ ಜೀವನ ಮಾಡಕ್ ಹೋಗ್ತಾರೆ, ವಲಸೆಗೆ ಹೋಗ್ತಾರೆ, ವ್ಯಾಪಾರ ಮಾಡಕ್ ಹೋಗ್ತಾರೆ, ಅಲ್ಲಿಂದ ಬಂದು ಸಂಪಾದನೆ ಮಾಡ್ಕೊಂಡು ಇಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ. ಸೊ ಏನಂದ್ರೆ ಒಂದು ಕಡೆ ಚೆನ್ನಾಗಿನೂ ಇದೆ, ಇನ್ನೊಂದು ಕಡೆ ನಾವು ನೋಡ್ತಾ ಇದೀವಿ ಇಲ್ಲಿ ಬೆಂಗಳೂರು ಕಡೆ ಹಲವಾರು ಜಾಗದಲ್ಲಿ ಕ್ವಾಲಿಟಿ ಆಫ್ ಮುಸ್ಲಿಮ್ಸ್ ಆರ್ ನಾಟ್ ಅಪ್ ಟು ದ ಮಾರ್ಕ್. ಯಾಕೆ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಹಕ್ಕಿದೆ, ಯಾಕಂದ್ರೆ ಯು ಆರ್ ಟಾಕಿಂಗ್ ಆಸ್ ಎ ಬೆಂಗಳೂರಿಯನ್. ನಿಮ್ಮ ಸಮುದಾಯದವರೇ, ನಮ್ಮ ಬೆಂಗಳೂರಿನಲ್ಲಿ ಇರತಕ್ಕಂಥ ಪ್ರಜೆಗಳ ಬಗ್ಗೆ ನಿಮಗೆ ಆಲೋಚನೆ ಇದೆ, ನಿಮ್ಮ ಯು ಆರ್ ಥಿಂಕಿಂಗ್ ಅಬೌಟ್ ಇಟ್, ನಿಮಗೆಲ್ಲ ಹಕ್ಕಿದೆ. ಏನಪ್ಪ ಇವರು ಮುಸ್ಲಿಂ ಬಗ್ಗೆ ನಾನು ಹೇಗೆ ಪ್ರಶ್ನೆ ಮಾಡೋಕ್ಕಾಗತ್ತ ಅಂತದಿಲ್ಲ. ನಮ್ಮ ದೇಶದ ಸಿಟಿಸನ್ ಬಗ್ಗೆ ನಿಮ್ ಕನ್ಸರ್ನ್ ಇದೆ. ಈ ಕನ್ಸರ್ನ್ ಇಸ್ ವೆರಿ ರೈಟ್. ಈ ಕನ್ಸರ್ನ್ ನನಗೂ ಇದೆ. ಏನಕ್ಕೆ ಹಿಂಗಿದ್ದಾರೆ, ಯಾಕೆ ಅವ್ರನ್ನ ಸರಿಯಾಗಿ ಕಲ್ಚರಲ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇಲ್ಲಿ ಕಲ್ಚರಲ್ ಪ್ರಾಬ್ಲಮ್ ಇದೆ. ಇಲ್ಲಿ ಬೆಂಗಳೂರಿನಲ್ಲಿ ಇರತಕ್ಕಂಥ ಕೆಲವು ಜಾಗಗಳಲ್ಲಿ ಕಲ್ಚರಲ್ ಪ್ರಾಬ್ಲಮ್ ಇದೆ. ನೋಡಿ ಇಲ್ಲಿ ಒಂದು ಮಾತು ಹೇಳ್ತಾರೆ, ಒಬ್ಬ ಮಲಯಾಳಿ, ಅವ್ನು ಹಿಂದೂ ಅಂತ ಇಲ್ಲ, ಮುಸ್ಲಿಂ ಅಂತಿಲ್ಲ, ಅವನು ಬಂದು ದುಡಿಯಕ್ಕೆ ಬರ್ತಾನೆ, ಬೆಂಗಳೂರಿಗೆ ಬರ್ತಾನೆ, ಬೆಳಗ್ಗೆ ಸ್ನಾನ ಮಾಡ್ತಾನೆ, ಸ್ನಾನ ಮಾಡಿಬಿಟ್ಟು ಕೋಕೋನಟ್ ಆಯಿಲ್ ಇದೆಲ್ಲ ಹಚ್ಕೊಳ್ತಾನೆ, ಚೆನ್ನಾಗಿ ಹಂಚ್ಕೊಬಿಟ್ಟು ವೈಟ್ ಶರ್ಟ್ ಹಾಕೊಳ್ತಾನೆ, ಇಸ್ತ್ರಿ ಮಾಡಿಕೊಟ್ಟು, 2 ಡ್ರೆಸ್ ಇದ್ರು ಕೂಡ ಅದನ್ನು ಇಸ್ತ್ರಿ ಮಾಡ್ಕೊಂಡು ಹಾಕ್ಕೊಳ್ತಾನೆ, ಟೀ ಕುಡಿತಾನೆ, ನ್ಯೂಸ್ ಪೇಪರ್ ಓದ್ತಾನೆ, ಅವನು ಗಂಭೀರವಾಗಿರ್ತಾನೆ. ರೋಡ್ನಲ್ಲಿ ಏನು ನಡೀತಿದೆಯೋ ಅದ್ರ ಬಗ್ಗೆ ಅವನು ಆಲೋಚನೆ ಮಾಡ್ತಾನೆ. ರೋಡ್ ಸರಿಯಾಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ತಾನೆ, ಚಿಂತಿಸ್ತಾನೆ. ಇದು ಮಾಡುವ ಹಕ್ಕು ಅವನಿಗಿದೆ ಅಂತ ನಂಬಿದಾನೆ, ಪೊಲಿಟಿಕಲಿ ಮಾತಾಡ್ತಾನೆ. ಯಾಕೆ ಅವನು ಹಂಗಿದಾನೆ ಅಂದ್ರೆ ಅದು ಅವನ ಕಲ್ಚರ್. ಇಲ್ಲಿ ಇನ್ನೊಂದು ಕಲ್ಚರ್ ಇಲ್ಲಿ ಇದೆ. ಬೆಂಗಳೂರಿನಲ್ಲಿ ಇರೋತಕ್ಕಂಥ ಕೆಲವು ಮುಸಲ್ಮಾನರು, ಎಲ್ಲರೂ ಅಂತ ಹೇಳಲ್ಲ, ಮಕ್ಕಳು ಹುಟ್ಟಿಸ್ಬಿಟ್ಟು ಅವ್ರ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ, ಅವ್ರನ್ನ ಸ್ಕೂಲ್ ಕಳ್ಸಲ್ಲ. ಒಂದು 10 ವಯಸ್ಸು ಆಗ್ಬಿಟ್ರೆ ಅವ್ನ ಮೆಕ್ಯಾನಿಕ್ ಶಾಪ್ ಕಳಿಸು, ಅಲ್ಲಿಂದ ದುಡಿಮೆ ಮಾಡ್ಕೊಂಡು ಬರಲಿ, ವೀಲಿ ಮಾಡ್ಕೊಂಡು ಸುತ್ತಲಿ, ಆಮೇಲೆ ಮದುವೆ ಮಾಡಿಸ್ಬಿಡು. ಇಂತಹ ಒಂದು ಜೀವನ ಮಾಡುವ ಒಂದು ಕಲ್ಚರಲ್ ಮುಸ್ಲಿಮ್ಸು ಇದ್ದಾರೆ. ಅಂಥವ್ರ ಜೊತೆಗೆ ನಾವು ಸಂಬಂಧ ಮಾಡೋಕ್ಕಾಗತ್ತಾ? ನಾವು ಸಂಬಂಧ ಮಾಡೋಕ್ಕಾಗತ್ತಾ? ನಾನು ಸಂಬಂಧ ಮಾಡಬೇಕಂದ್ರೆ ನಮ್ಮ ಮನೆಯವರಿಗೆ ಮದುವೆ ಮಾಡಿಸ್ಬೇಕಂತ ಇವ್ರ ಮನೆಗೆ ಹೋಗಿ ಮದುವೆ ಮಾಡಿಸ್ತೀನಾ? ಮಾಡಿಸಲ್ಲ. ಯಾಕೆ? ಅವ್ರ ಕಲ್ಚರ್ ಬೇರೆ ಇರೋದು. ಕರೆಕ್ಟ್. ಮುಸ್ಲಿಂ ಬಾಯ್ ಅದು ಬೇರೆ ವಿಷಯ, ಅದು ಇದೆ. ಮಸೀದಿನಲ್ಲಿ ಸಿಗೋ ಸಲಾಮ್ ಹೇಳ್ತೀನಿ, ನೀನು ಸಲಾಮ್ ಹೇಳ್ತೀಯ. ಬಟ್ ಇಂತಹ ಇದು ಮಾಡಿದ್ರೆ ನಾವು ಹೆಂಗೆ ಒಂದಾಗಿ ಜೀವನ ಮಾಡೋಕ್ಕಾಗಲ್ಲ. ನಾವು ಬೆಂಜ್ ಕಾರು ಕಾರೆ, ನ್ಯಾನೋ ಕಾರು ಕಾರೆ, ಹಾಗಂತ ಎರಡು ಒಂದೇ ಅಲ್ಲ. ಇಲ್ಲಿ ಏನಂದ್ರೆ ಇಲ್ಲಿ ಶ್ರೀಮಂತರು ಬಡವರಂತ ಇಲ್ಲ. ಆ ಮಲಯಾಳಿ ಅವನು ಬೆಳಗ್ಗೆ ಹೊತ್ತು ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಒಳ್ಳೆ ಡ್ರೆಸ್ ಹಾಕೊಂಡು ನ್ಯೂಸ್ ಪೇಪರ್ ಓದ್ಬಿಟ್ಟು ಆಲೋಚನೆ ಮಾಡೋನು ಅವನು ಶ್ರೇಷ್ಠ. ಇವನು ಎಷ್ಟೇ ಒಳ್ಳೆ ಮೆಕ್ಯಾನಿಕ್ನಲ್ಲಿ ಇದ್ಬಿಟ್ಟು ನೋಡಿ, ಮೆಕ್ಯಾನಿಕ್ ಮಾಡೋ ಕೆಲಸ ತಪ್ಪು ಅಂತ ನಾನು ಹೇಳಿಲ್ಲ, ಅದು ಶ್ರೇಷ್ಠವಾದ ಕೆಲಸ. ಬಟ್ ಮಕ್ಕಳಿಗೆ ಪಾಠ ಕಲಿಸ್ತಿಲ್ಲ. ಎಲ್ಲ ಸಮುದಾಯದಲ್ಲೂ ಇದ್ದಾರೆ. ಮಕ್ಕಳಿಗೆ ಪಾಠ ಕಲಿಸ್ಬೇಕಲ್ವೋ? 10 ವಯಸ್ಸಿನಲ್ಲಿ ನೀನು ಮೆಕ್ಯಾನಿಕ್ ಶಾಪ್ ಕಲಿಸ್ಬೇಕಂದ್ರೆ ಇದು ತಪ್ಪಾಗ್ತಿಲ್ವೋ? ಸರಿಪಾ, ನಿನ್ನ ಹತ್ರ ಕಾಸಿಲ್ಲ ಏನಿಲ್ಲ, ಅವಾಗ ಅಂತ ಒಂದು ಯೋಚನೆ ಬಂದ್ರೆ ಅದು ಬೇರೆ ವಿಷಯ. ಮಕ್ಕಳನ್ನ ಉಳಿಸ್ಬಿಟ್ಟು ಅವ್ರ ಬಗ್ಗೆ ಆಲೋಚನೆ ಮಾಡದೇ ಇದ್ರೆ ಉಮರ್ ಶರೀಫ್ ಏನಂದ್ರೆ ಇಶ್ಯೂ ಏನಂದ್ರೆ ದೇರ್ ಇಸ್ ಅ ಕಲ್ಚರಲ್ ಶಿಫ್ಟ್. ಕರೆಕ್ಟ್. ಈ ಕಲ್ಚರಲ್ ಶಿಫ್ಟ್ ಬಂದು ಇದು ಮಾಡ್ಬೇಕಂದ್ರೆ ಇಟ್ ಇಸ್ ನಾಟ್ ಎ ಈಸಿ ಟಾಸ್ಕ್. ಇದು ಬರೀ ಸುಮ್ಮನೆ ಈಸಿಯಾಗಿ ಮಾಡೋದಿಲ್ಲ, ಅದರಲ್ಲಿ ಮೋಟಿವೇಶನ್ ಕೊಡಬೇಕಾಗಿರುತ್ತೆ. ಸಿಂಗಪೂರ್ ಮಾಡಿಸಕ್ಕೆ ಒಬ್ಬನೇ ಒಬ್ಬ ವ್ಯಕ್ತಿ ಮಾಡಿರೋದು, ಲೀ ಕ್ವಾನ್ ಅಂತ ಒಬ್ಬ ವ್ಯಕ್ತಿ. ಅವ್ರು ಮಾಡಿದ್ದು ಸಿಂಗಪೂರು. ಅವರು ನಿರ್ಧಾರ ತಗೊಂಡ್ರು, ಇಲ್ಲಿ ಯಾರು ಕಸ ಆಚೆ ಆಗ್ಬಾರ್ದು, ರೋಡ್ಗಳು ಸ್ವಚ್ಛತೆ ಕಾಪಾಡಬೇಕು, ನೀಟಾಗಿರ್ಬೇಕು, ಕ್ಲೆನ್ಲಿನೆಸ್ ಫಸ್ಟ್, ವಿಲ್ ಬ್ರಿಂಗ್ ಇಟ್ ಟು ದ ಟಾಪ್ ತಗೊಂಡ್ ಬಂದ್ರು. ಲೀ ಕ್ವಾನ್ ತರ ಇಲ್ಲಿ ಬೇಕಾಗಿದೆ ಒನ್ ಲೀಡರ್ ಹೂ ಕ್ಯಾನ್ ಮೋಟಿವೇಟ್ ಮಾಡಬೇಕು. ಇಲ್ಲಿ ನಾವು ಪೊಲಿಟಿಕ್ಸ್ ಅದೆಲ್ಲ ಮಿಕ್ಸ್ ಮಾಡಿದ್ರೆ ಅದು ಆಗೋದಿಲ್ಲ. ಕಲ್ಚರಲಿ ಹೌ ಡು ವಿ ಮೇಕ್ ದಮ್ ಬೆಟರ್ ಪೀಪಲ್? ಓಕೆ, ಈಗ ಉಮರ್ ಶರೀಫ್ ಅವರು ಡಿಬೇಟ್ಗಳಲ್ಲಿ, ಪಾಡ್ಕಾಸ್ಟ್ಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅದರ್ ದ್ಯಾನ್ ದಿಸ್, ವಾಟ್ ಯು ಆರ್ ಡೂಯಿಂಗ್, ವಾಟ್ ಯು ಆರ್ ಟೇಕಿಂಗ್ ಆಕ್ಷನ್, ಏನು ನೀವು ಜವಾಬ್ದಾರಿಯಿಂದ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇದ್ರಿ? ನೋಡಿ, ನಮ್ಮ ಪ್ರಕಾರ ನಾವು ಸ್ಕೂಲ್ ನಡೆಸ್ತಾ ಇದೀವಿ. ಒಂದು ವಿಷಯ, ಒಂದು ಸಮುದಾಯದವರಿಗೆ ಅವ್ರಿಗೆ ಅಲ್ ಬಶೀರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮೂಲಕ ಅವ್ರಿಗೆ CBSE ಎಜುಕೇಶನ್ ಕೊಡ್ತಾ, ಕುರಾನಿನ ಪಠಣೆ ಕೂಡ ಅವ್ರು ಮಾಡ್ತಾ, ಒಂದು ಬ್ಯಾಲೆನ್ಸ್ ಸೊಸೈಟಿನಲ್ಲಿ ಜೀವನ ಮಾಡೋಕ್ಕೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾ ಇದೀವಿ. ಅಲ್ಲಿಂದ ಇವತ್ತಿಗೆ ಡಾಕ್ಟರ್ಸ್ ರೆಡಿ ಆಗಿದ್ದಾರೆ, ಮತ್ತೆ ಇಂಜಿನಿಯರ್ಸ್ ರೆಡಿ ಆಗಿದ್ದಾರೆ, ಸೈಕಾಲಜಿಸ್ಟ್ಗಳು ರೆಡಿ ಆಗಿದ್ದಾರೆ,
ಮತ್ತೆ ಲಾಯರ್ಸ್ಗಳು ರೆಡಿ ಆಗಿದ್ದಾರೆ, ಇನ್ನು ಬರೋ ಕಾಲದಲ್ಲಿ ಜಡ್ಜ್ಗಳು ರೆಡಿ ಆಗ್ತಾರೆ ಅಂತ ನಂಬಿಕೆ ಇದೆ. ರಿಫಾರ್ಮೇಷನ್ ಆಗ್ತಿದೆ. ನಮ್ಮನ್ನು ನೋಡ್ಬಿಟ್ಟು ಎಷ್ಟೋ ಜನರು ಬಂದು ಬೇರೆ ಬೇರೆ ಸ್ಕೂಲ್ಸ್ ಕೂಡ ಶುರು ಮಾಡಿದ್ದಾರೆ. ನಾವು ಕೂಡ ಅವರು ಕೂಡ ಗೈಡೆನ್ಸ್ ಕೊಡ್ತಿದ್ವಿ. ಈ ಸ್ಕೂಲ್ಸ್ ಮೂಲಕ ಸಮಾಜದಲ್ಲಿ ಬಹಳಷ್ಟು ಸುಧಾರಣೆ ತರಬಹುದು. ಸ್ಕೂಲ್ಸ್ ಫಸ್ಟೇ, ಎಜುಕೇಶನ್ ಇಸ್ ಫಸ್ಟ್. ಆದ್ದರಿಂದ ಎಜುಕೇಶನ್ನ ಬ್ಯಾಲೆನ್ಸ್ ಆಗಿಡಬೇಕು. ನೀವು ಎಷ್ಟು ಪಿಕಲ್ ಸೇರಿಸ್ಕೊಳ್ಬೇಕು, ಎಷ್ಟು ಮೊಸರು ಸೇರಿಸ್ಕೊಳ್ಬೇಕು, ಎಷ್ಟು ತುಪ್ಪ ಸೇರಿಸ್ಕೊಳ್ಬೇಕಂತ ಊಟಕ್ಕೆ ಯೋಚನೆ ಮಾಡೋ ರೀತಿಯಲ್ಲಿ ಧರ್ಮದ ಬಗ್ಗೆ ಎಷ್ಟು ವಿಚಾರ ಕಲಿಸ್ಕೊಡ್ಬೇಕು, ಮತ್ತೆ ಸೈನ್ಸ್ ಬಗ್ಗೆ ಎಷ್ಟು ಕಲಿಸ್ಕೊಡ್ಬೇಕಾಗಿರುತ್ತೆ, ಮತ್ತೆ ಪೊಲಿಟಿಕ್ಸ್ ಬಗ್ಗೆ ಎಷ್ಟು ಗೊತ್ತಾಗಬೇಕು, ಮತ್ತೆ ನಾವು ಹೇಗೆ ಎಲ್ಲರ ಜೊತೆಗೆ ಬೆರೆತು ಜೀವನ ಮಾಡಬೇಕಾಗಿದೆ, ಇವೆಲ್ಲವನ್ನು ತಿಳಿಸ್ಬೇಕಾಗಿರುತ್ತೆ ಮಕ್ಕಳಿಗೆ. ನೋಡಿ, ನಾವು ನಮ್ಮ ಧರ್ಮವನ್ನು ಕೂಡ ಬಿಟ್ಕೊಡೋಂಗಿಲ್ಲ, ನಮ್ಮ ದೇಶವಾಸಿಗಳು ಬಿಟ್ಕೊಡಂಗಿಲ್ಲ. ಧರ್ಮ ಬಿಟ್ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಏನಂದ್ರೆ ಎಲ್ಲರ ಧರ್ಮ ಒಂದೇ, ಮನುಷ್ಯ ಧರ್ಮ. ಅದಕ್ಕಿಂತ ಹೆಚ್ಚಂದಿದೆಯಾ? ಬೇರೆ ಏನಾದ್ರು ಇದೆಯಾ? ಮಾನವೀಯತೆಗಿಂತ ಮೀರಿದ್ದೇನಾದ್ರೂ ಇದೆಯಾ ಈ ಕ್ಷಣದಲ್ಲಿ? ಮಾನವೀಯತೆ ಇಲ್ಲದ ಧರ್ಮವೇ ಇಲ್ಲ. ನೋಡಿ, ದಯೆಯೇ ಧರ್ಮದ ಏನಂದ್ರೆ ಮಾನವೀಯತೆ ಇಲ್ಲದೆ ಧರ್ಮ ಅಲ್ಲ ಸರ್. ನಾವು ಯಾಕೆ ಅದನ್ನ ಸ್ಟ್ರೆಸ್ ಮಾಡಿ ಪದೇ ಪದೇ ಆ ಮಾತನ್ನ ಹೇಳ್ತಾ ಇದ್ದೀವಿ? ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಫಸ್ಟ್ ನಾವಿಲ್ಲಿ ಯಾವ ಎಕ್ಸಾಮಿಗೆ ಬಂದಿದ್ವಿ ಆ ಎಕ್ಸಾಮ್ ಬರೆಯೋಣ, ಆಮೇಲೆ ರಿಸಲ್ಟ್ ಬೇರೆ. ಏನಂದ್ರೆ ಮಾನವೀಯತೆ ಇಲ್ಲದೆ ಧರ್ಮ ಇಲ್ಲ, ಪ್ರೀತಿ ವಿಶ್ವಾಸ ಇಲ್ಲದೆ ಧರ್ಮವಿಲ್ಲ. ಆದ್ರೆ ಪ್ರೀತಿ ವಿಶ್ವಾಸವೇ ಧರ್ಮ ಇಲ್ಲ. ಇವೆಲ್ಲ ಅಂಶಗಳು ಧರ್ಮಕ್ಕೆ ಬೇಕಾಗಿದೆ. ಕರೆಕ್ಟ್ ಸರ್. ನೀವೀಗ ಹೇಳ್ತಾ ಇದ್ರಿ ಈ ನೀರು, ಇದು ನೀರು ಕರೆಕ್ಟ್, ಇದೇ ಸಮುದ್ರ ಅಲ್ಲ. ಕರೆಕ್ಟ್ ಅಷ್ಟೇ. ಐ ಗೆಟ್ ದಟ್ ಪಾಯಿಂಟ್. ಬಟ್ ಇವಾಗ ನಿಮ್ಗೆ ಸಮುದ್ರಕ್ಕಿಂತ ಇದು ನಿಮ್ಗೆ ಶ್ರೇಷ್ಠ. ನಾನು ಕೇಳ್ತಾ ಇರೋದು ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್ ಅಂತ ಇರುತ್ತೆ ಸರ್. ದಿಸ್ ಇಸ್ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಫಾರ್ ಮೀ ನೌ. ಕರೆಕ್ಟ್. ಪ್ರತಿಯೊಬ್ಬರಿಗೂ ಇರುತ್ತೆ. ನಂಗೆ ಹಸಿವೆ ಆದಾಗ ನಾನು ಯಾವುದೋ ಉಪದೇಶ ಕೇಳ್ತಾ ಕೂತ್ಕೊಳ್ಳಲ್ಲ, ತಾಳಪ್ಪ ಊಟ ಮಾಡ್ಕೊಂಡು ಬರ್ತೀನಿ ಅಂತೀನಿ. ಊಟವೇ ನಂಗೆ ಆಗ ದೇವರು ಅಲ್ವಾ ಸರ್? ಸೊ ಹಾಗೆ ಆ ಒಂದು ವಿವೇಚನೆನ ನಾವು ಬೆಳೆಸ್ಕೊಳ್ಳುವಂಥ ಸಂಸ್ಕಾರಗಳನ್ನು ನಾವು ಪಡಿತಾ ಇದ್ದೀವ ಅನ್ನೋದು ಇಲ್ಲಿ ಈ ಎಲ್ಲ ಚರ್ಚೆಯ ಸಾರಾಂಶ. ಈಗ ನಾನು ಕೇಳಿದೆ ಪ್ರಕೃತಿಗೆ ಪೂರಕವಾಗಿರಬೇಕು ಅಂತ. ನಮ್ಮಲ್ಲಿ 15 ದಿವಸಗಳಿಗೊಮ್ಮೆ ಅಮಾವಾಸ್ಯೆ ಹುಣ್ಣಿಮೆ ಅಂತ ಇದೆ ಅಲ್ವಾ? ನಿಮಗೂ ಗೊತ್ತಿದೆ ಅಲ್ವಾ? ಅದರ ಆಧಾರದ ಮೇಲೆ ನಮಗೆ ದಿನಗಳು 30 ದಿನ ಅಂತ. ಯುಗಾದಿ ಅಂತಿರುತ್ತೆ, ಯುಗ ಆದಿ. ಆ ಸಂದರ್ಭದಲ್ಲಿ ಚೈತನ್ಯಯುತವಾದಂಥ ಪ್ರಕೃತಿನ ನಾವು ನೋಡ್ತೀವಿ. ಹೀಗೆ ಒಂದು 100 ವರ್ಷ ಅಂತ ಹೇಳಿದರೆ ಒಂದಿಷ್ಟು ಸಮಯ ಅಂತ ತಗೊಳ್ತೀವಿ. 1 ತಿಂಗಳಂದರೆ 30 ದಿವಸ, ಅಥವಾ 100 ವರ್ಷ ಅಂದರೆ ಇಷ್ಟು ದಿವಸಗಳು ಅಂತ ಆಗುತ್ತವೆ. ಅದನ್ನೇ ನಾವು ಇಸ್ಲಾಂ ಧರ್ಮದ ಹಬ್ಬಗಳನ್ನು ನೋಡಿದಾಗ ರಂಜಾನ್ ಅಂತ ಒಂದು ಆಚರಣೆ ಮಾಡುವಾಗ 100 ವರ್ಷ ಅಂದರೆ ಎಷ್ಟು ದಿನಗಳಾಗಿರುತ್ತವೆ? ಯಾಕಂದರೆ ಯಾವಾಗಲೂ ಒಂದೇ ಟೈಮಲ್ಲಿ ಬರಲ್ಲ ಅದು. ಸೊ ಹಾಗಾಗಿ ಇದು ಎಷ್ಟು ವೈಜ್ಞಾನಿಕವಾಗಿದೆ ಅಂತ ಒಂದು ತಿಳ್ಕೊಳ್ಳೋ ಕುತೂಹಲ ನನಗೆ. ಅಂದರೆ ಈಗ ನಮಗೀಗ ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಮುಂದಿನ ವರ್ಷ ಆಚೀಚೆ ಇರ್ತದೆ ಅಷ್ಟೇ, 2 ತಿಂಗಳೆಲ್ಲ ಡಿಫ್ರೆನ್ಸ್ ಇರಲ್ಲ. ಕರೆಕ್ಟ್. ಸೊ ಆನ್ ವಾಟ್ ಬೇಸ್ those are created? ಇವಾಗ you get my point. ಗೊತ್ತಾಯ್ತು. ಇವಾಗ ತಿಂಗಳ ಬಗ್ಗೆ ಕುರಾನ್ ಹೇಳ್ಕೊಳ್ಳುತ್ತೆ, ಲೂನಾರ್ ಕ್ಯಾಲೆಂಡರ್ ಬಗ್ಗೆ ಹೇಳ್ಕೊಳ್ಳುತ್ತೆ. ಲೂನಾರ್ ಕ್ಯಾಲೆಂಡರ್ ಅದೇ ರೀತಿ ಸೋಲಾರ್ ಇಯರ್ಸ್ ಬಗ್ಗೆ ಕೂಡ ಇದೆ. ಹೌದು. ಹಾಗೆ ಭೂಮಿ ಬಂದು ಸೂರ್ಯವನ್ನು ಒಂದು ಸುತ್ತು ಮಾಡಿದ್ರೆ ಅದು ಸೋಲಾರ್ ಇಯರ್. 365 ಡೇಸ್ ಸೌರಮಾನ ಚಂದ್ರಮಾನ ಅಂತ ಕರೀತಾರೆ. 366ವರೆಗೂ ಆಗುತ್ತೆ ಲೀಪ್ ಇಯರ್ ಆದರೆ. ಬಟ್ ಚಂದ್ರ ಭೂಮಿಯನ್ನು ಸುತ್ತಕೊಂಡು ಬಂದರೆ ಅಮಾವಾಸ್ಯದಿಂದ ನೆಕ್ಸ್ಟ್ ಅಮಾವಾಸ್ಯ ಅಂದರೆ 28 ಡೇಸ್ ಆ್ಯಂಡ್ 12 hours. ಕರೆಕ್ಟ್. ಆ್ಯಂಡ್ 54 minutes ಆ್ಯಂಡ್ ಮೇ ಬಿ 48 seconds ಅಷ್ಟೇನೋ ಇದೆ. ಓಕೆ, ಸೂಪರ್. ಇದು ಒಂದು ಬಾರಿ ಸುತ್ತಿದ್ರೆ ಅದು 1 ತಿಂಗಳಾಯಿತು. ಇದು ಲೂನಾರ್ ಕ್ಯಾಲೆಂಡ್ರನ್ನು ನಾವು ನಂಬಿದ್ದೀವಿ. ತಿಂಗಳುಗಳನ್ನ ನಾವು ಕೂಡ ಲೂನಾರ್ ಕ್ಯಾಲೆಂಡ್ರೇ ನಾವು ಫಾಲೋ ಮಾಡ್ತೀವಿ. ಸೊ ಅಮಾವಾಸ್ಯದ ನೆಕ್ಸ್ಟ್ ಡೇ ಬಂದು ಆ್ಯಕ್ಚುಲಿ ಸೈಂಟಿಫಿಕ್ ಆಗಿ ನೋಡಬೇಕಂದ್ರೆ ಅದು ಫಸ್ಟ್ ಡೇ ಆಫ್ ದಿ ಮಂತ್. ಆ್ಯಕ್ಚುಲಿ ಸೈಂಟಿಫಿಕ್ ಆಗಿ ಹೌದು. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ, ನಮ್ಮಲ್ಲಿ ಚಂದ್ರವನ್ನು ನೋಡಿದ್ರೆ ಮಾತ್ರ ನಾವು ಫಸ್ಟ್ ಡೇ ರಮದಾನ್ ಅಂತ ನಾವು ಘೋಷಣೆ ಮಾಡ್ತಾರೆ. ಇಲ್ಲಿ ಏನಾಗ್ತಿದೆ, ಇದು ಪ್ರವಾದಿಯ ಕೆಲವು ವಚನವನ್ನು ಇಟ್ಕೊಂಡು ಕೆಲವರು ಬೇರೆ ಬೇರೆ ವ್ಯಾಖ್ಯಾನ ಕೊಟ್ಕೊಂಡು ಇದರಲ್ಲಿ ಭಿನ್ನ ಭಿನ್ನವಾಗಿ ಯೋಚನೆ ಮಾಡುವರು. ಆಕ್ಚುಲಿ ವಾಟ್ ಈಸ್ ರೈಟ್? ರೈಟ್ ಈಸ್ ವೆರಿ ಸೈಂಟಿಫಿಕ್. ಈ ಚಂದ್ರ, ಭೂಮಿ, ಸೂರ್ಯ 3 ಒಂದೇ ಲೈನ್ ಬಂದರೆ ಅದು ಡೇ ಆಫ್ ಕಂಜಂಕ್ಷನ್ ಅಂತ ಹೇಳ್ತಾರೆ. ಅವತ್ತಿನ ದಿನ ನಮಗೆ ರಾತ್ರಿ ನಮಗೆ ಚಂದ್ರ ಕಾಣಿಸಲ್ಲ. ಯಾಕೆ ಚಂದ್ರ ಕಾಣಿಸಲ್ಲ ಅಂದರೆ ಭೂಮಿ ಮಧ್ಯ ಇದೆ, ಸೂರ್ಯದ ಕಿರಣ ಚಂದ್ರ ಮೇಲೆ ಬಿದ್ದರೆ ಮಾತ್ರ ಅದರಲ್ಲಿ ಲೈಟ್ ಕಾಣಿಸ್ಕೊಳ್ಳುತ್ತೆ, ಭೂಮಿನಲ್ಲಿ ಇರೋರು ನೋಡೋಕ್ಕಾಗತ್ತೆ. ಸೂರ್ಯದ ಕಿರಣ ಚಂದ್ರ ಮೇಲೆ ಬಿದ್ದಿಲ್ಲ ಅಂದರೆ
ಆ ಕಿರಣ ಬಿಡದೇ ಇರೋ ಒಂದು ಕಾರಣಕ್ಕೆ ಭೂಮಿನಲ್ಲಿರೋರು ಅವ್ರು ನೋಡೋಕ್ಕಾಗೋದಿಲ್ಲ. ಚಂದ್ರ ಯಾವತ್ತಿಗೂ ಇದೆ, ಬಟ್ ಚಂದ್ರ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಸೊ ಆ ಲೈನ್ ಬಿಟ್ಬಿಟ್ಟು ಚಂದ್ರ ಸ್ವಲ್ಪ ಮೂಮೆಂಟ್ ಬರುವಾಗ ಸೂರ್ಯದ ಕಿರಣ ಅದ್ರ ಮೇಲೆ ಬೀಳತ್ತೆ. ಅದು ಎಷ್ಟು ಭಾಗ ಬೀಳತ್ತೋ ಅಷ್ಟು ಮಟ್ಟಿಗೆ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಕರೆಕ್ಟ್. ಸೂರ್ಯನ ಪ್ರಭಾವದಿಂದನೇ ಚಂದ್ರನಿಗೆ ಬೆಳಕು ಸಿಗೋದು. ಹೌದು. ಸೂರ್ಯ ಇಲ್ಲದೆ ಇದ್ರೆ ಚಂದ್ರ ಇದ್ರೂ ಅದರಲ್ಲಿ ಬೆಳಕಿರಲ್ಲ. ಈಗ ಹೀಗಿರುವಾಗ ಇಸ್ಲಾಂ ಧರ್ಮದಲ್ಲಿ ಚಂದ್ರನಿಗೆ ಕೊಡುವಂಥ ಪ್ರಾಮುಖ್ಯತೆ ಇದೆಯಲ್ಲ, ಅದು ಏನು ಸಿಗ್ನಿಫಿಕೆನ್ಸ್, ಅದರ ಮಹತ್ವ ಏನು? ಅದರಲ್ಲಿ ಏನೂ ಮಹತ್ವ ಇಲ್ಲ. ಮಹತ್ವನೇ ಇಲ್ಲ ಆ್ಯಕ್ಚುಲಿ. ಅಂದರೆ ನಾನು ಏನಂದರೆ ಮಹತ್ವ ಸೂರ್ಯನಕ್ಕಿಂತ ಚಂದ್ರನಿಗೆ ಜಾಸ್ತಿ ಮಹತ್ವ ಅಂತ ಹೇಳ್ಕೊಳ್ಳೋ ರೀತಿಯಲ್ಲಿ ಮಹತ್ವ ಇಲ್ಲ. ಆದರೆ ಸೂರ್ಯ ಆಗಲಿ ಚಂದ್ರ ಆಗಲಿ ಇವೆಲ್ಲವೂ ಸೃಷ್ಟಿಕರ್ತನ ಚಿಹ್ನೆಯಾಗಿದೆ. ಸೃಷ್ಟಿಕರ್ತ ಇಲ್ಲ. ಸಿಂಬಲ್, ಸೈನ್ಸ್, ಸೈನ್, SIGNS ಸೈನ್. ಅಂದರೆ ಒಬ್ಬ ವ್ಯಕ್ತಿಯ ಗುಣ ಏನು, ಅವನ ಆಲೋಚನೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಅವನು ಬರೆದಿರುವ ಕಥೆ ಹೋದ್ರೆ ಅಯ್ಯೋ ಇಷ್ಟು ದೊಡ್ಡದಾಗಿ ಕಥೆ ಬರ್ದಿದ್ದಾನಪ್ಪ, ಎಷ್ಟು ದೊಡ್ಡವನಾಗಿರ್ಬೇಕು, ಇಷ್ಟು ದೊಡ್ಡದಾಗಿ ಸೈಂಟಿಫಿಕ್ ಲಿಟ್ರೇಚರ್ ಬರ್ದಿದ್ದಾನೆ ಅಂದರೆ ಇವನು ಜ್ಞಾನ ಇದೆ ಅಂತ ನಾವು ಅರ್ಥ ಮಾಡ್ಕೊತೀವಲ್ಲ. ಅದೇ ರೀತಿ ದೇವನು ಮಾಡಿರುವ ಈ ಸೃಷ್ಟಿಗಳನ್ನ ನೋಡುವಾಗ ಅಯ್ಯೋ ಎಷ್ಟು ಶಕ್ತಿ ಉಳ್ಳವನವನು, ಸೂರ್ಯವನ್ನು ಸೃಷ್ಟಿ ಮಾಡಿದ್ದಾನೆ, ಚಂದ್ರವನ್ನು ಸೃಷ್ಟಿ ಮಾಡಿದ್ದಾನೆ. ಅಂತಹ ರೀತಿಯಲ್ಲಿ ಸೂರ್ಯನಿಗೆ ಎಷ್ಟು ಬೆಲೆನೋ ಅಷ್ಟೇ ಬೆಲೆ ಚಂದ್ರನಿಗೂ ಮರ್ಯಾದೆ ಕೊಡಬೇಕು. ಬಟ್ ಇದರಲ್ಲಿ ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ, ಪಾಕಿಸ್ತಾನಲ್ಲಿ ನೀವು ನೋಡುವಂತ ಫ್ಲಾಗ್ ನಲ್ಲಿ ಚಂದ್ರ ಇದೆ, ಇಲ್ಲಿರುವತಕ್ಕಂಥ ಕೆಲವು ಸೂಫಿ ಸೇಂಟ್ಗಳು ಕೂಡ ಚಂದ್ರವನ್ನು ಇಟ್ಕೊಂಡಿದ್ದಾರೆ. ಇವೆಲ್ಲ ನೋಡಕ್ ಹೋದ್ರೆ ಏನಂದ್ರೆ ಸ್ವಲ್ಪ ಅತಿಯಾಗಿ ಮಾಡ್ತಾ ಇದ್ದಾರೆ. ಅತಿಯಾಗಿ ನಾಟ್ ರಿಕ್ವೈರ್ಡ್. ಯಾಕೆ ಚಂದ್ರ ನಮ್ದು ಸೂರ್ಯ ಅವ್ರದಂತ ಯಾಕೆ ಮಾಡಬೇಕು? ಸೂರ್ಯ ನಮಸ್ಕಾರ ಅವ್ರು ಮಾಡೋದ್ರಿಂದ ಸೂರ್ಯ ಅವ್ರದ್ದಾಗ್ಬಿಡ್ತಾ? ಇಲ್ಲ ಚಂದ್ರವನ್ನು ಹೋಗ್ಬಿಟ್ಟು ನೀವು ಏನೋ ರಂಜಾನ್ ಪ್ರಾರಂಭ ಮಾಡೋದ್ರಿಂದ ಚಂದ್ರ ನಿಮ್ದಾಯ್ತಾ? ಎರಡೂ ನಮ್ದೇ ಇಲ್ಲ. ಸೂರ್ಯ ಚಂದ್ರ ಎಲ್ಲ ನಮ್ದು. ಅಂದ್ರೆ ನಮಗೋಸ್ಕರ ದೇವನ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಚಂದ್ರ ಬಂದು ಸೂರ್ಯಗಿಂತ ಶ್ರೇಷ್ಠ ಅಂತದ್ದು ಏನಿಲ್ಲ. ಆದರೆ ಕುರಾನ್ನಲ್ಲಿ ಒಂದು ಸೂಕ್ತದಲ್ಲಿ ಏನು ಹೇಳ್ಕೊತಾನೆ, ನೀವು ಸೂರ್ಯ ಆಗಲಿ ಚಂದ್ರ ಆಗಲಿ ಇವೆಲ್ಲವೂ ದೇವನ ಸೃಷ್ಟಿಗಳು, ಅವುಗಳಿಗೆ ನೀವು ಸಾಷ್ಟಾಂಗ ಮಾಡಬೇಡಿ, ಮಾರಾಗಿ ನನಗೆ ಸಾಷ್ಟಾಂಗ ಮಾಡಿ. ಏನಂದ್ರೆ ಎಲ್ಲದ್ರಲ್ಲೂ ಅಲ್ಲ ಹಾಗಂತ ತಿರಸ್ಕಾರ ಮಾಡಬೇಕು ಅಂತಿಲ್ಲ. ತಿರಸ್ಕಾರ ಇಲ್ಲ. ಈಗ ನೀನು ದೇವರಲ್ಲ, ನಾವೀಗ ಯಾರನ್ನಾದ್ರೂ ಒಂದು ಕಾಲು ತಾಕ್ತು ಅಂದ್ರೂ ಕೂಡ ನಮಸ್ಕಾರ ಮಾಡ್ತೀವಿ. ಈಗ ನಿಮ್ಮ ಇದ್ರಲ್ಲೂ ಹಾಗಿದ್ಯಾ? ನಮಸ್ಕಾರ, ನಾವು ನಮಸ್ಕಾರ ಮಾಡಲ್ಲ ಅಂತ ಏನ್ ಮಾಡ್ತೀರಾ? ಕಾಲ್ ತಾಕ್ತು ಮತ್ತೊಬ್ಬರಿಗೆ ಅಂದ್ರೆ ನೀವೇನ್ ಮಾಡ್ತೀರಾ? ಯಾಕೆ ಹೇಳಬೇಕು? ಸಾರಿ ಇಸ್ ನಾಟ್ ಗಾಡ್ ಅಲ್ಲ, ಯಾಕೆ ಸಾರಿ ಹೇಳ್ತೀರಾ? ಸಾರಿ ಅಂತ ಹೇಳ್ತೀವಿ ಅಂದರೆ ನಮ್ಮಿಂದ ನಿಮ್ಗೆ ಏನಾದರೂ ಕಷ್ಟ ಆಗ್ಬಿಟ್ರೆ, ನಿಮ್ಮನ್ನ ಅನ್ವಾಂಟೆಡ್ ಆಗಿ ಟಚ್ ಮಾಡಿಬಿಟ್ಟೆ ಅಂತ ಅವು ಸಾರಿ ಕೇಳ್ಬೋದು. ಅಲ್ಲ ಅಂದರೆ ಸಾಷ್ಟಾಂಗ ಸಾರಿ ಕೇಳ್ತಾ ಇದ್ದೀವಿ ಅಂದರೆ ಸಮಥಿಂಗ್ ಶುಡ್ ಬಿ ದೇರ್ ಅಲ್ಲ ಅಂತ, ಜಸ್ಟ್ ಕ್ಯೂರಿಯಾಸಿಟಿ. ಇವಾಗ ಸಾಷ್ಟಾಂಗ ಮಾಡುವ ಈ ಸಂಪ್ರದಾಯ ಇದೆಲ್ಲ, ಇವಾಗ ನಮ್ಮಲ್ಲಿ ಸಾಷ್ಟಾಂಗ ತಂದೆ ತಾಯಿ ಕೂಡ ನಾವು ಸಾಷ್ಟಾಂಗ ಮಾಡಲ್ಲ ಅಂತ, ನಮಸ್ಕಾರ ಮಾಡಲ್ಲ, ಸಾಷ್ಟಾಂಗ ಮಾಡಲ್ಲ. ಆದರೆ ನೀವು ಮಾಡ್ತೀರಾ, ಗೌರವ ಮರ್ಯಾದೆ ತೋರಿಸ್ಕೊಳ್ಳೋದು. ಈ ಗೌರವ ಮರ್ಯಾದೆ ತೋರಿಸುವ ಪದ್ಧತಿ ಅಲ್ಲ, ಅವ್ರು ನಮ್ಮ ಸೃಷ್ಟಿಕರ್ತರು ಅಲ್ವಾ? ಗೊತ್ತಾಯ್ತು. ಅದು ನಿಮ್ಮ ಅರ್ಥ ಇರಲಿ. ಈ ಸಂಪ್ರದಾಯ ಪ್ರವಾದಿಗಳ ಮುಂಚೆ, ಈ ಪ್ರವಾದಿ ಅಂದರೆ ಕೊನೆಯ ಪ್ರವಾದಿಗೆ ಮುಂಚೆ ಬಂದಿರುವ ಪ್ರವಾದಿಗಳ ಕಾಲದಲ್ಲಿ ಅವು ಇತ್ತು. ಅಂದ್ರೆ ಪ್ರವಾದಿ ಜೋಸಫ್ ಅಂತ ಹೇಳ್ಕೊಳ್ಳುವ ಜೋಸಫ್ ಅವರನ್ನ ನಾವು ನಂಬಿದೀವಿ. ಪ್ರವಾದಿ ಜೀಸಸ್ ಕ್ರಿಶ್ಚಿಯನ್ ಅಲ್ಲ, ಜೋಸಫ್ ನಾವು ನಂಬಿದೀವಿ. ಕುರಾನ್ ಅಲ್ಲಿ 12ನೇ 12th ಅಧ್ಯಾಯದ ಹೆಸರೇ ಜೋಸಫ್. ಮೇರಿ ಮದರ್ ಆಫ್ ಜೀಸಸ್ ಬಗ್ಗೆ ಕುರಾನ್ ಅಲ್ಲಿ ಇದೆ, ಒಂದು ಅಧ್ಯಾಯನೇ ಇದೆ. ಚಾಪ್ಟರ್ ನಂಬರ್ 19, ಚಾಪ್ಟರ್ ಮೇರಿ. ಚಾಪ್ಟರ್ ನಂಬರ್ 10 ಜೋನಾ. ಇದೆಲ್ಲ ಬಂದು ನಾನು ಹೇಳೋದು ಬಂದು ಕ್ರಿಶ್ಚಿಯನ್ ನೇಮ್ಸ್ ಅಂತ ನೀವು ಅನ್ಸ್ಬೋದು. ನಮ್ಮ ಪ್ರಕಾರ ಇವರೆಲ್ಲ ಪ್ರವಾದಿಗಳು. ಯೇಸು ಕ್ರಿಸ್ತು ನಮ್ಮ ಪ್ರವಾದಿ, ದೇವದೂತ ನಮ್ಮ. ಸೊ ಅವ್ರ ಬಗ್ಗೆ ಮಾತಾಡುವಾಗ, ಪ್ರವಾದಿ ಜೋಸಫ್ ಬಗ್ಗೆ ಮಾತಾಡುವಾಗ, ಅವರ ತಂದೆ ತಾಯಿ ಕೂಡ ಜೋಸಫ್ಗೆ ಸಾಷ್ಟಾಂಗ ಮಾಡಿದ್ರು. ಯಾರು? ಅವರ ತಂದೆ ತಾಯಿ. ನಾವಿಲ್ಲಿ ತಂದೆ ತಾಯಿಗೆ ಸಾಷ್ಟಾಂಗ ಮಾಡ್ಬೋದೋ ಇಲ್ಲೋ ಅಂತ ಪ್ರಶ್ನೆ ಮಾಡೋ ಬಿಟ್ಟು, ಅಲ್ಲಿ ಏನಂದ್ರೆ ಒಬ್ಬ ಪ್ರವಾದಿ ತನ್ನ ಮಗ, ಸನಾತನ ಧರ್ಮದಲ್ಲೂ ಕೂಡ ಸನ್ಯಾಸಿಗೆ ಅವರ ತಂದೆ ತಾಯಿ ನಮಸ್ಕರಿಸೋದಿದೆ. ಸೊ ಅಲ್ಲ ಅಂದ್ರೆ ಹಾಗೆ. ಸೊ ಅದನ್ನ ಅಲ್ಲಿ ಮಾಡಿದ್ದಾರೆ. ಯಾರ ಕಾಲದಲ್ಲಿ? ಪ್ರವಾದಿಗೆ ಮುಂಚೆ ಇದ್ದ ಒಂದು ಕಾಲದಲ್ಲಿ ಅದನ್ನ ಮಾಡ್ತಾ ಇದ್ರು. ಆ ಕಾಲಕ್ಕೆ ಅದು ಕಾನೂನಾಗಿತ್ತು. ಬಟ್ ಪ್ರವಾದಿ ಕಾಲದಲ್ಲಿ ಏನಂದ್ರೆ, ಇದರಿಂದ ನೀವು ಬಂದು ಅವರಿಗೆ ದೇವರಂತ ಭಾವಿಸುವ ಒಂದು ಪದ್ಧತಿ ಇರೋ ಒಂದು ಕಾರಣಕ್ಕೋಸ್ಕರ ನೀವು ಇದು ಸಾಷ್ಟಾಂಗ ಮಾಡಬೇಡಿ ಅಂತ ಆ ಕಾನೂನು ಬಂತು. ಕಾಲಕ್ಕೂ ದೇವನೊಬ್ಬನೇ, ನಾಮ ಹಲವೇ, ಆದರೆ ಕಾನೂನು ಬದಲಾವಣೆ ಆಗ್ತಾ ಇತ್ತು.
ಹಾಂ ಹಾಂ ಸೊ ಒಂದೊಂದು ಪ್ರವಾದಿ ಬರುವಾಗಲೂ ಕೂಡ ಕೆಲವು ಬದಲಾವಣೆ ಆಗ್ತಾಯಿತ್ತು ಕಾನೂನಿನಲ್ಲಿ, ಬಟ್ ಸಂದೇಶ, ಕಾಮನ್ ಸಂದೇಶ, ಸಿದ್ಧಾಂತ ಒಂದಾಗಿತ್ತು. ಓಕೆ ಓಕೆ. ಸೊ ಹಾಗಾಗಿ ಸಾಷ್ಟಾಂಗ ಮಾಡೋದು ಇದು ಏನು ಮುಸ್ಲಿಂ ಸಮಾಜದಲ್ಲಿ ಹೊಸದಲ್ಲ, ಒಂದು ಕಾಲದಲ್ಲಿ ಮಾಡ್ತಿದ್ರು, ಆಮೇಲೆ ಅದನ್ನು ನಿಷೇಧಿಸಲಾಯಿತು. ಓಕೆ. ಸಾರಿ ಅಂತ ಹೇಳ್ತೀರಾ ಯಾರು ಕಾಲ್ತಾ ಆಗಿದ್ರೆ? ಸಾರಿ ಹೇಳ್ತಾರೆ. ಮನುಷ್ಯ ಗುಣ ಇದ್ರೆ ಯಾರು ಕಷ್ಟ ಕೊಟ್ರೆ ಸಾರಿ ಹೇಳೋದಲ್ಲ, ಮನುಷ್ಯ ಗುಣ ಖುಷಿ ಆಗತ್ತೆ ಅಲ್ಲ, ಅಂದ್ರೆ ಮನುಷ್ಯ ಗುಣ ಇದ್ರೆ ಅವನಿಗೆ ಆ ಅನುಭವ ಇರುತ್ತೆ. ಹಾಂ ಹಾಂ, ಸೂಪರ್. ಈಗ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಆಗಿರೋದ್ರಿಂದ ಕುತೂಹಲಿಯಾಗಿ ನಾನು ಕೆಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ನಿಮಗೆ ನೀವು ಆಚರಿಸುವ ಹಕ್ಕು ನಿಮಗೂ ಇದೆ, ಕೇಳೋ ಹಕ್ಕು ನನಗಿದೆ, ನನ್ನ ಆಚರಣೆ ನಿಮಗಿದೆ. ಹೌದು ಹೌದು. ಸೊ ಆದರೂ ನಮ್ಮ ಆ ಒಂದು ಮ್ಯೂಚುವಲ್ ರೆಸ್ಪೆಕ್ಟಿಂದ ನಾವು ಮಾತಾಡ್ತಾ ಹೋಗ್ತಾ ಇದ್ದೀವಿ. ಈಗ ಉಪವಾಸ ಅಂತ ನಾವೆಲ್ಲ ಮಾಡ್ತೀವಿ. ನಿಮ್ಮ ಪ್ರಕಾರ ಉಪವಾಸ ಅಂದರೆ ಏನು? ನೋಡಿ, ನಮಗೆ ಉಪವಾಸ ಬಗ್ಗೆ ಕುರಾನಿನ ಸಂದೇಶ ಏನಂದರೆ, ನೀವು ಉಪವಾಸ ಮಾಡುವ ಕಾರಣ ಕೂಡ ದೇವನು ಹೇಳಿದ್ದಾನೆ. ಅದಕ್ಕೆ ರೋಜಾ ಅಂತಿರಲ್ಲ? ರೋಜಾ ಅಂತ ಇಲ್ಲಿ ಉರ್ದುನಲ್ಲಿ ಕರೀತಾರೆ, ಸಿಯಾಮ್ ಅಂತ ಕರೀತಾರೆ. ಸೌಮ್ ಅಂದರೆ ಅರಬಿನಲ್ಲಿ ಸೌಮ್ ಅಲ್ಲ, ಅದರ ಲಿಟ್ರಲ್ ಮೀನಿಂಗ್ ಏನು ನಿಮ್ಮ ಪ್ರಕಾರ? ಸಿಯಾಮ್ ಅಂದರೆ ಕೆಲವು ವಿಚಾರಗಳನ್ನು ಬಿಟ್ಟು ಇರುವ ಮೂಲಕ ನಿಮ್ಮ ದೇವನ ಬಗ್ಗೆ ಕಾನ್ಷಿಯಸ್ನೆಸ್ನ ಪಟ್ಕೊಳ್ಳೋದು, ಕೆಲವು ಅನುಭವ ಬಿಟ್ಟು ದೂರ ಇರೋದು, ಅದರ ಮೂಲಕ ದೇವನ ಬಗ್ಗೆ ಆ ಜ್ಞಾನವನ್ನು ಅಧಿಕವಾಗಿ ಅನುಭವಿಸೋದು. ಅಧಿಕವಾಗಿ ಹಿಂಗಂದರೆ ಊಟ ಆಹಾರ, ನಮ್ಗೆ ಬೆಳಗ್ಗೆ ಆದರೆ ಕಾಫಿ ಟೀ ಇಲ್ಲ ಹಾಲು ಕುಡಿತೀವಿ. ಇವಾಗ ಆ ಟೈಮಲ್ಲಿ ಎದ್ದ ತಕ್ಷಣ ಏನು ನೀರಿಲ್ಲ, ಆಹಾರ ಇಲ್ಲ, ಬೆಳಗ್ಗೆ ಹೊತ್ತು ಇಲ್ಲ, ಮಧ್ಯಾಹ್ನ ಹೊತ್ತು ಇಲ್ಲ, ಸೊ ಹಸಿವಾಗ್ತಲ್ಲ. ಇವಾಗ ಆ ಆಹಾರ ಪ್ರತಿದಿನ ನಾವು ತಿನ್ನುವಾಗ ಕೃತಜ್ಞತೆ ಅಂತೂ ನಾವು ಸಲ್ಲಿಸ್ತೀವಿ, ಅದು ಇಲ್ಲದೆ ಇರುವಾಗ ಅದರ ಮರ್ಯಾದೆ ಗೊತ್ತಾಗತ್ತೆ. ಒಂದು ವಿಷಯ ಬೆಲೆ ಗೊತ್ತಾಗುತ್ತೆ. ಮೊಬೈಲ್ ಫೋನ್ ನಿಮ್ಮ ಕೈನಲ್ಲಿ ಇದೆ, ಕಳೆದೋಗ್ಬಿಟ್ರೆ ಆವಾಗ ಅದರ ಬೆಲೆ ಜಾಸ್ತಿ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಸಂಬಂಧಿಕರಾಗಲಿ, ನಮ್ಮ ಮನೆಯವರಾಗಲಿ, ಅವ್ರ ಪಕ್ಕದಲ್ಲೇ ಇರುವಾಗ ಮರ್ಯಾದೆ ಗೊತ್ತಾಗಲ್ಲ, ಅವ್ರು ದೂರ ಹೋದರೆ ಮರ್ಯಾದೆ ಗೊತ್ತಾಗುತ್ತೆ. ಇಲ್ಲ ಕೆಲವರು ನಮ್ಮ ಬಿಟ್ಟು ಹೋದರೆ ಅವಾಗ ಆ ಕಾಂಟೆಕ್ಸ್ಟಲ್ಲಿ ನೋಡ್ತೀರಿ. ನಾವು ಉಪ ಅಂದರೆ ಹತ್ತಿರ ಅಂತ, ನಮ್ಮ ನಿಜವಾದ ಅರ್ಥ ಉಪ ಅಂದರೆ ಹತ್ತಿರ, ವಾಸ ಅಂದರೆ ವಾಸ ಮಾಡೋದು. ಯಾರ ಹತ್ತಿರ? ಭಗವಂತನ ಉಪಾಸನೆಯಲ್ಲಿ ಇರಲಿ ಅನ್ನೋ ಉದ್ದೇಶಕ್ಕೆ ಈ ಆಹಾರ, ತಾಮಸಾಹಾರ ಎಲ್ಲ ನಮಗೆ ಲೆಥಾರ್ಜಿಟಿಕ್ ಆಗುತ್ತೆ. ಹಾಗಾಗಿ ಒಂದಿಷ್ಟು ಸಾತ್ವಿಕ ಆಹಾರ ಅಥವಾ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಉಪವಾಸ ಭಗವಂತನಲ್ಲಿ ಇರಲಿಕ್ಕೆ ಅಥವಾ ನಮ್ಮನ್ನು ಅರಿಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಸಿದ್ಧಾಂತ ನಮ್ಮಲ್ಲಿದೆ. ಉಪವಾಸ ಲಿಟ್ರಲ್ ಮೀನಿಂಗ್ ಅಂದರೆ ಅದು ತಿನ್ನದೇ ಇರೋದಲ್ಲ ಅನ್ನೋದು ನಮ್ಮದಿದೆ. ಹಾಗೆ ಇದೆಯಾ ಅಲ್ಲೂ? ನಮ್ಮಲ್ಲಿ ಏನಂದರೆ ಊಟ ಆಹಾರ ಬಿಟ್ಟು ಇರೋದು ಮಾತ್ರ ಇಲ್ಲ ಉಪವಾಸ. ಆ ಟೈಮ್ನಲ್ಲಿ ಬೆಳಗ್ಗೆ ಮುಂಜಾನೆ ಆ ಸೂರ್ಯೋದಯ ಆಗೋಕ್ಕೆ ಮುಂಚೆ ನಾವು ಆ ಒಂದು ಟೈಮ್ ಇದೆ, ಅಂದರೆ ಸೂರ್ಯೋದಯಕ್ಕಿಂತ ಒಂದು 1 hour ಮುಂಚೆ ಫಜರ್ ಟೈಮ್ ಅಂತ ಹೇಳ್ಕೊತೀವಿ. ಟ್ವಿಲೈಟ್ ಝೋನಿಂದ ಆಚೆ ಬರುತ್ತೆ, ಡಾನ್ ಟೈಮ್ ಮುಂಚೆ. ಆ ಟೈಮ್ವರೆಗೂ ನಾವು ಏನು ಬೇಕಾದ್ರೂ ತಿನ್ಬೋದು, ಅದು ಲಿಮಿಟ್ಟು. ಅದರ ನಂತರ ಬೆಳಗ್ಗೆ ಮುಂಜಾನೆ ಅದು ಆ ಟೈಮಿಂದ ಸೂರ್ಯೋದಯ ಆದ ನಂತರ ಸೂರ್ಯ ಅಸ್ತ ಆಗುವವರೆಗೂ ಊಟ ಆಹಾರ ನೀರು ಇಲ್ಲ. ಇದ್ರ ಜೊತೆಗೆ ಮದುವೆ ಆಗಿದ್ರೆ ಹೆಂಡತಿಯನ್ನು ಹೋಗಿ ಮುಟ್ಟಂಗಿಲ್ಲ. ಅಂದ್ರೆ ಫಿಸಿಕಲ್ ರಿಲೇಶನ್ಶಿಪ್ ಮಾತುಕತೆ ಹೇಳ್ಬೋದು, ಯು ಕ್ಯಾನ್ ಟಾಕ್, ನಾನು ಮುಟ್ಟಬೇಡ ಅಂತ ಹೇಳಿದ್ರು ಅದು ಸಂಭೋಗ ಇಲ್ಲ, ಸೆಕ್ಷುವಲ್ ರಿಲೇಶನ್ಶಿಪ್ ಇಲ್ಲ. ಮತ್ತೆ ಇದೆಲ್ಲ ಹೇಳಿದ ನಂತರ ದೇವನ ಪ್ರವಾದಿ ಹೇಳ್ಕೊತಾರೆ, ಯಾವ ಒಬ್ಬ ವ್ಯಕ್ತಿ ತನ್ನ ನಾಲಿಗೆಯನ್ನು ಕಂಟ್ರೋಲ್ ಮಾಡಿಲ್ವೋ ಅವನ ಉಪವಾಸ ದೇವನಿಗೆ ಬೇಕಾಗಿಲ್ಲ. ಅಂದರೆ ಅವನು ಸುಳ್ಳು ಹೇಳ್ತಾವನೆ, ಮೋಸ ಮಾಡ್ತಾವನೆ, ಮತ್ತು ಅವನು ಫ್ರಾಡು, ಬೇರೆಯವ್ರ ಬಗ್ಗೆ ಬ್ಯಾಕ್ ಬೈಟಿಂಗ್ ಮಾಡ್ತಾನೆ, ಅವ್ರು ಸರಿಗಿಲ್ಲ ಇವ್ರು ಸರಿಗಿಲ್ಲ ಮಾತಾಡೋದು, ಇಂಥದ್ದು ಮಾಡಿ ದೇವನು ಇದರಲ್ಲಿ ನಿನ್ನನ್ನು ಸ್ವೀಕರಿಸುವುದಿಲ್ಲ. ದೇವನಿಗೆ ಬೇಕಾಗಿಲ್ಲ ಇಂತಹ ಉಪವಾಸ ಅಂತ ಪ್ರವಾದಿ. ಸೊ ಉಪವಾಸ ಅನ್ನೋದು ಕಣ್ಣಿಗಿದೆ, ನೋಡಬಾರ್ದನ್ನು ನೋಡಬಾರದು, ಕೇಳಬಾರ್ದನ್ನು ಕೇಳಬಾರದು, ಮಾತು ಯಾವುದನ್ನು ಮಾತಾಡಬಾರ್ದು ಅದು ಮಾತಾಡಬಾರ್ದು, ನಿನ್ನ ಹೃದಯನೂ ಸರಿಯಾಗಿ ಇಟ್ಕೊಳ್ಬೇಕು. ಇದೆಲ್ಲ ಮಾಡ್ಕೊಂಡು ಉಪವಾಸ, ದಟ್ಸ್ ಕರೆಕ್ಟ್ ಉಪವಾಸ. ಇದು ಕರೆಕ್ಟ್ ಉಪವಾಸ. ಇದರಲ್ಲಿ ಒಂದು ಸಣ್ಣ ಪ್ರಶ್ನೆ ನನಗೆ. ಸಾಮಾನ್ಯವಾಗಿ ನಾವು ಊಟ ಜಾಸ್ತಿ ಮಾಡ್ತಿದ್ದೀವಿ ಅಂದರೆ ಮಧ್ಯಾಹ್ನದ ಹೊತ್ತು ಮಾಡ್ತೀವಿ. ಹೌದು. ಭೋಜನ ಅಂದರೆ ಯಜ್ಞ, ಇದೊಂದು ಯಜ್ಞಕುಂಡ ಅಂತ, ಅಗ್ನಿ ಚೆನ್ನಾಗಿರುತ್ತೆ ಆ ಟೈಮಲ್ಲಿ. ಅದೇ ಈವ್ನಿಂಗ್ ಸೂರ್ಯಾಸ್ತ ಆದಮೇಲೆ ನಮಗೆಲ್ಲ ಏನು ಹೇಳ್ತಾರೆ, ಸ್ವಲ್ಪ ಊಟ ಬಿಟ್ಟರೂ ಪರವಾಗಿಲ್ಲ, ಮಿತಾಹಾರ ಇದ್ದರೆ ಲೈಟ್ ಫುಡ್ ತಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕೇಳ್ತಾ ಏನು ಕಾರಣ ಅಂತ ಕೇಳಿದರೆ, ಡೇ ಟೈಮಲ್ಲಿ ಅಗ್ನಿ ಚೆನ್ನಾಗಿರುತ್ತೆ ಸೂರ್ಯ ಇರುವಾಗ. ಇವನ್ ಪ್ರಕೃತಿ ಕೂಡ ಹಾಗೆ ಫಾಲೋ ಮಾಡ್ತಾ ಇದೆ ನೋಡಿ ಅಂತಿದ್ರು ನಮಗೆ. ಪ್ರಾಣಿ ಪಕ್ಷಿಗಳು ಕೂಡ ಹಾಗೆ ಅಲ್ಲ, ಸಂಜೆ ಆದ ತಕ್ಷಣ ಗೂಡು ಸೇರ್ಕೊಂಡ್ಬಿಡುತ್ತವೆ.
ಇದು ಪ್ರಕೃತಿಯಲ್ಲಿ ಇರುವಂಥದ್ದು ಅಂತ ನಮಗೆ ಹೇಳ್ತಾ ಇದ್ರು. ಆವಾಗ ನಾನು ಯೋಚನೆ ಮಾಡ್ತಾಯಿದ್ದೆ, ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ, ಮುಸಲ್ಮಾನ್ ಫ್ರೆಂಡ್ಸ್ ಎಲ್ಲ, ಅವ್ರಿಗೆ ನಾವು ಈಗ ಸಂಜೆ ಆದ್ಮೇಲೆ ಊಟ ಮಾಡ್ತೀವಿ ಅಂತ ಹೇಳಿದ್ರೆ ನಂಗೆ ಕನ್ಫ್ಯೂಷನ್ ಆಗೋದು, ಈಗ ಹೆಂಗೆ ಡೈಜೆಷನ್ಗೆ ಅನುಕೂಲ ಆಗುತ್ತೆ, ಇದು ಯಾವ ವೈಜ್ಞಾನಿಕ ಆಧಾರದ ಮೇಲೆ ಇವ್ರು ಫಾಲೋ ಮಾಡ್ತಾರೆ ಅನ್ನೋ ನನ್ನ ಪ್ರಶ್ನೆ. ವೆರಿ ಗುಡ್, ವೆರಿ ಗುಡ್. ಇದನ್ನು ಒಂದು ಪ್ರವಾದಿಯ ಮಾತಿನಲ್ಲಿ ನಾವು ಅವರ ಆಜ್ಞೆಗೆ ಮತ್ತು ಕುರಾನ್ನಲ್ಲಿ ದೇವನ ಆಜ್ಞೆಗೆ ನಾವು ಕಂಪ್ಲೀಟಾಗಿ ಮರ್ಯಾದೆ ಕೊಟ್ಕೊಂಡು ನಾವು ಉಪವಾಸ ಇರ್ತಿದ್ವಿ. ಇದರಲ್ಲಿ ಇದು ಯಾವ ಯಾವ ವಿಚಾರಗಳು ಸೈಂಟಿಫಿಕ್ ಆಗಿದೆ, ಯಾವುದು ಸೈಂಟಿಫಿಕ್ ಆಗಿ ಇಲ್ಲ, ಅದನ್ನು ನೋಡ್ಕೊಂಡು ನಾವು ಉಪವಾಸ ಮಾಡ್ತಿಲ್ಲ. ಫಸ್ಟ್ ಆ ಆ್ಯಂಗಲ್ನ ಅರ್ಥ ಮಾಡ್ತೀವಿ. ಇದರಲ್ಲಿ ದೇವನಿಗೆ ಶರಣಾದವನು ಏನಂದರೆ ಸಮೀನ ವಾತಾನ, ಅಂದರೆ ನಾವು ಕೇಳಿದ್ದೀವಿ ಅದರ ಪ್ರಕಾರ ನಡ್ಕೊಳ್ತೀವಿ. ಇದು ಫೇತ್. ಫೇತ್ ಏನಂದರೆ ಬಿಲೀಫ್ ಅನ್ಬೋದಾ? ಬಿಲೀಫ್. ಯಾಕೆ ಬಿಲೀಫ್ ಅಂತ ನಾನು ಸ್ಟ್ರೆಸ್ ಆಗಿ ಹೇಳಿದೆ ಅಂದರೆ, ಬಿಲೀಫ್ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋದನ್ನು ನಂಬ್ತಾ ಇದ್ದೀವಿ. ಹೌದು, ಅದೇ ಕರೆಕ್ಟ್. ನಾನು ಏನು ಹೇಳ್ತಿದ್ದೀನಿ, ಇದರಲ್ಲಿ ಒಂದು ನನ್ನ ಅಭಿಪ್ರಾಯ, ನಾನು ನಮ್ಮ ಸ್ನೇಹಿತರು ವೀರೇಶ್ ಇದ್ದಾರೆ, ಐ ಹ್ಯಾವ್ ಫೇತ್ ಇನ್ ಹಿಮ್ ಅಂದರೆ ನಾನು ನೋಡಿದ್ದೀನಿ ಇಲ್ಲಿವರೆಗೂ. ಹೌದು, ಓಕೆ, ಇಲ್ಲಿವರೆಗೂ ನಾನು ಅವ್ರು ನೋಡಿದ್ದೀನಿ, ನಂಗೆ ನಂಬಿಕೆ ಫೇತ್ ಇದೆ ಅಂತ. ಕರೆಕ್ಟ್. ಹೌದು. ಬಿಲೀಫ್ ಅಂದರೆ ಐ ಬಿಲೀವ್ ಹಿಮ್ ಅಂದರೆ ಹೌದು, ಮೈಟ್ ಬಿ ಅಂತ. ಬಿಲೀವ್ ಅನ್ನೋದ್ರಲ್ಲಿ ಲೈ ಇದೆ ನೋಡಿ. ಅಂದರೆ ನೋಡಿಲ್ದೇ ಇರೋದನ್ನ ನಾವು ಹೋದಾಗ ಆ ಬಿಲೀಫ್ ಅಂತೀವಿ. ಕರೆಕ್ಟು, ಜಸ್ಟ್ ಕ್ಲಾರಿಫಿಕೇಶನ್. ಇದರಲ್ಲಿ ಒಂದು ಇದು ಕೊಡ್ತೀನಿ. ಇವಾಗ ಬಿಲೀಫು ಮತ್ತು ಫೇತ್ ಬಗ್ಗೆ ಒಂದು ಪ್ರಶ್ನೆ ಮಾಡಿದ್ವಿ. ಅದಕ್ಕೆ ಮುಂಚೆ ನಾನು ಬಂದು ಅಲ್ಲ, ನಾವು ನೋಡಿಲ್ದೇ ಇರೋದನ್ನ ಬಗ್ಗೆ ನಾನು ಹೇಳ್ತಿದ್ದೆ, ಅದು ಮುಗಿಸ್ಬಿಟ್ಟು ಆಮೇಲೆ ಬಿಲೀಫ್ ಬರ್ತೀನಿ. ಇವಾಗ ಉಪವಾಸದಲ್ಲಿ ಏನಂದರೆ ನಾವು ದೇವನಿಗೆ ಶರಣಾಗಿದ್ದೀವಿ ಅಂತ ಆ ಒಂದು ಕಾರಣಕ್ಕೋಸ್ಕರ ಇದರಲ್ಲಿ ಪ್ರಶ್ನೆ ಮಾಡದೆ ಅವ್ನು ಹೇಳಿದ ನಾವು ಮಾಡ್ತಿದ್ವಿ, ಅಷ್ಟೇ ಒಂದು ಮಾತು. ಅದ್ರ ಜೊತೆಗೆ ಅಂದರೆ ದರ್ ಇಸ್ ನೋ ಕ್ವೆಶ್ಚನಿಂಗ್ ಅಂತೀರಾ? ನೋ ಕ್ವೆಶ್ಚನಿಂಗ್. ಗಾಡ್ಸ್ ಆರ್ಡರ್, ಫೈನಲ್ ಆರ್ಡರ್, ನೋ ಕ್ವೆಶ್ಚನಿಂಗ್. ಅದೇ ಶರಣ ಆಗೋದ ಅರ್ಥ. ಹಾಗಾದ್ರೆ ಬ್ಲೈಂಡ್ ಬಿಲೀಫ್ಗೂ ಸೂಪರ್ಸ್ಟಿಷಿಯಸ್ಗೂ ಈ ನಂಬಿಕೆಗೂ ಏನು ವ್ಯತ್ಯಾಸ? ಮೂರನೇ ಪ್ರಶ್ನೆಗೆ ಬರುತ್ತೆ ಇದು. ಫಸ್ಟ್ ಇದು ಮುಗಿಸ್ಬಿಡ್ತೀವಿ. ಓಕೆ, ಅಲ್ಲ ಜಸ್ಟ್ ಆಮೇಲೆ ಸೂಪರ್ಸ್ಟಿಷನ್ ಅದೊಂದು ಆಯಿತು, ಇದೊಂದಾಯಿತು. ಇವಾಗ ದೇವಣ್ಣ ಆಜ್ಞೆ ಬಂದಿದೆ, ಸಮಯನ ವಾತಾನ, ನಾವು ಕೇಳಿದ್ದೀವಿ, ನಾವು ಅದ್ರ ಪ್ರಕಾರ ನಡ್ಕೊಳ್ತಿದ್ದೀವಿ ಅಂತ ಆ ಒಂದು ಮೈಂಡ್ ಸೆಟ್ಗೆ ಬರ್ತಿದ್ವಿ. ಇದರಲ್ಲಿ ನೀವು ಕೇಳಿದಂಗೆ ಸೈಂಟಿಫಿಕ್ಕಾಗಿ ನೋಡೋದಿಲ್ಲ ನಾವು, ಬಟ್ ಸೈಂಟಿಫಿಕ್ಕಾಗಿ ಏನಿದೆ ಅಂತ ನೆಕ್ಸ್ಟ್ ಲೆವೆಲ್ನಲ್ಲಿ ನೋಡೋಣ. ನೆಕ್ಸ್ಟ್ ಲೆವೆಲ್ ಫಸ್ಟು ನಾವು ಇದನ್ನು ಮಾಡೋದು ಮಾಡ್ತೀವಿ, ಆಮೇಲೆ ಸೈಂಟಿಫಿಕ್ಕಾಗಿ ಇದೆಯಾ ಅಂತ ಹುಡುಕ್ತಿದ್ವಿ. ಫಸ್ಟು ಸೈಂಟಿಫಿಕ್ಕಾಗಿ ಇದೆಯಾ ಅಂತ ಹುಡುಕ್ತಾ ಇಲ್ಲ, ಆಮೇಲೆ ಮಾಡೋಕ್ಕೆ ಮುಂದೆ ಬರ್ತಿಲ್ಲ. ಅದಕ್ಕೆ ವ್ಯತ್ಯಾಸ ಏನಂದರೆ, ಇಲ್ಲ, ನನಗೆ ಒಂದು ಸಣ್ಣ ಇದು ಯೋಚನೆ ಬಂತು. ಈಗ ಬಾಲು ಮೇಲೆ ಕೆಳಗೆ ಬೀಳುತ್ತಾ ಇಲ್ಲ ಅಂತ ನೋಡ್ತೀರಾ, ಇದು ಯಾಕಿದೆ ಅಂತ ಯೋಚನೆ ಮಾಡ್ತೀವಲ್ಲ? ಮಾಡ್ತಾರೆ, ಆದರೆ ಒಂದು ವಿಷಯ ಗ್ರಾವಿಟೇಷನಲ್ ಫೋರ್ಸ್ ನಂಬ್ಕೋತೀರಾ? ನಂಬ್ತೀರಲ್ಲ. ಇದಾಗ ಏನಂದರೆ ದೇವನ ವಿಚಾರದಲ್ಲಿ ಅದೇ ಟೆಸ್ಟ್ ಆಫ್ ಫೇತ್ ಅಂತ ಹೇಳೋದು. ಅದೇ ಟೆಸ್ಟ್ ಆಫ್ ಫೇತ್ ಅಂತ ಹೇಳೋದು. ದೇವನು ಒಂದು ಮದುವೆ ಮಾಡು ಅಂತ ಹೇಳಿದ್ರೆ ಮದುವೆ ಮಾಡೋದು, ಮದುವೆ ಮಾಡಿರುವ ಹೆಂಡತಿನ ಮುಟ್ಟಬಾರ್ದು ಅಂತ ಹೇಳಿದ್ರೆ ಮುಟ್ಟಬಾರ್ದು, ಊಟ ಮಾಡು ಅಂತ ಹೇಳಿದ್ರೆ ಊಟ ಮಾಡೋದು, ಊಟ ಮಾಡದೇ ಇರು ಅಂದರೆ ಮಾಡದೇ ಇರ್ತೀನಿ, ಹಿಂಗೆ ಹೇಳಿದ್ರು ಮಾಡ್ತಾನೆ, ಹಂಗೆ ಹೇಳಿದ್ರು ಮಾಡ್ತಾನೆ. ಇವನೇ ನಮ್ಮ ಸರ್ವೆಂಟು, ನನ್ನ ಸರ್ವೆಂಟ್ ಅಂದರೆ ನಾನು ಏನು ಹೇಳಿದ್ರು ಮಾಡೋನು. ಕರೆಕ್ಟ್. ಅದನ್ನು ಪ್ರೂವ್ ಮಾಡುವ ರೀತಿಯಲ್ಲಿ ಸೇವಕ ಇವೆಲ್ಲವೂ ತೋರಿಸ್ಕೊಳ್ಳುತ್ತೆ. ನಮ್ಮ ನಡವಳಿಕೆ ಮೂಲಕ ನಾವು ತೋರಿಸ್ಕೊಳ್ತಾ ಇದ್ದೀವಿ, ದೇವನೇ ನೀನು ಏನು ಹೇಳಿದ್ರು ನಾವು ಮಾಡ್ತಿದ್ವಿ. ಆ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಇದು ಮುಸ್ಲಿಮ್ ಅಂತ ಹೇಳ್ಕೊಳ್ಳೋದು. ದೇವನಿಗೆ ಶರಣಾದವನು, ದೇವನು ಇದಾನಂತ ನಂಬಿದವನ ಮಾತ್ರ ಅಲ್ಲ. ನಿಮಗೆ ವಿವೇಕಾನಂದರ ಬಗ್ಗೆ ಎಲ್ಲ ಕೇಳಿದ್ದೀರಾ? ಕೇಳಿದ್ದೀವಿ, ಓದಿದ್ದೀರಾ. ಹೌದು. ಏನು ಅರ್ಥ ಮಾಡ್ಕೊಂಡಿದ್ದೀರಿ ನಿಮ್ಮ ಪ್ರಕಾರ? ವಿವೇಕಾನಂದ ಅವರು ಒಳ್ಳೆ ಇಂಟೆಲೆಕ್ಚುವಲು. ಅವ್ರನ್ನ ಕೆಲವರು ವರ್ತನೆ ಮಾಡೋ ರೀತಿಯಲ್ಲಿ ಅವ್ರು ಇರಲಿಲ್ಲ, ಅವರು ಎಲ್ಲವನ್ನು ಪ್ರಶ್ನೆ ಮಾಡೋರಾಗಿದ್ದರು. ದಟ್ ವಾಸ್ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ನೋ ಇಟ್ ಆ್ಯಂಡ್ ಡೂ ಇಟ್ ಅಂತ ಮಾಡಿದ್ರು. ಅವರೆಲ್ಲ ಇದ್ದರು. ವೆರಿ ಹ್ಯುಮ್ಯಾನಿಟಿಯನ್ನು ಅವರು ತೋರಿಸ್ಕೊಳ್ಳೋರು ಮತ್ತು ಎಂಡೋರ್ಸ್ ಮಾಡೋರು. ಸೊ ಅಂಥವ್ರವರು. ಸೊ ನೈಸ್ ಮ್ಯಾನ್. ವೆರಿ ಯಂಗ್ ಏಜ್ ತಿರೋದ್ರು. ಜಾಸ್ತಿ ಅವ್ರ ಕಾಲ ಇರಲಿಲ್ಲ, 40 years ಒಳಗೇನೆ ಅವರು ತಿರೋದ್ರು. ಶಂಕರಾಚಾರ್ಯರು ಅಷ್ಟೇ ಭಾಳ ಕಡಿಮೆ ಜೀವನ ಮಾಡಿದ್ರು. ಸೊ ಅವ್ರ ಬಗ್ಗೆ ಅತಿ ಕಾರಣ ಶರೀರ ಅಂತ ಕರಿತೀವಿ ನಾವೆಲ್ಲ. ಅಂದರೆ ಈ ಕಾರಣಕ್ಕೆ ಬಂದಿದ್ರು, ಕೆಲಸ ಮುಗೀತು, ಏನು ಹೋದ್ರು ಅನ್ನೋದು ನಮ್ಮ ಅತಿ ಗೌರವ ಇದೆ ಅವ್ರ ಮೇಲೆ. ದಟ್ಸ್ ಅ ಡಿಫ್ರೆನ್ಸ್. ಅಲ್ಲ, ಯಾಕೆ ಆ ಪ್ರಶ್ನೆ ಕೇಳಿದೆ ಅಂದರೆ, ಅವರು ಪರಮಹಂಸರನ್ನ ಇಟ್ ಮೈಟ್ ಬಿ ರಿಲೆವೆಂಟ್ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಬೇರೆ ನಮ್ದು ಹೆಚ್ಚು ಕಡಿಮೆ ಅನ್ನೋ ಯಾವ ಭೇದ ಭಾವ ಇಲ್ಲದೆ ಮಾತಾಡ್ತಾ ಇದ್ದೀನಿ. ಪ್ರಶ್ನೆ ಮಾಡಿ ನಾವು ಉತ್ತರ ಪಡ್ಕೊಂಡ್ರೆ ಅದು ವೇದ್ಯವಾಗುತ್ತೆ ಅಂತ, ಅದು ಯಾವಾಗಲೂ ಛಾಪ್ ಒತ್ತುತ್ತೆ ಅಂತ. ಖಂಡಿತ.
ಈಗ ನಿಮ್ಮ ಮಗು ಕೇಳ್ಬೋದು ಇದು ಯಾಕೆ ಏನು ಅಂತ, ಹೆಂಗಿರುತ್ತೆ? ದೇವ ಹೇಳಿದಾನೆ ಮಾಡು ಅಂತ ಹೇಳಿದ್ರೆ ಹೌದು. ಹೌ ಫೇರ್ ಇಟ್ ಈಸ್? ಖಂಡಿತ ಇಟ್ಸ್ ವೆರಿ ವೆರಿ ಗುಡ್ ಕ್ವೆಶನ್. ಇದನ್ನು ಕೂಡ ನಾನು ಗುಡ್ ಕ್ವೆಶನ್ ಅಂತಲೇ ಹೇಳ್ಕೊಳ್ತೀನಿ. ಏನಂದರೆ ದೇವನು ಇದಾನೋ ಇಲ್ವೋ ಅಂತ ಪ್ರಶ್ನೆ ಮಾಡಬೇಕು. ದೇವನು ಇದಾನೋ ಇಲ್ವೋ ಅಂತ ಪ್ರಶ್ನೆ ಮಾಡಬೇಕು. ಪ್ರವಾದಿ ಸತ್ಯವಾಗಿಯೂ ಇವರು ಪ್ರವಾದಿಯೋ ಇಲ್ವೋ ಅಂತ ಪ್ರಶ್ನೆ ಮಾಡಬೇಕು. ಕುರಾನು ದೇವನ ದಿವ್ಯವಾಣಿನ ದೇವನ ಗ್ರಂಥವ ಇಲ್ಲವ ಅಂತ ಪ್ರಶ್ನೆ ಮಾಡಬೇಕು.